Hello students, welcome to Pattadakal English Academy and Banashankari English Academy. Today we have a lesson, A Hero by R.K. Narayana. I would like to explain this lesson line by line. A hero lesson ಒಂದು ಫನ್ಗಾಗಿ ಇರುವಂತ ಲೆಸನ್. ಇದರೊಳಗೆ ಏನು ಕಲಿಯಬೇಕಾದದ್ದು, ಏನಾದರೂ ಒಂದು ಮಾರಲ್ ಏನು ಆ ತರಹದ್ದು ಕಾಣೋದಿಲ್ಲ. R.K. ನಾರಾಯಣ್ ಅವರು ಈ ತರದ ಲೆಸನ್ಗಳನ್ನ ಬಹಳ ಬರೆದಾರ. ಸ್ವಾಮಿ ಅಂತ ತಿಳ್ಕೊಂಡು ಹೀರೋ ತಗೊಂಡು ಈ ಲೆಸನ್ದೊಳಗ ಒಂದು ಫ್ಯಾಮಿಲಿ ತಮ್ಮ ಮನೆಗಿರ್ತಕ್ಕಂಥ ಒಬ್ಬ ಸಣ್ಣ ಹುಡುಗನ್ನ ಧೈರ್ಯವಂತರನ್ನಾಗಿ ಮಾಡ್ಬೇಕಂತ ತಿಳ್ಕೊಂಡು ಏನೋ ಒಂದು ಪ್ರಯತ್ನ ಮಾಡ್ತದ. ಆ ಹುಡುಗ ಆಕಸ್ಮಿಕವಾಗಿ ಒಂದು ಘಟನೆ ನಡೀತದ. ಒಂದು ರಾತ್ರಿ ಮನೆಗೆ ಕಳ್ಳ ಬರ್ತಾನ. ಆ ಹುಡುಗ ದೆವ್ವ ಅಂತ ತಿಳ್ಕೊಂಡು ತನ್ನ ಜೀವ ಉಳಿಸ್ಕೊಳ್ಳೋದ್ರ ಸಲುವಾಗಿ ಆ ಕಳ್ಳನನ್ನ ದೆವ್ವ ಅಂತ ತಿಳ್ಕೊಂಡು ಕಾಲಿಗೆ ಜೋರಾಗಿ ಕಡದು ಬಿಡ್ತಾನ. ಆ ಕಳ್ಳ ಆ ಡಿಸ್ಟ್ರಿಕ್ಟ್ ನೊಳಗನ ಬಹಳ ನಟೋರಿಯಸ್ ಆಗಿರ್ತಾನ. ಎಂತೆಂತ ಪೊಲೀಸರಿಗೆನಗ ಸಿಕ್ಕಿರೋದಿಲ್ಲ. ಆ ಕಳ್ಳ ಇವನ್ ಕಡೆಯಿಂದ ಯಾಕೆ ಕಡಿಸ್ಕೊಂತಾನ ಅಂತಂದ್ರ ಹಾಲಿನಿಂದ ಕಡಿಸ್ಕೊಂತಾನ. ಯಾಕೆ ಕಡಿಸ್ಕೊಂತಾನಂದ್ರ ಇವ ಕಾಟ್ ಕೆಳಗೆ ಮಲ್ಕೊಂಡಿದ್ದನ್ನ ಅವ ನೋಡಿರೋದಿಲ್ಲ. ಕಾಟ್ ಕೆಳಗೆ ಯಾಕೆ ಮಲ್ಕೊಂತಾನ, ಯಾಕೆ ಅವನ್ ಕಡಿತಾನ, ಈ ಪಾಠದಲ್ಲಿ ನೋಡೋಣ. ಆಕಸ್ಮಿಕವಾಗಿ ಈ ಹುಡುಗ ಆ ಕಳ್ಳನನ್ನ ದೆವ್ವ ಅಂತ ತಿಳ್ಕೊಂಡು ಕಡಿದ್ರೆ ಅವ ಆ ಕಡಿತದ ನೋವಿಗೆ ತಡಿಲಾರ್ದೆ ಜೋರಾಗಿ ಚೀರ್ ಬಿಡ್ತಾನ. ಅವನ ಮನೆಯವರೆಲ್ಲ ಎದ್ದು ಬಂದು ಈ ಕಳ್ಳನ ಬಿಡ್ತಾರ. ಅವಾಗ ಸುತ್ತು ಎಲ್ಲ ಹತ್ತು ಹಳ್ಳಿಗೆಲ್ಲ ಗೊತ್ತಾಗ್ಬಿಡ್ತೈತಿ ಒಬ್ಬ ಸಣ್ಣ ಹುಡುಗ ದೊಡ್ಡ ಕಳ್ಳನ ಹಿಡ್ದಾನ ಅಂತ ಹೇಳಿ. ಈ ಹುಡುಗ ತನ್ನ ಜೀವ ಭಯಕ್ಕ ಕಡ್ದಿರ್ತಾನ. ಬಟ್ ಊರೆಲ್ಲ ಏನ್ ತಿಳ್ಕೊಂತೈತಿ, ಇವ ಒಬ್ಬ ಹೀರೋ, ಎಂತೆಂತ ಪೊಲೀಸರಿಗೇನ ಆಗಲಾರ್ದಂತದ್ದನ್ನ ಇವ ಮಾಡನಲ್ಲ ಅಂತ ಹೇಳಿ ಬೆಳಗ್ ಹರಿದ್ರೊಳಗಾಗಿ ಒಬ್ಬ ಜೀರೋ ಇರುವಂತ ಹುಡುಗ ಜನರ ಕಣ್ಣಿಗೆ ಹೀರೋ ಗತೆ ಕಾಣ್ತಾನ. ಆದ್ರೂ ಆ ಹುಡುಗ ರಿಯಲಿ ಜೀರೋನ ಇರ್ತಾನ. ಹಿಂಗಾಗಿ ಅವನಿಗೆಲ್ಲ ಮಾನ ಸನ್ಮಾನ ಆಗ್ತಾವ, ದೊಡ್ಡ ಹೀರೋ ಅಂತೇಳಿ. ಮತ್ತೆ ಹೆಂಗ ಜೀರೋ ಇರ್ತಾನ, ಅವತ್ ಸಂಜೆ ಮತ್ತೆ ಅದೇ ತರ ಜೀರೋನ ಆಗ್ಬಿಡ್ತಾನ. ಆಕಸ್ಮಿಕವಾಗಿ ಆ ಕಳ್ಳನನ್ನ ಬಾಯಿಂದ ಕಡಿದು ಹಿಡಿದದ್ದಕ್ಕಾಗಿ ಹೀರೋ ಅನಿಸ್ಕೊಂತಾನ. ಆಕಸ್ಮಿಕ, ಆತನಲ್ಲಿ ಏನು ಧೈರ್ಯ ಇರೋದಿಲ್ಲ. ಜನ ಎಲ್ಲ ಹಂಗ ತಿಳ್ಕೊಂತಾರ ತಪ್ಪಾಗಿ. ಈ ತರಹ ಏನಾಗ್ತೈತಿ ಅಂತಂದ್ರ ಒಬ್ಬ ಹುಡುಗ ತಾನು ನಿರೀಕ್ಷಣೆ ಮಾಡಿರೋದಿಲ್ಲ ಮತ್ತು ಆ ಧೈರ್ಯನೂ ಅವಾಗಿರೋದಿಲ್ಲ. ಆಕಸ್ಮಿಕವಾಗಿ ಏನೋ ಕಳ್ಳನನ್ನ ಕಡಿತನ, ಕಳ್ಳನನ್ನ ಹಿಡಿತಾರ ಅವ್ರ ಪೇರೆಂಟ್ಸ್. ಇವ ಹೀರೋ ಅಂತ ಅನಿಸ್ಕೊಂಡ್ಬಿಡ್ತಾನ. ಇಂಥದ್ದೊಂದು ಫನ್ಗಾಗಿರ್ತಕ್ಕಂಥದ್ದೊಂದು ಸ್ಟೋರಿ ಇದು. ಬನ್ನಿ ಫ್ರೆಂಡ್ಸ್ ನೋಡೋಣ. ಲೈನ್ ಬೈ ಲೈನ್ ಎಕ್ಸ್ಪ್ಲೈನ್ ಮಾಡ್ತೇನೆ.
Okay. For Swami, events took an unexpected turn. ಸ್ವಾಮಿ ಜೀವನದಲ್ಲಿ ಕೆಲವೊಂದು ಘಟನೆಗಳು ಅವ ನಿರೀಕ್ಷೆ ಮಾಡಲಾರ್ದಾನೆ ನಡೀತಾವೆ. ಏನ್ ನಡೀತಾ ಹಾಗಾದ್ರೆ? ಫಾದರ್ ಲುಕ್ಡ್ ಓವರ್ ದ ನ್ಯೂಸ್ ಪೇಪರ್ ಹಿ ವಾಸ್ ರೀಡಿಂಗ್ ಅಂಡರ್ ದ ಹಾಲ್ ಲ್ಯಾಂಪ್ ಅಂಡ್ ಸೆಟ್. ಮನೆಯೊಳಗಿನ ಕತಿ, ಮನೆಯೊಳಗೆ ಏನ್ ನಡೆದಿತ್ತು ಅಂತ ರೈಟರ್ ಹೇಳ್ತಾನೆ. ಫಾದರ್ ಏನ್ ಮಾಡ್ಲಿಕ್ಕತ್ತಿದ್ರಪ್ಪ ಅವತ್ತು? ಲುಕ್ಡ್ ಓವರ್ ದ ನ್ಯೂಸ್ ಪೇಪರ್ ಓದ್ಲಿಕ್ಕೆ ಹತ್ತಿದ್ದರು. ಲುಕ್ ಓವರ್ ದ ಕೇರ್ಫುಲ್ ಆಗಿ ಓದೋದ್ರಿ, ಎ ಟು ಜೆಡ್ ಓದೋದು. ಸ್ಟಾರ್ಟಿಂಗ್ ಹೆಡ್ಡಿಂಗ್ ಇಂದ ಹಿಡ್ಕೊಂಡು ಪಬ್ಲಿಷ್ಡ್ ಬೈ ಅಂತ ಇರ್ತೈತಲ್ಲ, ಅಲ್ಲಿ ತನಕನೂ ಓದೋದು. ಏನು ಕೆಲಸ ಇರೋದಿಲ್ಲ, ಅಗದಿ ಡೀಟೇಲ್ ಆಗಿ ಓದ್ಕೊಂತ ಹೋಗೋದು. ಹಂಗೆ ಮಾಡ್ಲಿಕ್ಕೆ ಹತ್ತಿದ್ರು. ಫಾದರ್ ಲುಕ್ಡ್ ಓವರ್ ದ ನ್ಯೂಸ್ ಪೇಪರ್ ಓದಾಕತ್ತಿದ್ದು. ಬಹಳ ಗಮನಿಸಿ ನೋಡಾಕತ್ತಿದ್ದ ಆ ನ್ಯೂಸ್ ಪೇಪರ್ ಅನ್ನ. ಯಾವ ನ್ಯೂಸ್ ಪೇಪರ್ ಅನ್ನ? ಹಿ ವಾಸ್ ರೀಡಿಂಗ್. ಓದ್ಕೊಂತ ಕುಂತಂತ ನ್ಯೂಸ್ ಪೇಪರ್ ಅನ್ನ ಕೇರ್ಫುಲ್ ಆಗಿ ನೋಡಾಕತ್ತಿದ್ರು. ಎಲ್ಲಿ ಕುಂತಿದ್ರಪ್ಪ ಅವರು? ಹೊರ ಗಾರ್ಡನ್ ಕುಂತಿದ್ರನೋ? ಇಲ್ಲ, ಅಂಡರ್ ದ ಲ್ಯಾಂಪ್. ತಮ್ಮ ಮನೆಯೊಳಗನ ಒಂದು ಲ್ಯಾಂಪ್ ಇತ್ತು, ಆ ಲ್ಯಾಂಪ್ ಕೆಳಗೆ ಕೂತಿದ್ರು. ನ್ಯೂಸ್ ಪೇಪರ್ ಓದ್ತಾ ಅವ್ರ ಮಗ ಇದ್ದ. ಇಲ್ಲಿ ಫಾದರ್ ಅದ ನೋಡ್ರಿ, ಚಿತ್ರ ತೋರ್ಸ್ಯಾರ. ಅವ್ರ ಮಗ ಇಲ್ಲಿ ಕುಂತ ನೋಡ್ರಿ, ಗಿಡ್ಡ. ಈ ಗಿಡ್ಡಗ ಏನೋ ಹೇಳ್ತಾರೆ, ಲೇ ಗಿಡ್ಡ ಸ್ವಾಮಿ, ಲಿಸನ್ ಟು ದಿಸ್. ನಾನೇನೋ ಓದ್ತೀನಪ್ಪ ಈ ನ್ಯೂಸ್ ಪೇಪರ್ನಲ್ಲಿ ಬಂದದ್ದು, ಇದನ್ನ ಕೇಳಿಸ್ಕೋ ಅಂತಾನ. ಯಪ್ಪ ನಮ್ಮಪ್ಪ ಏನ್ ತನ್ನಪ್ಪ ನಮಗೆ ಅವ್ರಲ್ಲೋ. ಹಾ ಆಯ್ತಪ್ಪಾಜಿ ಹೇಳು ಅಂತನವ. ಅವರಪ್ಪ ಓದ್ತಾನ ನ್ಯೂಸ್ ಪೇಪರ್ನಾಗ ಬಂದಿತ್ತು. News has been received about the bravery of Phyllis Ladd. ನ್ಯೂಸ್ ಪೇಪರ್ನಾಗ ಒಂದು ನ್ಯೂಸ್ ಬಂದೈತಿ. ಆ ನ್ಯೂಸ್ ಹ್ಯಾಸ್ ಬೀನ್ ರಿಸೀವ್ಡ್ ಅಬೌಟ್, ನ್ಯೂಸ್ ಪೇಪರ್ನಾಗ ಬಂದಂತದ್ದು ವಿಷಯದ. ನ್ಯೂಸ್ ಹ್ಯಾಸ್ ಬೀನ್ ರಿಸೀವ್ಡ್ ಅಬೌಟ್ ದ ಬ್ರೇವರಿ ಆಫ್ ಎ ಫಿಲಿಸ್ ಲ್ಯಾಡ್. ಯಾರ ಬಗ್ಗೆ ನ್ಯೂಸ್ ಪೇಪರ್ನಾಗ ಒಂದು ವಿಷಯ ಬಂದೈತಿ ಅಂತಂದ್ರ, ಒಬ್ಬ ಹಳ್ಳಿ ಹುಡುಗನ ಬಗ್ಗೆ. ಫಿಲಿಸ್ ಲ್ಯಾಡ್ ಅಂದ್ರೆ ಬಾಯ್. ಅಲ್ಲೋ ಸ್ವಾಮಿ, ಮತ್ತ ಒಂದು ಹಳ್ಳಿ ಹುಡುಗನ ಬಗ್ಗೆ ಒಂದು ನ್ಯೂಸ್ ಪೇಪರ್ನಾಗ ಒಂದು ವಿಷಯ ಬಂದೈತಪ್ಪ. ಆ ಹಳ್ಳಿ ಹುಡುಗನ ಬ್ರೇವರಿ ಬಗ್ಗೆ ಬಂದೈತಿ, ಅವನ ಧೈರ್ಯದ ಬಗ್ಗೆ ಬಂದೈತಿ. ಕತೆ ಅಲ್ಲ, ಒಂದು ನ್ಯೂಸ್ ಬಂದೈತಿ. ಆ ನ್ಯೂಸ್ ಏನೈತಿ ಅಂತಂದ್ರ, ವೈಲ್ ರಿಟರ್ನಿಂಗ್ ಹೋಮ್, ಆ ಹುಡುಗ ಮಣಿಗೆ ಬರಾಕತ್ತಿದ್ನಂತ. ಆ ಹಳ್ಳಿ ಹುಡುಗ ಬೈ ದ ಜಂಗಲ್ ಪಾತ್, ಒಂದು ಜಂಗಲ್ ದಾರಿ ಒಳಗ ಹಳ್ಳಿಯವ ಮಣಿ ಬರುವಾಗ ಕೇಮ್ ಫೇಸ್ ಟು ಫೇಸ್ ವಿತ್ ಎ ಟೈಗರ್. ಆ ಹುಡುಗ ನಿನ್ನಟ್ಟಿದ್ನಪ್ಪ. ಅವ ಜಂಗಲ್ ದಾರಿ ಹಿಡ್ಕೊಂಡು ಎಲ್ಲಿಂದ ಬರಾಕತ್ತಿದ್ದ ಗೊತ್ತಿಲ್ಲ, ಬಟ್ ಮನಿಗೆ ಬರ್ಲಿಕ್ಕೆ ಹತ್ತಿದ್ದ. ಬರುವಂತ ವೇಳೆಯೊಳಗ ಏನಪ್ಪಾ, ಒಂದು ಟೈಗರ್ ಎದುರಿಗೆನ ಬಂತು. ಹಾ ಅಪ್ಪಾಜಿ ಏನಾತ್ ಹೇಳು ಅಂತಂದ ಹುಡುಗಿವ. ಅದು ನ್ಯೂಸ್ ಇನ್ನ ಮುಂದುವರೆದೈತ್ರಿ, ಹೌದಲ್ಲ, ಇನ್ನ ಮುಂದುವರೆದೈತಿ ಆ ಹುಡುಗನ ಕತೆ ಬಗ್ಗೆ. ಬಟ್ ಇವರು ಸ್ಟಾಪ್ ಮಾಡಿ ದ ಪ್ಯಾರಾಗ್ರಾಫ್ ಡಿಸ್ಕ್ರೈಬ್ಡ್ ದ ಫೈಟ್ ದ ಬಾಯ್ ಹ್ಯಾಡ್ ವಿತ್ ಅ ಟೈಗರ್. ಈ ಪ್ಯಾರಾಗ್ರಾಫ್ ಏನ್ ಅರ್ಥ ಕೊಡ್ತೈತಿ ಅನ್ನೋದನ್ನ ರೈಟರ್ ನಮಗೆ ಹೇಳಕ್ ಚಲೋ ಮಾಡಿದರು. ಆ ಪ್ಯಾರಾಗ್ರಾಫ್ ಏನ್ ಹೇಳಿತ್ತಂದ್ರ, ಒಂದು ಡಿಸ್ಕ್ರಿಪ್ಷನ್ ಕೊಟ್ಟಿತ್ತು. ಯಾವ ಡಿಸ್ಕ್ರಿಪ್ಷನ್ ಅಂದ್ರ ದ ಫೈಟ್ ದ ಬಾಯ್ ಹ್ಯಾಡ್ ವಿತ್ ದ ಟೈಗರ್. ಹಾಗಾದ್ರೆ ದಾರಿ ಮೇಲೆ ಬಂದಂತ ಆ ಟೈಗರ್ ಜೊತೆಗೆ ಆ ಹುಡುಗಗ ಅದಕ್ಕೆ ಫೈಟ್ ಆಗಿದೆ. ಆ ಫೈಟ್ ಅನ್ನೋದು ಡಿಸ್ಕ್ರೈಬ್ ಮಾಡ್ತೈತಿ ಪ್ಯಾರಾಗ್ರಾಫ್, ಈ ಮೇಲಿನ ಪ್ಯಾರಾಗ್ರಾಫ್. ಬರೇ ಫೈಟ್ ಅಷ್ಟ ಅಲ್ಲ, ಅಂಡ್ ಹೀಸ್ ಅ ಫ್ಲೈಟ್ ಅಂದ್ರ ಮೂವ್ ಹೆರಿ ಸ್ಪೀಡಿಲಿ ಅಂತೇಳಿ. ಎಲ್ಲಿ ಓಡೋಗ್ಯಾನವ? ಗವಿಯೊಳು ಸೇರ್ಕೊಂಡನ, ಗಟ್ರದೊಳು ಸೇರ್ಕೊಂಡನ, ಊರ ಕಡೆ ಓಡಾದ್ನ. ಏನ್ ಮಾಡ್ದ ಅಂತಂದ್ರ, ಹೀಸ್ ಅ ಫ್ಲೈಟ್ ಅಂದ್ರೆ ಮೂವ್ ಹೆರಿ ಫಾಸ್ಟ್. ಎಲ್ಲಿ ಫ್ಲೈಟ್ ಅದ? ಅಪ್ ದ ಟ್ರೀ. ಗಿಡ ಹತ್ತಿ ಬಿಟ್ಟಾನ ಆ ಟೈಗರ್ ಅಂದ ತಪ್ಪಿಸ್ಕೊಳ್ಳಾಕ. ಟೈಗರ್ ಗಿಡ ಹತ್ತಕ್ ಬರೋದಿಲ್ಲ, ಲೆಪಾರ್ಡ್ ಆದ್ರೆ ಹತ್ತವ್ರೆ.
ಟೈಗರ್ ಹತ್ತಕ್ಕೆ ಬರೋದಿಲ್ಲ, ತಪ್ಪಿಸ್ಕೊಂಡ್ಬಿಟ್ಟಾನ್ರಿ ಅದ್ರ ಕೈಯಿಂದ. ವೇರ್ ಹಿ ಸ್ಟೇಡ್ ಹಾಫ್ ಎ ಡೇ, ವೇರ್ ಅಂದ್ರೆ ಆನ್ ದ ಟ್ರೀ, ಅಪ್ ದ ಟ್ರೀ, ಅಲ್ಲೇ ಸ್ಟೇ ಮಾಡೋಣ, ಉಳ್ಕೊಂಡ್ಬಿಟ್ಟಾನ. ಹಾಫ್ ಎ ಡೇ ಅಲ್ಲೇ ಉಳ್ಕೊಂಡು ತನಕ ಎಷ್ಟು, ಹೌ ಲಾಂಗ್, ಎಷ್ಟು ಉಳ್ಕೊಂಡ, ಹಾಫ್ ಎ ಡೇ ಉಳ್ಕೊಂಡ. ಎಲ್ಲಿ ತನಕ ಉಳ್ಕೊಂಡ, ಟಿಲ್ ಸಮ್ ಪೀಪಲ್ ಕೇಮ್ ದ್ಯಾಟ್ ವೇ, ಒಂದಿಷ್ಟು ಜನ ಆ ದಾರಿ ಹಿಡ್ಕೊಂಡು ಅಲ್ಲಿಗೆ ಬರ್ತಾರ, ಟೈಗರ್ ಇದ್ದಲ್ಲೇ ಬರ್ತಾರ. ಅಂಡ್ ಕಿಲ್ಡ್ ದ ಟೈಗರ್, ಆ ಟೈಗರ್ನ ಕಿಲ್ ಮಾಡ್ತಾರೆ. ಅವಾಗ ಈ ಹುಡುಗ ಕೆಳಗಿಳ. ಮತ್ತೆ ನಮ್ಮಂತರಾಗಿದ್ರೆ ಸತ್ಯ ಬಿಡ್ತಿದ್ವಿ ಹೆದರ. ಆ ಹುಡುಗ ಟೈಗರ್ ಜೊತೆಗೆ ಫೈಟ್ ಮಾಡ್ಯಾನ, ಗಿಡ ಏರನ, ಅದ್ರ ಕಡೆಯಿಂದ ತಪ್ಪಿಸ್ಕೊಂಡು ಅಲ್ಲೇ ಹಾಫ್ ಎ ಡೇ ಕೂತಾನ. ಲಾಸ್ಟ್ಲಿ ಏನಾಯ್ತು, ಒಂದಿಷ್ಟು ಜನ ಅಲ್ಲಿ ಬಂದು ಟೈಗರ್ನ ಕೊಲೆ ಮಾಡಿ ಆ ಹುಡುಗನ ಕೆಳಗಿಳಿಸ್ಕೊಂಡ್ ಬಂದಾರ. ಸುಮ್ಮನೆ ಕತಿ ಇದು ನ್ಯೂಸ್ ಬಂದೈತಪ್ಪ, ಗಿಡ್ಡ ಸ್ವಾಮಿ ಅಂತಂದ್ರ ಅವರಪ್ಪಾರ. ಹಾ ಅಪ್ಪಾಜಿ ಅಂತಂದ್ರ ಕೇಳ್ಕೊಂಡೆ ಅಂತ. ಆಫ್ಟರ್ ರೀಡಿಂಗ್ ಇಟ್ ಥ್ರೂ, ರೀಡ್ ಇಟ್ ಥ್ರೂ ಅಂದ್ರೆ ಡೀಟೇಲ್ ಆಗಿ ಹೇಳೋದ್ರಿ. ಯಾರು ಓದ್ತಾರ ನ್ಯೂಸ್ನ, ಅವರಪ್ಪ ಓದ್ತಾನ. ಹಿಂಗ ಓದಿದ ನಂತರ ಫಾದರ್ ಲುಕ್ಡ್ ಅಟ್ ಸ್ವಾಮಿ ಫಿಕ್ಸ್ಡ್ಲಿ, ಬೇರೆ 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 ಮಗನ್ ನೋಡ್ಕೊಂತ ಕುಂತ, ಮುಂದೆ ಕುಂತ ಮಗಳನ್ನ. ಅಂಡ್ ಆಸ್ಕ್ಡ್, ನೋಡಿ 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 ಆ ಮಗನ್ ಕೇಳ್ತಾನ, ಲೇ ಗಿಡ್ಡ, ವಾಟ್ ಡು ಯು ಸೇ ಟು ದಾಟ್, ನ್ಯೂಸ್ ಪೇಪರ್ನಾಗ ಹಂಗ ಬಂದೈತಲ್ಲ, ನೀನೇನ್ ಹೇಳ್ತೀಯ ಅದಕ್ಕೆ, ವಾಟ್ ಡು ಯು ಸೇ ಟು ದ್ಯಾಟ್. ಸ್ವಾಮಿ ಸ್ವಲ್ಪ ಬೆರಕಿದ್ದ ಹುಡುಗಿವ, ಭಾರಿ ಬೆರಕಿರಿ. ಸ್ವಾಮಿ ಡಸ್ ಸಮ್ ಅಂತಿತ್ತು ಒಂದು. ಇವನ್ ಬಗ್ಗೆ ಬಹಳ, ಸ್ವಾಮಿ ಅಂತ ಒಬ್ಬ ಹುಡುಗನ ತಗೊಂಡು, ಅವ್ರ ಅಪ್ಪನ ತಗೊಂಡು ಕತಿ ಬಹಳ ಬರ್ದಾರ ಸರ್ ಅವರು, ಆರ್ ಕೆ ನಾರಾಯಣ್ ಸರ್. ಸ್ವಾಮಿ ಡಸ್ ಸಮ್ ಅಂತಿತ್ತು. ಬರ್ರಿ ನೋಡೋಣ ಸ್ವಾಮಿ ಏನ್ ಹೇಳ್ತಾನ ಅಂತಂದ್ರ, ಅವ್ರ ಅಪ್ಪಗೆ ಏನ್ ಉತ್ತರ ಕೊಡೋದಪ್ಪ ಅಂತ ಜಾರ್ಕೊಳ್ಳಿ ಉತ್ತರ ಕೊಡ್ತಾನ್ರಿ. ಐ ಥಿಂಕ್ ಹಿ ಮಸ್ಟ್ ಹ್ಯಾವ್ ಬೀನ್ ಎ ವೆರಿ ಸ್ಟ್ರಾಂಗ್ ಅಂಡ್ ಗ್ರೋನ್ ಅಪ್ ಪರ್ಸನ್, ನಾಟ್ ಎಟ್ ಆಲ್ ಎ ಬಾಯ್. ಅಪ್ಪ ನನಗ ತಿಳಿದದ್ ನಾ ಹೇಳ್ಬೇಕಂದ್ರೆ, ನ್ಯೂಸ್ ಪೇಪರ್ನ ಬಂದದ್ ಸುದ್ದಿ ತಪ್ಪೈತಿ. ವಿಲೇಜ್ ಲ್ಯಾಡ್ ಅಂತಾರ ಅವರು, ಬಟ್ ನನಗನಿಸ್ತದ ಹಿ ಮಸ್ಟ್ ಹ್ಯಾವ್ ಬೀನ್ ಎ ವೆರಿ ಸ್ಟ್ರಾಂಗ್ ಅಂಡ್ ಗ್ರೋನ್ ಅಪ್ ಪರ್ಸನ್ ಇರ್ಲಿಕ್ಕೆ ಬೇಕು. ದೊಡ್ಡ ವ್ಯಕ್ತಿ, ಬಹಳ ಸ್ಟ್ರಾಂಗ್ ಆಗಿರ್ತಕ್ಕಂಥ ವ್ಯಕ್ತಿ ಇದ್ರಲಿಕ್ಕೆ ಬೇಕವ. ಮತ್ತು ಗ್ರೋನ್ ಅಪ್ 25-30 ವರ್ಷದ ದೊಡ್ಡ ವ್ಯಕ್ತಿನೇ ಇರ್ಬೇಕವ, ನಾಟ್ ಎಟ್ ಆಲ್ ಎ ಬಾಯ್. ಹುಡುಗಂತೂ ಇರಕ್ ಶಕ್ಯನೇ ಇಲ್ಲ. ಯಾಕಂದ್ರೆ ಪಜಿ, ಹೌ ಕುಡ್ ಎ ಬಾಯ್ ಫೈಟ್ ಎ ಟೈಗರ್? ದೊಡ್ಡವರಾದ್ರೆ ಏನೋ ಒಂದ್ ಸ್ವಲ್ಪ ಏನೋ ಫೈಟ್ ಮಾಡ್ಬೋದು, ಇವತ್ತು ಸಣ್ಣ ಹುಡುಗ ಅಂತೀರಿ, ಅವ ಹೆಂಗ್ ಫೈಟ್ ಮಾಡ್ತಾನ ಅಪ್ಪಾಜಿ ಟೈಗರ್ ಜೊತೆಗೆ? ಏನ್ ಹೇಳ್ತಿ ಅಪ್ಪಾಜಿ ಅಂತನ್ರಿ. ಅವರಪ್ಪ ಕೇಳ್ತದ, ಅವ್ರಪ್ಪಗ ಸ್ವಲ್ಪ ಕೋಪ ಬರ್ತದ್ರಿ. ಯು ಥಿಂಕ್ ಯು ಆರ್ ವೈಸರ್ ದನ್ ದ ನ್ಯೂಸ್ ಪೇಪರ್? ಅಂದ್ರೆ ನೀ ನ್ಯೂಸ್ ಪೇಪರ್ನ ಬಂದ ನ್ಯೂಸ್ಗಿಂತ ನೀನ ಹೆಚ್ಚು ಶಾಣೆ ಅಂತ ಅನ್ಕೊಂಡೇನ ಹಂಗಾರ? ಫಾದರ್ ಸ್ನಿಯರ್ಡ್. ಸ್ನಿಯರ್ ಅಂತಂದ್ರ ಅವನ್ ಸ್ವಲ್ಪ ಅಪಹಾಸ್ಯ ತರಹ ಮಾಡೋದ್ರಿ. ಯಾರ ಒಂದು ಲೆಕ್ಕ ತಪ್ಪು ಹೇಳಿದ್ರಿ ಅಂತ ಹೇಳಿದ್ರಿ. ಟೆನ್ಸಿಸ್ ಎಷ್ಟಪ್ಪ ಅಂತ ಕೇಳಿದ್ವಿ. ಟೆನ್ಸಿಸ್ 1500 ಟೆನ್ಸಿಸ್ ಅದಾವ್ರಿ ಅಂದ. ಹಾ ಏನ್ ಶಾಣೆ ಇದೆಯಪ್ಪ ಅಂತ ಅನ್ನೋದ್ರಿ. ಹಂಗ ಫಾದರ್ ಹೆಂಗತೆ ಮಾಡ್ತಾರಲ್ಲ, ಸ್ನೇಹರ್ ಅಂಗಿಸೋದು ಸ್ನೇಹರ್ ಮಾಡಿದ್ರು. ಅಂದ್ರ ನೀನ ಹಂಗಾರ ನ್ಯೂಸ್ ಪೇಪರ್ಗಿಂತ ಹೆಚ್ಚು ಶಾಣ ಆದಾಗದಲ್ಲ. ಎ ಮ್ಯಾನ್ ಮೇ ಹ್ಯಾವ್ ದ ಸ್ಟ್ರೆಂಗ್ತ್ ಆಫ್ ಆನ್ ಎಲಿಫೆಂಟ್ ಅಂಡ್ ಯೆಟ್ ಬಿ ಎ ಕಾವರ್ಡ್. ಅವರಪ್ಪ ಹೇಳ್ತಾನೆ, ಅಲ್ಲೋ ಒಬ್ಬ ಮನುಷ್ಯ ಇರ್ಬೋದು, ದೊಡ್ಡವ ಗ್ರೋನ್ ಅಪ್ ಪರ್ಸನ್ ಇರ್ಬೋದು ಅಂತ ನೀ ಅಂತೆ. ನನ್ನ ಅಭಿಪ್ರಾಯದೊಳಗ ಒಬ್ಬ ವ್ಯಕ್ತಿ ಗ್ರೋನ್ ಅಪ್ ಪರ್ಸನ್ ಅಂತ ತಿಳ್ಕೊ, ಆಣಿ ಅಂತ ಬಲ ಐತಂತನೂ ತಿಳ್ಕೊ ಆತನಿಗೆ. ಆದರೂ ಕೂಡ ಎಟ್ ಬಿ ಎ ಕಾವರ್ಡ್, ಧೈರ್ಯ ಇಲ್ಲ ಅವನಿಗೆ. ನಿನ್ನಂತೆ ಬರ್ತೀನಿ ನಾನು. ಒಬ್ಬ ದೊಡ್ಡ ಮನುಷ್ಯ ಅದನ, ಏನಂತೀವ ಅದಕ್ಕ, ಅಡಲ್ಟ್ ಅದನ, ಆಣಿ ಅಂತ ಶಕ್ತಿ ಐತಿ, ಆದರೂ ಸಹಿತ ಕಾವರ್ಡ್ ಇರ್ತಾನ. ಹರಾಸ್ ಆದ್ರ
ಅನದರ್ ಮೇ ಹ್ಯಾವ್ ದ ಸ್ಟ್ರೆಂಗ್ತ್ ಆಫ್ ಎ ಸ್ಟ್ರಾ. ಇನ್ನೊಬ್ಬರು ಅದಾರ, ಅವನಿಗೆ ಎಷ್ಟು ಸ್ಟ್ರೆಂಗ್ತ್ ಅಂದ್ರೆ ಆಣಿ ಅಂತ ಸ್ಟ್ರೆಂಗ್ತ್ ಇಲ್ಲ. ಇವನಿಗೆ ಹುಲ್ಕಡ್ಡಿ, ಸ್ಟ್ರಾ ಅಂದ್ರೆ ಹುಲ್ಕಡ್ಡಿ ಅಷ್ಟು ಸ್ಟ್ರೆಂಗ್ತ್ ಅದ, ಸ್ಟ್ರೆಂಗ್ತೇ ಇಲ್ಲ ಇವನಿಗೆ. ಬಟ್ ಇಫ್ ಹಿ ಹ್ಯಾಸ್ ಅ ಕರೇಜ್, ಆ ತೆಳ್ಳಗಿರುವಂತ ಮನುಷ್ಯನಿಗೆ ಒಂದು ಧೈರ್ಯ ಇದ್ರೆ ಹಿ ಕ್ಯಾನ್ ಡೂ ಎನಿಥಿಂಗ್. ಅವ ಬೇಕಾದ್ದು ಮಾಡಬಲ್ಲ. ಆಣಿ ಅಂತ ಮನುಷ್ಯ ಇದ್ರು, ಪುಕ್ ಇದ್ರ ಅವ ಏನೋ ಮಾಡಕ್ಕಾಗಲ್ಲ. ಸಿಬರ್ನಂತ ಮನುಷ್ಯ ಇದ್ರ, ಧೈರ್ಯ ಇದ್ರ ಅವ ಏನೆಲ್ಲ ಮಾಡಬಹುದು. ಏನ ಕರೇಜ್ ಈಸ್ ಎವ್ರಿಥಿಂಗ್. ಸ್ಟ್ರೆಂಗ್ತ್ ಅಂಡ್ ಏಜ್ ಆರ್ ನಾಟ್ ಇಂಪಾರ್ಟೆಂಟ್. ನೀ ಏನಂತಪ್ಪ ಗಿಡ್ಡ? ಸ್ಟ್ರೆಂಗ್ತ್ ಇಂಪಾರ್ಟೆಂಟ್, ಏಜ್ ಇಂಪಾರ್ಟೆಂಟ್. ಒಬ್ಬ ಹುಡುಗ ಏನ್ ಮಾಡಕ್ಕಾಗಲ್ಲ, ಹುಡುಗ ಅಂದ್ರೆ ಸಣ್ಣ ವಯಸ್ಸಿನಾಗಿರ್ತಾನ ಅಂತ ನೀ ಅಂತೆ. ನಾ ಏನಂತೀನಿ ಅಂತಂದ್ರ, ಸ್ಟ್ರೆಂಗ್ತ್ ಏಜ್ ಇಂಪಾರ್ಟೆಂಟ್ ಅಲ್ಲ. ಏನ್ ಇಂಪಾರ್ಟೆಂಟ್ ಅಂದ್ರೆ ಅವನಿಗೆ ಕರೇಜ್ ಐತೋ ಇಲ್ಲೋ ಅದು ಇಂಪಾರ್ಟೆಂಟ್. ಒಬ್ಬ ದೊಡ್ಡ ವ್ಯಕ್ತಿ, ಎಲಿಫೆಂಟ್ ಅಂತ ಸ್ಟ್ರೆಂಗ್ತ್ ಐತಿ, ದೊಡ್ಡವದನ, ಕರೇಜ್ ಇರ್ಲಿಕ್ಕೆ ಏನ್ ಮಾಡ್ತೀವಿ. ಒಬ್ಬ ತೆಳ್ಳಗದನ, ಸ್ಟ್ರೆಂಗ್ತ್ ಇಲ್ಲ ಬಟ್ ಕರೇಜ್ ಐತಿ, ಅವ ಏನೆಲ್ಲ ಮಾಡ್ಬೋದು. ಏನ ಮನುಷ್ಯನಿಗೆ ಬೇಕಾದದ್ದು ಸ್ಟ್ರೆಂಗ್ತ್ ಏಜ್ ಅಲ್ಲ, ಕರೇಜ್ ಬೇಕು ಮಗನ. ಕರೇಜ್ ನಿನಗ ನೋಡ, ಕರೇಜ್ ಎಂಥದ್ದೇನೇನು ಇಲ್ಲ. ಅವರಪ್ಪ ಬೈತಾನೆ. ಸ್ವಾಮಿ ಡಿಸ್ಪ್ಯೂಟೆಡ್ ದ ಥೇರಿ. ಏನಪ್ಪಾಜಿ ನಿನ್ ಥೇರಿ ಇದು? ಎಲಿಫೆಂಟ್ ಅಂತ ಸ್ಟ್ರೆಂಗ್ತ್ ಇದ್ರು ಕಾವಡಿದ್ರ ಏನು ಮಾಡಕ್ ಆಗಲ್ಲ ಅಂತೆ. ಒಬ್ಬ ಏನೇನೋ ಶಕ್ತಿ ಇರ್ಲಾರಂತ ವ್ಯಕ್ತಿ ಬರೇ ಕರೇಜ್ ಇದ್ರ ಸಾಕು ಏನೆಲ್ಲ ಮಾಡಬಹುದು ಅಂತೆ. ನಿನ್ನ ಥೇರಿ ನಾವು ಒಪ್ಪಲ್ಲ. ಹೌ ಕ್ಯಾನ್ ಇಟ್ ಬಿ ಫಾದರ್? ಅದು ಹೇಗೆ ತಾನೇ ಅಪ್ಪಾಜಿ ನೀ ಹೇಳುದು ನಡಿತೈತಿ? ಯಾಕಂದ್ರೆ ಫಾರ್ ಎಕ್ಸಾಂಪಲ್ ನನ್ನ ತಗೋ ಅಂತಾನ ಸ್ವಾಮಿ. ಸಪೋಸ್ ಐ ಹ್ಯಾವ್ ಆಲ್ ದ ಕರೇಜ್. ನಾನು ಅದೇನಪ್ಪಾಜಿ ಇಟ್ಟದೇನೆ ಕಡ್ಲಿ ಬುಟ್ಟಿಗತೆ, ಒಂದ್ ತಟ್ಟಗದೇನೆ, ನನಗೆ ಫುಲ್ ಧೈರ್ಯ ಐತೆ ಅಂತ ತಿಳ್ಕೊಂಡೇನು. ವಾಟ್ ಕುಡ್ ಐ ಡೂ ಇಫ್ ಎ ಟೈಗರ್ ಶುಡ್ ಅಟ್ಯಾಕ್ ಮೀ? ನಾ ಅದೇನೆ ಇಟ್ಟು ಕಡ್ಲಿ ಬುಟ್ಟಿಗತೆ ಫುಲ್ ಧೈರ್ಯ ಐತೆ ಅಂತ ತಿಳ್ಕೊ. ನನಗ ಒಂದು ಟೈಗರ್ ಬಂದು ನನ್ನ ಅಟ್ಯಾಕ್ ಮಾಡುತ್ತೆ ಅಂದ್ರ ಧೈರ್ಯ ತಗೊಂಡು ಏನ್ ಮಾಡ್ತೀನಿ ನೀನು? ಅದ್ರ ಕೂಡ ಫೈಟ್ ಮಾಡಕ್ ಆಗತ್ತಾ ಅಪ್ಪಾಜಿ? ಫೈಟ್ ಮಾಡ್ಬೇಕಾದ್ರೆ ಸ್ಟ್ರೆಂಗ್ತ್ ಬೇಕು, ಸ್ಟ್ರೆಂಗ್ತ್. ಏಜ್ ಬೇಕು, ಏಜ್. ಮಗನ ಥೇರಿ ಅಪ್ಪಗ ಅಪೋಸ್ ಆಯ್ತು. ಅವರಪ್ಪ ಗೆಡ್ಡ ತಡೆಲೆ ಮಾಡ್ತೇನೆ ನಿನಗಂತೆ. ಲೀವ್ ಅಲೋನ್ ಸ್ಟ್ರೆಂಗ್ತ್. ಈ ಸ್ಟ್ರೆಂಗ್ತ್ ಬಿಟ್ಟು ಬಿಡ, ಜಾಂಚೋಡ್ ಅಂತಾರಲ್ಲ ಹಂಗ್ರೆ. ಈ ಸ್ಟ್ರೆಂಗ್ತ್ ಬಿಟ್ಟು ಬಿಡು. ನೀನು ನಿನಗೇನೈತಪ್ಪ ಧೈರ್ಯ ಐತೆ ಅಂತಿ. ನೀನು ಏನಂತೀನಿ ಇನ್ನ ಈಗ? ನನಗೆ ಫುಲ್ ಧೈರ್ಯ ಐತೆ ಅಂತ ತಿಳ್ಕೊ. ನಾವೊಂದು ಚೋಟ ಅದೇನೆ, ಫುಲ್ ಧೈರ್ಯ ಐತೆ ಅಂತ ತಿಳ್ಕೊ. ಟೈಗರ್ ಬಂದ್ರೆ ನನಗೇನ್ ಮಾಡಕ್ಕಾಗತ್ತ ಅಂತ ಹೇಳ್ತೀನಿ. ಹೌದಲ್ಲ? ಓಕೆ, ನಿನ್ನಂತೆನ ಬರ್ತೀನಿ. ನೀ ಏನಂದಿ? ನಿನಗೆ ಫುಲ್ ಧೈರ್ಯ ಐತೆ. ನಿನಗೆ ಫುಲ್ ಧೈರ್ಯ ಐತೆ. ಕ್ಯಾನ್ ಯು ಪ್ರೂವ್ ಯು ಹ್ಯಾವ್ ಕರೇಜ್? ನಿನಗೆ ಧೈರ್ಯ ಆಯ್ತು ಅನ್ನೋದು ಪ್ರೂವ್ ಮಾಡ್ತೀನಪ್ಪ ನೀ ಆಗಿದ್ರ. ಅವರಪ್ಪ ಮತ್ತೆ ಲೆಟ್ ಮಿ ಸಿ. ಮತ್ ನಾವೊಂದ್ ಸ್ವಲ್ಪ ನೋಡ್ಬೇಕಲ್ಲ. ನಿನಗೆ ಧೈರ್ಯ ಐತಂದೆ, ಓಕೆ. ನಿನಗ ತೆಳ್ಳಗದಿ, ನೀ ಸಣ್ಣವದಿ, ನಿನಗೆ ಏಜ್ ಇಲ್ಲ, ನಿನಗೆ ಸ್ಟ್ರೆಂಗ್ತ್ ಇಲ್ಲ, ನಾ ಒಪ್ಕೊಂತೀನಿ. ಬಟ್ ನಿನಗೆ ಧೈರ್ಯ ಐತಿ ಅಂತೀಯಲ್ಲ ನೀನು, ನನಗೆ ತೋರ್ಸು, ನಾನು ನೋಡ್ಬೇಕು. ಲೆಟ್ ಮಿ ಸಿ ಇಫ್ ಯು ಕ್ಯಾನ್ ಸಿ ಅಲೋನ್ ಟು ನೈಟ್ ಇನ್ ಮೈ ಆಫೀಸ್ ರೂಮ್. ಇವತ್ತು ರಾತ್ರಿ ನಾನ್ ನಿನ್ನ ಧೈರ್ಯ ಟೆಸ್ಟ್ ಮಾಡವ. ನಂದೇನದಲ್ಲ ಆಚೆ ಕಡೆ ಮಗ್ಗಲ ಆಫೀಸ್ ರೂಮ್ ಐತಲ್ಲ, ಆ ಆಫೀಸ್ ರೂಮ್ನಾಗ ನೀ ಒಬ್ಬನೇ ಕತ್ತಲ್ದಾಗ ಇವತ್ತು ರಾತ್ರಿ ಮಲ್ಕೋಬೇಕು. ನಿನ್ ಧೈರ್ಯ ತೋರಿಸ್ಬೇಕು ಮಗನ. ಧೈರ್ಯ ಐತೆ ಅಪ್ಪ ಮಗ ನನಗೆ ಧೈರ್ಯ. ಸ್ಟ್ರೆಂಗ್ತ್ ಇಲ್ಲ, ನನಗ ಏಜ್ ಇಲ್ಲ, ಬಟ್ ಧೈರ್ಯ ಐತಿ ಅಂತೀಯ. ಧೈರ್ಯ, ನಿನ್ನ ಧೈರ್ಯ ತೋರಿಸಪ್ಪ ಮಗನ. ಅವರಪ್ಪ ಗಂಟು ಬೆತ್ತಪ್ಪ. ಯಪ್ಪ ಎಲ್ಲಿಂದ ಬಂತಪ್ಪ? ಇವ ಬಾಳ ಪುಕ್ಕಿರ್ತಾನೆ ಇವ ಹುಡುಗ. ಬಾಯಿ ತಪ್ಪಿ ಬಂದ್ ಬಿಡ್ತಾವನಿಗೆ. ಅಲ್ಲ, ಸಪೋಸ್ ಅಂದಿರ್ತಾನ್ರಿ, ಸಪೋಸ್ ಐ ಹ್ಯಾವ್ ಕರೇಜ್ ಅಂತಂತಾನ. ನನ್ನ ಕರೇಜ್ ಐತಂತ ಅನ್ನೋದಿಲ್ಲ ಅವರ ಹುಡುಗ. ಆದ್ರೂ ಅವರಪ್ಪ ಅದನ್ನ ಹಿಡ್ಕೊಂಡು ಬರ್ತಾನೆ. ನಿನ್ನ ಕರೇಜ್ ಐತಂದಿಲ್ಲ, ನಿನ್ನ ಕರೇಜ್ ಐತಂದಿಲ್ಲ, ತೋರ್ಸ್, ನಿನ್ನ ಕರೇಜ್ ತೋರ್ಸ್, ನಾನು ನೋಡ್ಬೇಕು. ಇವತ್ತರ ರಾತ್ರಿ ನೋಡ್ಬೇಕು. ನನ್ನ ರೂಮ್ನಾಗ ನೀವು ಒಬ್ಬನೇ ಮಕ್ಕೋಬೇಕು, ಯಾರ ಕಂಪನಿ ಇರ್ಲಾರ್ದ. ನನಗೆ ತೋರ್ಸ್, ನನ್ನ ಕರೇಜ್ ತೋರ್ಸ್. ಅಯ್ಯೋ ಒಳ್ಳೆ ಸಿಕ್ಕೊಂಡಪ್ಪ ಅಂತ ಹುಡುಗ. ಇಲ್ಲದನ ಆ ಹುಡುಗಿ ಹೇಳ್ತಾನ, ಅಪ್ಪಾಜಿ ಸಪೋಸ್ ಐ ಹ್ಯಾವ್ ಎ ಕರೇಜ್ ಅಂತಾನ. ಅಲ್ಲ, ಉದಾಹರಣೆಗೆ ನನ್ನ ಹತ್ರ ಶಕ್ತಿ ಧೈರ್ಯ ಇದ್ದರೆ ಅಂತಾನ. ಅವರಪ್ಪ ಅವನ ಹೇಳ್ಬೇಕು, ಧೈರ್ಯ ಐತ್ರಿ ಅಂದಲ್ಲ, ತೋರ್ಸ್ ನಿನ್ ಧೈರ್ಯ.
ಹಿಂಗ ಸ್ವಾಮಿ ಲೈಫ್ ನೊಳಗ ಈವೆಂಟ್ಸ್ ಟರ್ನ್ ಅನ್ಎಕ್ಸ್ಪೆಕ್ಟೆಡ್, ಈವೆಂಟ್ಸ್ ಟೇಕ್ ಅನ್ಎಕ್ಸ್ಪೆಕ್ಟೆಡ್ ಟರ್ನ್ ಅಂತ ಬರ್ತಲ್ಲ, ಇದಕ್ಕ ಇಲ್ಲಿ ಬಂತಲ್ಲ, ಇಲ್ಲಿ ಬಂತ ನೋಡ್ರಿ. ಫಾರ್ ಸ್ವಾಮಿ ಈವೆಂಟ್ಸ್ ಟುಕ್ ಅನ್ ಅನ್ಎಕ್ಸ್ಪೆಕ್ಟೆಡ್ ಟರ್ನ್. ಅವೆಲ್ಲ ನಿರೀಕ್ಷೆ ಮಾಡಿದ್ದ ನಮ್ಮಪ್ಪ ತಂದು ಇವತ್ತು ನನಗೆ ರಾತ್ರಿ ಒಬ್ಬನೇ ಮಲ್ಕೋ ಅಂತ ಹೇಳುವಂತ ಪ್ರಸಂಗ ಬರುತ್ತಂತ ನಿರೀಕ್ಷಣೆ ಮಾಡಿದ್ದಿಲ್ಲ. ಅದ್ಯಾವುದೋ ನ್ಯೂಸ್ ಪೇಪರ್ ಬಂತು, ಅದ್ರಾಗ ಒಂದೇನೋ ನ್ಯೂಸ್ ಬಂತು, ಅವ್ರ ಅಪ್ಪ ಏನೋ ಕೇಳ್ದ, ಇವ ಏನೋ ಹೇಳ್ದ, ಸಿಕ್ ಹಾಕೊಂಡ್ ಬಿಟ್ಟ. ಅವರಪ್ಪ ಕಂಡೀಷನ್ ಹಾಕಿದ, ಈಗ ನಿನಗೇನೋ ತೋರ್ಸುದು ಆಗುತ್ತನಪ್ಪ, ಈ ಅಂದ್ರೆ ಇವತ್ತು ರಾತ್ರಿ ನನ್ನ ಆಫೀಸ್ ರೂಮ್ನಾಗ ನೀನು ಒಬ್ಬನೇ ಮಲ್ಕೋಬೇಕು, ಆಗತ್ತಾ? ಕರೇಜ್ ಐತೆಂದಿಲ್ಲ, ಮತ್ತೆ ತೋರ್ಸು. ಯಪ್ಪ ಒಳೆಸಿಕೊಂಡೆಲ್ಲೋ ಅಂತ ಹೇಳಿ ಸ್ವಾಮಿ ಕಿರ್ರ ಅಂತ ಬೆಟ್ಟ. ನಮ್ಮಪ್ಪ ಏನೋ ಮಾಡಿದ್ನಪ್ಪ ನನಗೆ ಗದ್ಲ ಅಂತ ಹೇಳ. ನೆಕ್ಸ್ಟ್ ಪ್ಯಾರಾಗ್ರಾಫ್ ನೋಡೋಣ. ಈಗ ಏನಾಯ್ತು ಅಂತಂದ್ರೆ ಈ ಪ್ಯಾರಾಗ್ರಾಫ್ ನಲ್ಲೇ ಎ ಫ್ರೈಟ್ಫುಲ್ ಪ್ರಪೋಸಿಷನ್, ಒಂದು ಡಿಫಿಕಲ್ಟ್ ಸಿಚುವೇಶನ್. ಫ್ರೈಟ್ಫುಲ್ ಪ್ರಪೋಸಿಷನ್, ಒಂದು ಡಿಫಿಕಲ್ಟ್ ಸಿಚುವೇಶನ್ ಅವರಪ್ಪ ತಂದಿಟ್ಟ ಅವನ ಮುಂದ. ಏನ್ ಮಾಡ್ಬೇಕಪ್ಪ ಅಂತ ಹೇಳ್ರಿ. ಪ್ರಪೋಸಿಷನ್ ಅಂದ್ರೆ ಸಜೆಷನ್ ರೀ. ಅಂದ್ರೆ ಫ್ರೈಟ್ಫುಲ್ ಅಂದ್ರೆ ಒಂದು ಭಯಾನಕ ಸಜೆಷನ್ ಇಟ್ಟ ಅವರಪ್ಪ. ಏನಿಟ್ಟ ಅಂದ್ರೆ ನೈಟ್ ಅವನ ಆಫೀಸ್ ರೂಮ್ ಒಳಗ ಒಬ್ಬರೇ ಹುಡುಗ ಮಲ್ಕೋಬೇಕು. ಒಂದು ಫ್ರೈಟ್ಫುಲ್ ಪ್ರಪೋಸಿಷನ್ ಅಂದ್ರೆ ಒಂದು ಸಲಹೆ ಕೊಟ್ಟ ಅವರಪ್ಪ. ಆ ಸಲಹೆ ಏನಂತಂದ್ರ ಈ ಹುಡುಗ ನೈಟ್ ಅವರಪ್ಪನ ಆಫೀಸ್ ರೂಮ್ ಒಳಗ ಸಿಂಗಲ್ ಆಗಿ ಮಲ್ಕೋಬೇಕು. ಆ ಹುಡುಗನ ಪಾಲಿಗೆ ಅದು ಫ್ರೈಟ್ಫುಲ್ ಆಯ್ತು. ಸ್ವಾಮಿ ಥಾಟ್ ಏನಲ್ಲ ಒಬ್ಬನೇ ಮಲ್ಕೊಳ್ಳೋದು. ಬಟ್ ಸ್ವಾಮಿಗೆ ಅನ್ಸತ್ತ, ಅಯ್ಯೋ ಯಪ್ಪ ಎಂತ ಸೂಚನೆ ಕೊಟ್ಟನಪ್ಪ ನಮ್ಮಪ್ಪಿವ, ಏನು ಮಾಡಿ ಸಿಕ್ಕೊಂಡ್ಬಿಟ್ಟನಲ್ಲ ನಾನು ನಮ್ಮಪ್ಪನ ಕೈಯೊಳಗ, ಫಜಿತಿಗೆ ಬಿದ್ದ, ಒದ್ದಾಡ್ಲಿಕ್ಕೆ ಹತ್ಬಿಟ್ಟ. ಎ ಫ್ರೈಟ್ಫುಲ್ ಪ್ರಪೋಸಿಷನ್ ಸ್ವಾಮಿ ಥಾಟ್, ನಮ್ಮಪ್ಪ ನನಗೆ ಹೇಳಿದ್ದೇನು, ಅವನ ಆಫೀಸ್ ಮಗ ಇವತ್ತಿನ ರಾತ್ರಿ ನಾನು ಒಬ್ಬನೇ ಮಲ್ಕೋಬೇಕು. ಅವಾಗ ಹೇಳವನಿಗೆ ಏನಲ್ಲ, ಬಟ್ ನನಗದು ಫ್ರೈಟ್ಫುಲ್ ಪ್ರಪೋಸಿಷನ್, ನನಗದು ಭಯಾನಕ ಸೂಚನೆ, ಸಲಹೆ. ನಮ್ಮಪ್ಪ ಮಾಡಿದ್ ನನಗಾಗುದಿಲ್ಲ. ಯಾಕಾಗುದಿಲ್ಲ ಅಂತಂದ್ರ ಆ ಹುಡುಗಂದೊಂದು ಹ್ಯಾಬಿಟ್ ಅದ ನೋಡ್ರಿ. ಆ ಹುಡುಗ ಎಂದೆಂದೂ ಸಿಂಗಲ್ ಆಗಿ ಮಲ್ಕೊಂಡೇ ಇಲ್ಲವ. ಇಲ್ಲ ಸ್ವಾಮಿ ಹಿ ಅಂದ್ರೆ ಸ್ವಾಮಿ. ಸ್ವಾಮಿ ಹ್ಯಾಡ್ ಆಲ್ವೇಸ್ ಸ್ಲೆಪ್ಟ್ ಬಿಸೈಡ್ ಹಿಸ್ ಗ್ರ್ಯಾನಿ ಇನ್ ದ ಪ್ಯಾಸೇಜ್. ಆ ಹುಡುಗ ಒಂದು ದಿನ ಅವರ ಅಜ್ಜಿ ಬಿಟ್ಟು ಮಲ್ಕೊಳ್ಳೋದಿಲ್ಲವ. ಅವ್ರ ಅಜ್ಜಿ ಜೊತೆಗೆ ನಾ ಮಲ್ಕೋಬೇಕು, ಆಕೆ ಹತ್ರ ಆಕೆ ಹತ್ಕೊಂಡ ಮಲ್ಕೋಬೇಕು, ಅಷ್ಟು ಜೀವ. ಅವ್ರ ಮಮ್ಮಿ ಕೊಡಲ್ಲ, ಅವ್ರ ತಾಯಿ ಕೊಡಲ್ಲ, ಮತ್ತೆ ಅವ್ರ ಅಜ್ಜಿ ಕೂಡ, ಅವ್ರ ಅಪ್ಪನ ಅವನು ಕೂಡರೆ. ಇದು ಸ್ವಲ್ಪ ಅವ್ರ ಅವಗುನು ಸಬ್ಸೆಟ್ ಬರೋಂಗಾದಿತ್ತು. ನನ್ನ ಮಗ ನನ್ನ ಜೊತೆಗೆ ಮಲಗಲಾರ್ದ ಹೋಗಿ ಅವ್ರ ಅಮ್ಮನ ಮಗ್ಗಲ್ ಮಲಗ್ತಾನಲ್ಲ, ಅವ್ರ ಅಜ್ಜಿ ಮಲಗ್ತಾನಲ್ಲ, ಅವ್ರ ಅವು ಸ್ವಲ್ಪ ಸೆಟ್ ಆಗಿತ್ತದು. ಈ ಹುಡುಗ ಅವ್ರ ಅಜ್ಜಿನ ಬಾಳ ಹಚ್ಕೊಂಡ್ಬಿಟ್ಟಿದ್ದ, ಅಟ್ಯಾಚ್ಮೆಂಟ್. ಆ ಅಜ್ಜಿನ ಇವನ್ ಬಾಳ ಹಚ್ಕೊಂಡ್ಬಿಟ್ಟಿತ್ತು, ಒಂದನ್ನೊಂದು ಬಿಟ್ಟು ಇರ್ತಿರ್ಲಿಲ್ಲ. ಹಿಂಗಾಗಿ ಈ ಹುಡುಗ ಏನಾಗ್ಬಿಟ್ಟಿದ್ದ, ಅದೇ ಋಣ ಬೆಳೆಸ್ಕೊಂಡ್ಬಿಟ್ಟಿದ್ದ. ಅಜ್ಜಿ ಇಲ್ಲದ ಮಲ್ಕೊಳಕ್ ಆಗ್ತಿರ್ಲಿಲ್ಲ ಇವನಿಗೆ. He had always slept beside his granny. Granny ಅಂದ್ರೆ ಗ್ರ್ಯಾಂಡ್ ಮಮ್ಮಿ. ಇನ್ ದ ಪ್ಯಾಸೇಜ್, ಈಗೇನೋ ದಾರಿ ಇರ್ತೈತಲ್ಲ ಮನೆಯೊಳಗ, ಪ್ಯಾಸೇಜ್ ಅಂದ್ರ ಒಂದು ಹಾಲ್, ಫ್ರಂಟ್ ಹಾಲ್ ಅಂತಾನಲ್ಲ. ಹೋಗ್ಬೇಕಾದ್ರೆ ಒಳಗೆ ಹೋಗ್ಬೇಕಾದ್ರೆ ಅದ ಹಾಲ್ನಾಗ ಹಾಸಿ ಹೋಗ್ಬೇಕು, ಬರ್ಬೇಕಾದ್ರೆ ಅದ ಹಾಲ್ನಾಗ ಹಾಸಿ ಬರ್ಬೇಕು, ಅದಕ್ಕೆ ಪ್ಯಾಸೇಜ್ ಅಂತ ಕರೀತಾರೆ. ಇದು ಅವನು ರೂಢ ಮಾಡ್ಕೊಂಡ್ಬಿಟ್ಟಿದ್ದ. ಅಂಡ್ ಎನಿ ಚೇಂಜ್ ಇನ್ ದಿಸ್ ಅರೇಂಜ್ಮೆಂಟ್, ಈ ಅರೇಂಜ್ಮೆಂಟ್ ಅದೊಳಗೆ ಏನಾದರೂ ಬದಲಾವಣೆ ಆಯ್ತು, ಇವತ್ತೊಂದ್ ಸ್ವಲ್ಪ ಅಲ್ಲಿ ಮಲ್ಕೋಬೇಕಪ್ಪ ನೀನು, ನಿಮ್ಮ ಮಮ್ಮಿ ಮಗ್ಗಲ್ ಮಲ್ಕೋಬೇಕು, ಇಲ್ಲ ಹೊರಗೆ ಮಲ್ಕೋಬೇಕು ಅಂದ್ರೆ ಏನಾರ ಕ್ಯಾಪ್ಟನ್ ಟ್ರಾಂಬ್ಲಿಂಗ್ ಅವಾಗ ಚಾಲು ಆಗ್ಬಿಡ್ತಿತ್ತು. ಗದ್ದ 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 ನಡ್ಗೋದು. ಅಂಡ್ ಅವೇಕ್ ಆಲ್ ನೈಟ್, ಎಚ್ಚರದಿಂದ ಇಡೀ ರಾತ್ರಿ ಕಣ್ಣು ಬಡ್ಕೊಂತ ಮಲ್ಕೊಂಡ್ಬಿಡುದು. ನಿದ್ದೆ ಅಂತ ಒಂದು ಹತ್ತೋದಿಲ್ಲ, ವಿಂಕ್ ಆಫ್ ಸ್ಲೀಪ್ ಬರೋದಿಲ್ಲ ಅವನಿಗೆ. ಅವ್ರ ಅಜ್ಜಿ ಜೊತೆಗೆ ಮಲ್ಕೊಂಡ ಮಾತ್ರ ನಿದ್ದೆ, ಬೇರೆ ಏನಾದರೂ ಸ್ವಲ್ಪ ಲಿಟಲ್ ಬಿಟ್ ಚೇಂಜ್ ಮಾಡಿದ್ರು
ಅವತ್ತೆಲ್ಲ ಇಡೀ ರಾತ್ರಿ ಅವನ ನಡಗಬೇಕು ಮತ್ತು ಕಣ್ ತಕೊಂಡು ಮಲ್ಕೋಬೇಕು. ಅಂದ್ರೆ ಅವರ ಅಜ್ಜಿ ಮಗ್ಲ ಮಾತ್ರ ಅವನ ನಿದ್ದೆ ಆಗ್ತಿತ್ತು ಅಂತೇಳಿ. ಹಿಂಗತೆ ಅವನದು ಹ್ಯಾಬಿಟ್ ಇತ್ತು. ಅವರಪ್ಪ ಏನ್ ಈ ಒಂದು ಫ್ರೈಟ್ಫುಲ್ ಪ್ರಪೋಸಿಷನ್ ಇಟ್ಟಲ್ಲ, he hoped at first that the father was only joking. ನಮ್ಮಪ್ಪ ಜಸ್ಟ್ ಜೋಕ್ ಮಾಡ್ಲಿಕ್ಕತ್ತೇನ ಅಷ್ಟೇ ಅಂತ ಹುಡುಗ ಅನ್ಕೊಂಡ. ಏನದು ಜೋಕು? ನನ್ನ ಆಫೀಸ್ ರೂಮ್ ನಲ್ಲಿ ಇವತ್ತ ನೀನು ಅಲೋನ್ ಆಗಿ ಮಲ್ಕೋಬೇಕು ಅಂತೇಳಿ ನಮ್ಮಪ್ಪ ನನಗ ಸುಮ್ಮನೆ ಜೋಕ್ ಮಾಡ್ಲಿಕ್ಕತ್ತೇನ. ಗೊತ್ತೈತ ಅವನಿಗೆ ನಾನು ನಮ್ಮ ಅಜ್ಜಿ ಮಗ್ಳು ಬಿಟ್ರೆ ಇಲ್ಲಿ ಮಲ್ಕೊಳಕ್ ಆಗಲ್ಲ ಅಂತೇಳಿ. ಸಿಂಪ್ಲಿ ಮೈ ಫಾದರ್ ಇಸ್ ಜೋಕಿಂಗ್ ಅಂತ ಫಸ್ಟ್ ಹುಡುಗ ಮನಸ್ಸಿನಾಗ ಅನ್ಕೊಂಡ. ಅವ್ರಪ್ಪಗೇನು ಅನ್ನೋದಿಲ್ಲಪ್ಪ ನೀ ಜೋಕ್ ಮಾಡಕತ್ತಿ ಅಂತ ಅನ್ನೋದಿಲ್ಲ, ಮನಸ್ಸಿನಾಗ ಅನ್ಕೊಂಡ. ಮೊದಲೇ ಅನ್ಕೊಂತಾನ ಫ್ರೈಟ್ಫುಲ್ ಪ್ರಪೋಸಿಷನ್. ಅಪ್ಪ ಎಂತ ಸಜೆಷನ್ ಇಟ್ನಪ್ಪ ನಮ್ಮಪ್ಪ, ಅಯ್ಯೋ ಇಲ್ಬಿಡ ಜೋಕ್ ಮಾಡಕತ್ತಿರ್ಬೇಕು ಬಿಡು ಅಂತ ಮನಸ್ಸಿನಾಗ ಅನ್ಕೊಂತಾನ. ಇದನ್ನ ಅನ್ಕೊಳ್ಳೋದು ಮನಸ್ಸಿನಾಗನ, ಇದನ್ನ ಅನ್ಕೊಳ್ಳೋದು ಮನಸ್ಸಿನಾಗನ. ಹಿ ಹೋಪ್ಡ್ ಅಟ್ ಫಸ್ಟ್ ದ ಫಾದರ್ ವಾಸ್ ಓನ್ಲಿ ಜೋಕಿಂಗ್ ಅಂತ ಹೇಳಿ. ಹಿ ಮಂಬಲ್ಡ್ ವೀಕ್ಲಿ. ಮತ್ತ ಅವರಪ್ಪ ಹೇಳಿದಕ್ಕೆ ಏನಾರು ಬಂದು ಹೇಳಬೇಕಲ್ಲ, ಅದಕ್ಕೆ ಗುಣಗುಣು ಅಂದ. ಮಂಬಲ್ಡ್ ಅಂದ್ರೆ ಗುಣಿ 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 ಮಾಡೋದು, ಜೋರಾಗಿ ಖಡಕ್ ಆಗಿ ಸ್ಟ್ರಾಂಗ್ ಆಗಿ ಕ್ಲಿಯರ್ ಆಗಿ ಹೇಳೋದಲ್ಲ, ನಾಟ್ ಕ್ಲಿಯರ್ಲಿ ಹೇಳಿದ್ರು, ವೀಕ್ಲಿ ಗುಣಗುಣು ಮಾಡಿದ. ಏನೋ ಒಂದು ರೆಸ್ಪಾನ್ಸ್ ಕೊಡ್ತಾನ ಅವರಪ್ಪನಿಗೆ. ಏನಂತ ಕೊಡ್ತಾನ? ಎಸ್ ಆಯ್ತಲ್ಲ ಬಜಿ ಅಂತಾನ ಅಂದು ಅಂಡ್ ಟ್ರೈಡ್ ಟು ಚೇಂಜ್ ದ ಸಬ್ಜೆಕ್ಟ್. ಆಯ್ತಲ್ಲ ಅಪ್ಪಾಜಿ, ಎಲ್ಬಿಡ ಅದನ್ನೇನ ನೋಡಿದ್ರತ್ತು, ಅಪ್ಪಾಜಿ ಏನೈತಿ ವಿಷಯ ಅಂತೇಳಿ ಬ್ಯಾರೆ ಟಾಪಿಕ್ ಎಬ್ಬಿಸ್ಬಿಡ್ತಾನ ಅವ್ರಪ್ಪಗ. ಅಂದ್ರೆ ಅವ್ರ ಅಪ್ಪಂದು ಕಾನ್ಸಂಟ್ರೇಷನ್ ಚೇಂಜ್ ಮಾಡಿ ಅದನ್ನ ಮರೆಯುವಂತೆ ಮಾಡೋದು ಆ ಹುಡುಗನ ಟೆಕ್ನಿಕ್. ಅದೇ ಲಾಸ್ಟ್ ಒಂದು ಕ್ವಶನ್ ಬರ್ತದ, ವಾಟ್ ಆರ್ ದ ಡಿಫರೆಂಟ್ ಟೆಕ್ನಿಕ್ಸ್ ದ ಬಾಯ್ ಯೂಸ್ಡ್ ಟು ಎಸ್ಕೇಪ್ ಫ್ರಮ್ ದ ಕ್ಲಿಪ್ ಆಫ್ ಹಿಸ್ ಫಾದರ್ ಅಂತೇನೋ ಬರ್ತದ. ಅವರಪ್ಪನ ಕಪಿಮುಷ್ಟಿಯಿಂದ ಎಸ್ಕೇಪ್ ಆಗುದ್ರ ಸಲುವಾಗಿ ಹುಡುಗ ಏನೇನು ಪ್ಲಾನ್ಗಳನ್ನು ಮಾಡಿದ ಅಂತ ಬರ್ತದೆ. ಇದು ಒಂದೇ ಪ್ಲಾನ್ ಅಪ್ಪ. ಇದು ಹುಡುಗ ಏನ್ ಮಾಡ್ತಾನ ಹಾಗಾದ್ರೆ ಅಂತಂದ್ರ ಏನ್ ಮಾಡ್ತಾನ? ಅಂಡ್ ಟ್ರೈ ಟು ಚೇಂಜ್ ದ ಸಬ್ಜೆಕ್ಟ್. ಅವರಪ್ಪ ಏನ್ ಹೇಳ್ತಾನ? ನೀನು ನನ್ನ ಆಫೀಸ್ ರೂಮ್ನಲ್ಲಿ ಮಲ್ಕೋಬೇಕು ಅಂತ ಹೇಳಿದ್ರ ಒಂದು ಸಾಣದೊಂದು ಎಸ್ ಅಂತ ಅಂದವನ ಬೇರೆ ಒಂದು ಸಬ್ಜೆಕ್ಟ್ ಚೇಂಜ್ ಮಾಡ್ತಾನೆ. ಹಿ ಸೆಡ್ ವೆರಿ ಲೌಡ್ಲಿ. ಈ ಸಲ ಹೇಳೋದು ಮಾತ್ರ ವೆರಿ ಲೌಡ್ಲಿ ಹೇಳ್ತಾನ, ವಿತ್ ಅ ಗ್ರೇಟ್ ಡೀಲ್ ಆಫ್ ಎಂಥೂಸಿಯಾಸಮ್. ಈ ಸಲ ಹೇಳೋದು ಮಾತ್ರ ಬಹಳ ಗ್ರೇಟ್ ಡೀಲ್ ಅಂದ್ರೆ ವೆರಿ ಮಚ್, ಎಂಥೂಸಿಯಾಸಮ್ ಅಂದ್ರೆ ಗ್ರೇಟ್ ಇಂಟ್ರೆಸ್ಟ್. ಲೌಡ್ಲಿ ಹೇಳ್ತಾನ, ವಿತ್ ಗ್ರೇಟ್ ಇಂಟ್ರೆಸ್ಟ್ ಹೇಳ್ತಾನ. ಇನ್ ಮೇಲೆ ಏನ್ ಹೇಳ್ತಾನ ಅದು ಅವರಪ್ಪ ಹೇಳಿದಕ್ಕೆ ಮಾತ್ರ ಕುಯ್ ಅಂತಾನೆ ಇಲ್ಲ. ಮುಂದೊಂದೇನೇ ಹೇಳ್ತಾನ? ಲೌಡ್ಲಿ ಹೇಳ್ತಾನ, ವಿತ್ ಗ್ರೇಟ್ ಡೀಲ್ ಆಫ್ ಎಂಥೂಸಿಯಾಸಮ್. ಗ್ರೇಟ್ ಡೀಲ್ ಆಫ್ ಬಹಳ ಆಸಕ್ತಿಯಿಂದ ಹೇಳ್ತಾನ. ಏನ್ ಹೇಳ್ತಾನ ನೋಡ್ರಿ. ಹಾಗಾದ್ರೆ ಅವರಪ್ಪನಿಗೆ ಟಾಪಿಕ್ ಚೇಂಜ್ ಮಾಡಿ, ಸಬ್ಜೆಕ್ಟ್ ಚೇಂಜ್ ಮಾಡಿ ಅವರಪ್ಪನ ಮರೆಸುವಂತೆ ಮಾಡ್ತಾನ. ಈ ಫ್ರೈಟ್ಫುಲ್ ಪ್ರಪೋಸಿಷನ್ ಮರ್ತು ಬಿಡ್ಬೇಕು ಅವರಪ್ಪ. ಬೇರೆ ಟಾಪಿಕ್ ಎತ್ತಾನ ಹುಡುಗ. ಏನ್ ಎತ್ತಾನ? ಡ್ಯಾಡಿ, ವಿ ಆರ್ ಗೋಯಿಂಗ್ ಟು ಅಡ್ಮಿಟ್ ಇವನ್ ಎಲ್ಡರ್ಸ್ ಇನ್ ಅವರ್ ಕ್ರಿಕೆಟ್ ಕ್ಲಬ್ ಇಯರ್ ಆಫ್ಟರ್. ಈ ಹುಡುಗ ಒಂದು ಕ್ರಿಕೆಟ್ ಕ್ಲಬ್ಗೆ ಹೋಗ್ತಿದ್ದ ಅಂತ ಅನಿಸ್ತದ. ಹುಡುಗರ ಕ್ರಿಕೆಟ್ ಕ್ಲಬ್ ಅದು. ಆ ವಿಷಯ ಎತ್ತು ಬಿಡ್ತಾರ. ಅಪ್ಪಾಜಿ, ನಮ್ದು ಕ್ರಿಕೆಟ್ ಕ್ಲಬ್ನಾಗ ಹುಡುಗರ್ದು ಐತಲ್ಲ, ಇನ್ ಮ್ಯಾಲೆ ನಾವು ದೊಡ್ಡವ್ರನ್ನೂ ಸಹಿತ ನಮ್ಮ ಕ್ರಿಕೆಟ್ ಕ್ಲಬ್ನಾಗ ಅಡ್ಮಿಟ್ ಮಾಡ್ಕೊಂತೀವಿ ಇನ್ ಮ್ಯಾಲೆ, ಹಿಯರ್ ಆಫ್ಟರ್. ಬರೀ ಸಣ್ಣ ಹುಡುಗರದು ಇಷ್ಟು ದಿವ್ಸ ಇತ್ತ, ಇನ್ ಮೇಲೆ ಅಪ್ಪಾಜಿ ನಮ್ದು ಕ್ರಿಕೆಟ್ ಕ್ಲಬ್ನಾಗ ದೊಡ್ಡವ್ರು ನಿಮ್ಮಂತವ್ರನ್ನ ಸಹಿತ ಕರ್ಕೊಂತೀವಿ ಅಪ್ಪಾಜಿ. ವಿ ಆರ್ ಬೈಯಿಂಗ್ ಬ್ರ್ಯಾಂಡ್ ನ್ಯೂ ಬ್ಯಾಟ್ಸ್ ಅಂಡ್ ಬಾಲ್ಸ್. ಈಗ ಹೊಸ ಬ್ಯಾಟು ಬಾಲ್ಸು, ಬ್ರ್ಯಾಂಡ್ ನ್ಯೂ ಅಂದ್ರೆ ಹೊಸ ಚಲೋ ಬ್ರ್ಯಾಂಡ್ನ ಬ್ಯಾಟ್ಸ್ ಕೊಂಡ್ಕೊಳಕತ್ತೀವಿ, ಬಾಲ್ಸ್ ಕೊಂಡ್ಕೊಳಕತ್ತೀವಿ ನಮ್ಮ ಕ್ರಿಕೆಟ್ ಕ್ಲಬ್ಗೆ. ಮತ್ತ ನಮ್ಮ ಕ್ಯಾಪ್ಟನ್ ಅದನಲ್ಲ ಅಪ್ಪಾಜಿ, ಅವ್ರ ಕ್ಯಾಪ್ಟನ್ ಹ್ಯಾಸ್ ಆಸ್ಕ್ಡ್ ಮೀ ಟು ಟೆಲ್ ಯು, ಸ್ವಾಮಿ ನಿಮ್ಮ ಅಪ್ಪರಿಗೆ ಹೋಗಿ ಹೇಳು ಹಿಂಗ. ಅವ ಏನೋ ಅನ್ನಕತ್ತಿದ್ನಪ್ಪ, ಅವರಪ್ಪ ಏನ್ ಮಾಡ್ಬಿಡ್ತಾನ, ಇಂಟರಪ್ಟ್ ಆಗಿಬಿಡ್ತಾರ. ಅಲ್ಲೋ ನಾ ಏನ್ ಹೇಳಿನಪ್ಪ, ಅಲ್ಲೋ ಇವತ್ತು ನೈಟ್ ನೀನು ಅಲೋನ್ ಆಗಿ ನನ್ನ ಆಫೀಸ್ ರೂಮ್ ನಲ್ಲಿ ಮರ್ಕೋರಪ್ಪ ಅಂತ ನಾ ಹೇಳೇನಿ. ನೀ ಏನ್ ಮಾಡಕತ್ತಿ? ಬ್ರ್ಯಾಂಡ್ ನ್ಯೂ ಬ್ಯಾಟ್ಸ್ ಕೊಂಡ್ಕೊಂತೀವಿ, ಬಾಲ್ಸ್ ಕೊಂಡ್ಕೊಂತೀವಿ, ನಮ್ಮ ಕ್ರಿಕೆಟ್ ಕ್ಲಬ್ ನೊಳಗ ಎಲ್ಡರ್ಸನ್ ಕರ್ಕೊಳಕತ್ತೀವಿ. ಅಲ್ಲೋ ನಾ ಏನ್ ಹೇಳಿನಿ, ನೀ ಏನ್ ಹೇಳಕತ್ತಿ ಅಂತೇಳಿ ಅವ್ರಪ್ಪ ಅವಾಗ ಅಡ್ಡ ಬಂದ್ಬಿಡ್ತಾನ್ರಿ. ಆ ಹುಡುಗ ತಿಳ್ಕೊಂಡಿದ್ದ ನಮ್ಮಪ್ಪ ಮರ್ತ ಅಂತೇಳಿ. ಅವರಪ್ಪ ಸಿಕ್ಕಾಪಟ್ಟೆ ಹಠ ಮಾಡದಾನ್ರಿ. ಒಂದ್ ಹಿಡದ ಅಂದ್ರ ಪಡಂಭೂತ. ಅದು ಬಹಳ ಫಸೀತ ಹುಡುಗನಿಗೆ. ಬರ್ರಿ ನೋಡೋಣ, ಏನ್ ಹೇಳ್ದಪ್ಪ ನೀನು? ಕ್ರಿಕೆಟ್ ಕ್ಲಬ್ನೊಳಗ ದೊಡ್ಡವ್ರನ್ನ ಸೇರಿಸ್ಕೊಂತೀರಾ, ಓಕೆ. ಮತ್ತೇನೋ ಬ್ರ್ಯಾಂಡ್ ನ್ಯೂ ಬ್ಯಾಟ್ಸ್ ಅಂಡ್ ಬಾಲ್ಸ್ ಅನ್ನು ಕೊಂಡ್ಕೊಂತೀರಾ, ಓಕೆ. ಅದೇನೋ ನಿಮ್ ಕ್ಯಾಪ್ಟನ್ ಏನೋ ಹೇಳ್ಬೇಕಂತಾನ, ಎಲ್ಲ ಓಕೆ ಇರ್ಲಿ.
ಆದ್ರೆ ಎಲ್ಲ ಈಗ ಬೇಡ. ಈಗ ನಾನೇನ್ ಹೇಳಿನಪ್ಪ ನಿನಗ, ಹೌದಲ್ಲ? ವಿ ವಿಲ್ ಸಿ ಅಬೌಟ್ ದ್ಯಾಟ್ ಲೇಟರ್. ನೀ ಏನ್ ಹೇಳಿಕತ್ತಿಲ್ಲ ಅದನ್ನ ಆಮೇಲೆ ನೋಡೋಣ. ಲೇಟರ್ ಏನೋ ಕ್ರಿಕೆಟ್ ಕ್ಲಬ್ ಏನೋ ಅಂತಿಲ್ಲ, ಅದನ್ನ ಆಮೇಲೆ ನೋಡೋಣ. ಫಾದರ್ ಕಟ್ಟಿನ, ಅವನ ಮಾತಿಗೆ ಕಟ್ಟಿನ ಮಾಡ್ದ, ಅವನ ಮಾತಿಗೆ ಇಂಟರಪ್ಟ್ ಅದ, ಅವನ ಮಾತಿಗೆ ಸ್ಟಾಪ್ ಮಾಡಿಸಿ ತನ್ನ ಮಾತನ್ನ ಚಾಲು ಮಾಡ್ದ. ಹುಡುಗ ಅನ್ಕೊಂಡಿದ್ದ ನಮ್ಮಪ್ಪ ಮರಿತಾನ ಅಂತ ಹೇಳಿ. ಅದು ಅಡ್ವರ್ಸ್ ಎಫೆಕ್ಟ್ ಆಯ್ತಪ್ಪ. ಇದು ಲೇ ಬಿಡಲ್ಲಿ ಅದನ್ನ ಆಮೇಲೆ ನೋಡೋಣ, ನಾ ಹೇಳಿದ್ದು ಮೊದಲು ಮಾಡು. ಯು ಮಸ್ಟ್ ಸ್ಲೀಪ್ ಅಲೋನ್ ಹಿಯರ್ ಆಫ್ಟರ್. ಬಂತಪ್ಪ ಕುತ್ತಿಗೆ. ಸ್ವಾಮಿ ರಿಯಲೈಸ್ ದಟ್ ದ ಮ್ಯಾಟರ್ ಹ್ಯಾಡ್ ಗಾನ್ ಬಿಯಾಂಡ್ ಹಿಸ್ ಕಂಟ್ರೋಲ್. ಇಷ್ಟೊತ್ತಿನ ತನಕ ಏನಾರ ಮಾಡಿ ತನ್ನ ಕಂಟ್ರೋಲ್ನಾಗ ಇತ್ತು, ಅವ್ರ ಅಪ್ಪನ ಚೇಂಜ್ ಮಾಡಬಹುದು ಅಂತ ಅನ್ಕೊಂಡಿದ್ದ. ಈ ಸದ್ಯಕ್ಕೆ ಸತ್ಯ ಗೊತ್ತಾತ ಅವ್ರ ಸ್ವಾಮಿಗೆ. ಸ್ವಾಮಿ ರಿಯಲೈಸ್, ಸತ್ಯ ಗೊತ್ತಾಯ್ತು. ಏನು? ದ ಮ್ಯಾಟರ್, ರಾತ್ರಿ ಮಲ್ಕೊಳ್ತಕ್ಕಂಥದ್ದು ಮ್ಯಾಟರ್ ಹ್ಯಾಡ್ ಗಾನ್ ಬಿಯಾಂಡ್ ಹೀಸ್ ಕಂಟ್ರೋಲ್. ನನ್ನ ಕಂಟ್ರೋಲ್ ಮೀರ್ತಪ್ಪ, ನಮ್ಮ ಅಪ್ಪನ ಕಂಟ್ರೋಲ್ನಾಗ ಐತಿದು. ಏನ್ ಮಾಡೋದು? ನಮ್ಮಪ್ಪ ನನಗ ಒಂದು ಫ್ರಾಮ್ ಎ ಚಾಲೆಂಜ್ ಇಟ್ ಹ್ಯಾಡ್ ಬಿಕಮ್ ಎ ಕಮಾಂಡ್. ಮೊದಲ ನಿನಗೆ ಮಲ್ಕೊಳ್ಳಕ್ ಆಗತ್ತನ, ನಿನಗ ಧೈರ್ಯ ಐತನ ಅಂತ ಚಾಲೆಂಜ್ ಮಾಡಿದ್ರು. ಈಗೇನಂತಾರ, ನೀ ಮಲ್ಕೊಳ್ಳಲೇಬೇಕಲೇ ಅಲ್ಲೇ, ಯೋ ಮಸ್ಟ್ ಸ್ಲೀಪ್ ಮಗನೇ ಕಮಾಂಡ್ ಮಾಡಕತ್ತಿದ್ರು. ಯಪ್ಪ ಏನು ಬಂತಪ್ಪ. ಹಿ ನ್ಯೂ ಹಿಸ್ ಫಾದರ್ಸ್ ಟೆನಾಸಿಟಿ, ಹಠಮಾರಿತನ. ಅವರಪ್ಪನ ಹಠಮಾರಿತನ ಅವನಿಗೆ ಗೊತ್ತಿತ್ತು. ಎಂದರ ಒಂದ್ ಯಾವ್ದು ಕೆಲಸಕ್ಕರ ಅವರಪ್ಪ ಹಠಮಾರಿತನಕ್ಕೆ ಬಿದ್ದ, ಹೌದಲ್ಲ, ಒಂಥರ ಉಡ ಇದ್ದಂಗ, ಒಂಥರ ಇವ ದುರ್ಯೋಧನ ಇದ್ದಂತ. ಯಾಸ್ ಅಡಾಮೆಂಟ್ ಆಸ್ ದುರ್ಯೋಧನ, ಆಸ್ ಅಡಾಮೆಂಟ್ ಆಸ್ ಅ ಮ್ಯೂಲ್ ಅಂತಾರ. ಹಿಮಸಾರಂಗ ಅಂತ ಇರ್ತೈತಂತ. ಹಠಮಾರ್ತನಕ್ಕೆ ಬಿದ್ರೆ ಒಟ್ಟ ಬಿಡುದಿಲ್ಲ ಅಂತದ್ದು, ಹಿಮಾಲಯ ತೆಗೆದು ಜಾರುದಿಲ್ಲ ಅಂತದ್ದು. ಇವ್ರ ಅಪ್ಪನ ಹಂಗಾಯ್ತು, ಸ್ವಾಮಿ ಫಾದರ್. ಆ ಹುಡುಗನಿಗೆ ಅದು ಗೊತ್ತಿತ್ತು, ನಮ್ಮ ಅಪ್ಪ ಕೆಟ್ಟ ಹಠಮಾರ ಅದನ ಅಂತೇಳಿ. ಯಪ್ಪ ಹಿಂಗ ಜಿದ್ದಿಗೆ ಬಿದ್ದ ಅಂದ್ರೆ ಮುಗಿತಪ್ಪ, ನಮ್ಮ ಅಪ್ಪ ಬಿಡುದಿಲ್ಲ ನಮ್ಮ ಅಂತೇಳಿ. ಅವರ ಪರಿಚಟ ಅವನಿಗೆ ಗೊತ್ತಿತ್ತು. ಹಿ ನ್ಯೂ ಹಿಸ್ ಫಾದರ್ಸ್ ಟೆನಾಸಿಟಿ ಅಟ್ ಸಚ್ ಮೊಮೆಂಟ್ಸ್, ಸಚ್ ಸಿಚುವೇಶನ್ಸ್. ಅಂತಂತ ಕೆಲವೊಂದು ಪ್ರಸಂಗದಲ್ಲಿ ಅವ್ರ ಅಪ್ಪ ಹಠಮಾರ್ತನಕ್ಕೆ ನಿಂತ್ರ ಯಾರು 700 ಗೌಡ್ರು ಬಂದ್ರು ಬಿಡುದಿಲ್ಲ ಅವ್ರಪ್ಪ ಅಂತಿರ್ತಾರಲ್ಲ, 700 ಗೌಡ್ರು ಬಂದ್ರು ಬಿಡುದಿಲ್ಲ ಅಂತೇಳಿ. ಅಂತ ಹಠಮಾರಿ ಅವರಪ್ಪ. ಹುಡುಗನಕೊಂಡ ಸತ್ಯ ನಾನು ಅಂತ ಹೇಳಿ. ಒಂದು ಮಜಾ ರೀ ಇದು. ಈ ಪಾಠದೊಳಗೆ ಸುಮ್ಮನೆ ಒಂದು ಮಜಾ ಮಾಡಿ ಅನಿಸ್ತಾರೆ, ಆರ್ಕೆ ನಾರಾಯಣಿಸ್ತಾರೆ. ಬರ್ರಿ ನೆಕ್ಸ್ಟ್. ಫ್ರಮ್ ದ ಫಸ್ಟ್ ಆಫ್ ದ ನೆಕ್ಸ್ಟ್ ಮಂತ್ ಆ ಹುಡುಗ ಒಂದು ಗುಳಿಗೆ ಕೊಡ್ತಾನೆ ಅವ್ರ ಅಪ್ಪಗ. ಅಪ್ಪಾಜಿ, ಈ ನಾಳೆ ಮುಂದಿನ ತಿಂಗಳು 1ನೇ ತಾರೀಕಿಂದ ಚಾಲು ಮಾಡ್ತಿದ್ನಲ್ಲ, ಫ್ರಮ್ ದ ಫಸ್ಟ್ ಆಫ್ ದ ನೆಕ್ಸ್ಟ್ ಮಂತ್ ಐ ವಿಲ್ ಸ್ಲೀಪ್ ಅಲೋನ್ ಫಾದರ್. 2ನೇ ಗುಳಿಗೆ. ಆಗಲೇನಂದ, ಸಬ್ಜೆಕ್ಟ್ ಚೇಂಜ್ ಮಾಡ್ದ. ಈಗೇನ್ ಮಾಡ್ತಾನ, ಒಂದ್ ಸುಳ್ಳು ಹೇಳ್ತಾನ. ಬೀಸುಡನ್ನೇ ತಪ್ಪಿಸ್ಕೊಂಡ್ರ 1000 ವರ್ಷ ಆಯುಷ್ಯ ಅಂತ. ಹಂಗ ತಪ್ಪಿಸ್ಬಿಟ್ರಂತ. ನಾಳೆ 1ನೇ ತಾರೀಕಿಂದ ಚಲೋ ದಿವಸ ಇತ್ತಲ್ಲ, ಮತ್ತೆ ಸ್ಟಾರ್ಟ್ ಮಾಡ್ಬಿಡ್ತಿದ್ದೆ ಅವಾಗ ಅಂತ. ಚಲೋ ದಿವಸ ಇಲ್ಲ, ನಾನು ಹಂಗ ಸುಮ್ಮನೆ ನಂದು ಹೇಳಿದೆ. ಫ್ರಮ್ ದ ಫಸ್ಟ್ ಆಫ್ ನೆಕ್ಸ್ಟ್ ಮಂತ್ ಚಾಲು ಮಾಡ್ತಿದ್ನಲ್ಲ ಅಪ್ಪಾಜಿ ಅಂತಾನ. ಅವರಪ್ಪ ಟೆನಾಸಿಟಿ ಗೊತ್ತೈತಿ ನಮಗ. ನೋ, ಯು ಮಸ್ಟ್ ಡೂ ಇಟ್ ನಾವ್. ಇಟ್ ಈಸ್ ಡಿಸ್ಗ್ರೇಸ್ಫುಲ್. ಬಾಳ ಅಸಹ್ಯ ನೀ ಮಾಡೋದು. ಗ್ರೇಸ್ಫುಲ್ ಅಂದ್ರೆ ಸುಂದರ. ಏನ್ರಿ, ಇದಾದ್ಮೇಲೆ ಒಂದು ಪೋಯಮ್ ಬರ್ತದ, ಗ್ರ್ಯಾಂಡ್ ಮಾ ಕ್ಲೈಮ್ಸ್ ಎ ಟ್ರೀ ಅಂತೇಳಿ. ಅದ್ರಾಗ ಬರ್ತದ ಗ್ರೇಸ್ಫುಲ್, ಡಿಸ್ಗ್ರೇಸ್ಫುಲ್ ಅಂತೇಳಿ. ಗ್ರೇಸ್ಫುಲ್ ಅಂದ್ರೆ ಸುಂದರವಾಗಿರೋದು. ಈ ಇಂಗ್ಲಿಷ್ ಮೀಡಿಯಂದವ್ರಿಗೆ ಒಂದು ಪೋಯಮ್ ಅದ, ಟು ಎ ಪೇರ್ ಆಫ್ ಸೈರಸ್ ಕ್ರೇನ್ಸ್ ಅಂತೇಳಿ. ಅಲ್ಲಿ ಬರ್ತದೆ ಅದು ಗ್ರೇಸ್ಫುಲ್ ಅಂತೇಳಿ. ಗ್ರೇಸ್ಫುಲ್, ಡಿಸ್ಗ್ರೇಸ್ಫುಲ್ ಅಂತ ಬರ್ತದೆ. ಗ್ರೇಸ್ಫುಲ್ ಅಂದ್ರೆ ಸುಂದರವಾಗಿರೋದು, ಡಿಸ್ಗ್ರೇಸ್ಫುಲ್ ಅಂದ್ರೆ ಅಂದ ಕೆಡಿಸ್ಕೊಂಡಿರೋದು, ಕೆಟ್ಟದ್ದಾಗಿರೋದು. ನೋಡಪ್ಪ, ಇದು ಬಹಳ ಕೆಟ್ಟದ್ದಪ್ಪ ಮಗ. ಯಾವ್ದು ಕೆಟ್ಟದ್ರಿ ಸರ್? ಇಟ್ ಪ್ಲಸ್ ಇನ್ಫಿನಿಟಿವ್. ಸ್ಲೀಪಿಂಗ್ ಬಿಸೈಡ್ ಗ್ರಾನಿ ಆರ್ ಮದರ್ ಲೈಕ್ ಎ ಬೇಬಿ. ವಾಟ್ ಈಸ್ ಡಿಸ್ಗ್ರೇಸ್ಫುಲ್ ಅಕಾರ್ಡಿಂಗ್ ಟು ಹಿಸ್ ಫಾದರ್ ಅಂತ ಕೇಳಿದ್ರ, ಅಜ್ಜಿ ಮಗ್ಲಾಗ್ಲಿ ಮದರ್ ಮಗ್ಲಾಗ್ಲಿ ಬೇಬಿ ತರಹ ಮಲ್ಕೊಳ್ಳೋದು ಬಹಳ ಅಸಹ್ಯಕರಲಿ ಗಿಡ್ಡ. ನೀ ಬೇಬಿ ಅನ್ಲೇ ಮಗನ. ಯು ಆರ್ ಇನ್ ದ ಸೆಕೆಂಡ್ ಫಾರ್ಮ್. ನೀನು 2ನೇ ಫಾರ್ಮ್ ಅದೇ ಅಂದ್ರೆ 7th ಕ್ಲಾಸ್ ಅಂತ ಐತಂತಪ್ಪ. ಸೆಕೆಂಡ್ ಫಾರ್ಮ್ ಅಂದ್ರೆ 7th ಕ್ಲಾಸ್ ಅಂತೇಳಿ ಒಂದು ಗ್ಲೋಸರಿ ಒಳಗೆ ಕೊಡ್ತಾರೆ. ಎಲ್ಲ ನೋಡಿದ್ರೆ ಇಲ್ಲದ ನೋಡ್ರಿ.
ಸೆಕೆಂಡ್ ಫಾರ್ಮ್ ಅಂದ್ರೆ 7th ಸ್ಟ್ಯಾಂಡರ್ಡ್ ಡ್ಯೂರಿಂಗ್ ಬ್ರಿಟಿಷ್ ಟೈಮ್ಸ್ ಅಂತ. ಅವಾಗ ನಮ್ಮ ಇಂಡಿಯಾದೊಳಗ ಬ್ರಿಟಿಷ್ ಟೈಮ್ಸ್ ಅಂದ್ರೆ ಬ್ರಿಟಿಷ್ ರೂಲ್ ಮಾಡ್ತಕ್ಕಂಥ ಟೈಮ್ದೊಳಗ ಫಾರ್ಮ್ ಅಂತಂತಿದ್ರಂತ. ಫಾರ್ಮ್ ಅಂತಂದ್ರೆ ಸೆಕೆಂಡ್ ಫಾರ್ಮ್ ಅಂದ್ರೆ ಇವತ್ತಿನ 7th ಸ್ಟ್ಯಾಂಡರ್ಡ್. ನೀನು ಸೆಕೆಂಡ್ ಫಾರ್ಮ್ ನಾಗದೆ 7th ಸ್ಟ್ಯಾಂಡರ್ಡ್ ನಾಗದೆ ಮಗನ. ಇಷ್ಟು ದೊಡ್ಡ ಸೆಕೆಂಡ್ ಫಾರ್ಮ್ ಅಂದ್ರೆ ಸೆಕೆಂಡ್ ಸ್ಟ್ಯಾಂಡರ್ಡ್ ಅಂತ ಹೇಳ್ತಾರೆ. LKG UKG ಫಸ್ಟ್ ಸ್ಟ್ಯಾಂಡರ್ಡ್ ಸೆಕೆಂಡ್ ಸ್ಟ್ಯಾಂಡರ್ಡ್ ಅಲ್ಲ. ಸೆಕೆಂಡ್ ಸ್ಟ್ಯಾಂಡರ್ಡ್ ಅಂದ್ರೆ ಸೆಕೆಂಡ್ ಫಾರ್ಮ್ ಅಂದ್ರೆ 7th ಸ್ಟ್ಯಾಂಡರ್ಡ್. ಮತ್ ದೊಡ್ಡವ್ ನಾನಲ್ಲ, 1 ವರ್ಷ ಬಿಟ್ರೆ ಹೈಸ್ಕೂಲ್ಗೆ ಹೋಗ್ತಾರ, ಮಿಶಿ ಗಿಶಿ ಬರ್ತಾವ್ರೆ. ಇಂಥ ಹುಡುಗಿದ್ಕೊಂಡು ಮಗನ ಬೇಬಿ ತರಹ ನಿಮ್ಮ ಅಜ್ಜಿ ಮಗ್ಲ, ನಿಮ್ಮ ಅವನ ಮಗ್ಲ ಮಲ್ಕೊಂಡಿಲ್ಲ, ಆ ಜಾಸ್ತಿ ಎಕ್ಸಾಂಪಲ್ ಕೊಡ್ತಾರ. ಈ ತರ ಮಾಡೋದಂದ್ರೆ ಡಿಸ್ಗ್ರೇಸ್ಫುಲ್ ಅಲ್ಲೇ, ಬಹಳ ಅಸಹ್ಯಲೇ, ಕೆಟ್ಟ ಚಟಲ್ಲೇ, ಅದು ಬಿಟ್ಟು ಬಿಡೋದ ನಾವು. ಯು ಆರ್ ಇನ್ ದ ಸೆಕೆಂಡ್ ಫಾರ್ಮ್ ಅಂಡ್ ಐ ಡೋಂಟ್ ಲೈಕ್ ದ ವೇ ಯು ಆರ್ ಬೀಂಗ್ ಬ್ರಾಟ್ ಅಪ್. ಬ್ರಾಟ್ ಅಪ್ ಅಂದ್ರೆ ಬೆಳೆಸೋದು. ನಿನ್ನೇನ್ ಬೆಳೆಸಕತ್ತಿರಲ್ಲ ಹಿಂಗತೆ, ಅಜ್ಜಿ ಮಕ್ಕಳು ಮಕ್ಕಳೋದು, ನಿಮ್ಮವ್ ಬೆಳೆಸಕತ್ತಾಳ, ನಿಮ್ಮ ಅಜ್ಜಿ ಬೆಳೆಸಕತ್ತಾಳಲ್ಲ ಮಗನ. ನನಗದು ಆಗಿ ಬರೋದಲ್ಲ, ನಾನು ಸಾಕಾಗ್ಬಿಟ್ಟತೀನಿ ನಿಮ್ಮ ಅಜ್ಜಿ ಮಕ್ಕಳು ಮಕ್ಕಳೋದು. ಆಕಿಗೂ ಬುದ್ಧಿಲ್ಲ, ನಿನಗೂ ಬುದ್ಧಿಲ್ಲ, ನಮ್ಮವ್ಗೂ ಬುದ್ಧಿಲ್ಲ, ನಿನಗೂ ಬುದ್ಧಿಲ್ಲ ಅಂತ ಅವ್ರಪ್ಪ ಬೈತಾನ್ರಿ. ಯು ಆರ್ ಇನ್ ದ ಸೆಕೆಂಡ್ ಫಾರ್ಮ್ ಅಂಡ್ ಐ ಡೋಂಟ್ ಲೈಕ್ ದ ವೇ ಯು ಆರ್ ಬೀಯಿಂಗ್ ಬ್ರಾಟ್ ಅಪ್. ಬ್ರಾಟ್ ಅಪ್ ಅಂದ್ರೆ ಬೆಳೆಸು, ಬ್ರಿಂಗ್ ಅಪ್ ಅಂದ್ರೆ ಬೆಳೆಸು. ನಿನ್ನೇನ್ ಬೆಳೆಸಕತ್ತಾರಲ್ಲಿ ಈ ತರಹ ನನಗಿಷ್ಟ ಇಲ್ಲ, ಸರಿ ಇಲ್ಲಿದು, ಹೌದಲ್ಲ? ಎಸ್, ಹಿ ಸೆಡ್. ಹೆಂಗತೆ ಸ್ವಾಮಿ ಅಪ್ಪ ಸ್ವಾಮಿಗ ಅಂದ. ಅಂಡ್ ಲುಕ್ ಅಟ್ ಹಿಸ್ ವೈಫ್. ಅವ್ರ ಹೆಂಡತಿ ಕಡೆ ನೋಡ್ತಾರ್ರಿ. ಅವನಿಗೆ ಮಗಗೆ ಹೇಳ್ತಾನ, ನಿನ್ನ ಬೆಳೆಸಿ ಹಿಂಗತೆ ಮಾಡಿ ಹಾಳು ಮಾಡಿ ಬಿಟ್ಬಿಟ್ರ ಮಗನ ಅಂತೇಳಿ. ಅವ ತನ್ನ ಹೆಂಡತಿ ಮೇಲೆ ಸಿಟ್ಟು ಬರ್ತೈತಿ, ಆ ರೀತಿ ಬೆಳೆಸಿದ್ ನನ್ನ ಹೆಂಡತಿನ ಕಾರಣ ಅಂತೇಳಿ ಅವನ ಹೆಂಡತಿ ಕಡೆ ನೋಡ್ತಾನ ಅಷ್ಟೇ. ಅವನ ಹೆಂಡತಿ ಜಬರ್ಸ್ಬಿಡ್ತಾಳ್ರಿ ಬಾಳೆ. ಹೂ ವಾಸ್ ಅ ರಾಕ್ ಇನ್ ದ ಕ್ರಾಡಲ್. ಅಂದ್ರೆ ಅವನ ಹೆಂಡತಿ ಅವಾಗ ಏನ್ ಮಾಡ್ಲಿಕ್ಕತ್ತಿದ್ರು, ಇನ್ನೊಂದು ಮಗು ಇತ್ತು, ಈ ಸ್ವಾಮಿ ತಮ್ಮರ ತಂಗಿಯರ ಇತ್ತದು, ತೊಟ್ಟದೊಳಗಿತ್ತು. ಅವ್ರವ್ ಏನ್ ಮಾಡ್ಲಿಕ್ಕತ್ತಿದ್ಲು ಅಂದ್ರೆ ತೊಟ್ಟಪ್ಲು ಅಂತ ಕುಂತಿದ್ಲು. ಅವ್ರವನ್ ನೋಡಿ ಆ ಹುಡುಗಿ ಸಾರಿ ಆ ಹುಡುಗನ ಅವನ್ ನೋಡಿ, ಸ್ವಾಮಿ ಅಂದ್ರೆ ತನ್ನ ಹೆಂಡತಿ ನೋಡಿ ಇಂಡೈರೆಕ್ಟ್ ಆಗಿ ನಿನ್ನ ಹಾಳು ಮಾಡ್ಲಿಕ್ಕೆ ಅವಳೆ ಕಾರಣ ಅನ್ನೋ ರೀತಿಯೊಳಗ ತನ್ನ ಹೆಂಡತಿ ಕಡೆ ನೋಡ್ತಾನ. ಆ ಹೆಣ್ಮಳ ಭಾರಿ ಸ್ಟ್ರಾಂಗ್ ಇರ್ತಾಳ್ರಿ, ಭಾರಿ ಸ್ಟ್ರಾಂಗ್ ಇರ್ತಾಳಕ್ಕೆ. ಆ ಹೆಣ್ಮಗಳು ಏನ್ ಮಾಡ್ತಿರ್ತಾಳ, ತೊಟ್ಲ ತಗೊಂಡು ಕುಂತಿರ್ತಲ್ಲ, ಜಬರ್ಸ್ಬಿಡ್ತಾಳ್ರಿ ಭಾಳ ಗಂಡಗ. ಏಯ್ ಯಾಕೆ ನಾನ್ ನೋಡಿ ಹೇಳ್ತೀನಿ ಏನು, ಹೆಂಗ್ ಕಾಣಿಸುತ್ತ ಅಂದ್ಬಿಡ್ತಾ, ಟರ್ ಅಂದ್ಬಿಡ್ತಾನೆ ಮನೆ. ವೈ ಡು ಯು ಲುಕ್ ಎಟ್ ಮೀ ವೈಲ್ ಯು ಸೇ ಇಟ್. ಏನ ಈ ರೀತಿ ನೀನು ಬೆಳಿದ್ ನನಗಿಷ್ಟ ಇಲ್ಲ ಅಂತ ಅನ್ನುವಾಗ ನನ್ನ ಕಡೆ ಯಾಕೆ ನೋಡ್ತಿ? ನಾ ಬೆಳೆಸೇನ ಅವ್ನ ಹಂಗತೆ? ನಿಮ್ಮ ಅವ್ಗೆ ಹೇಳಲ್ಲ, ನಿಮ್ಮ ಅವ್ ಬೆಳ್ಸಕತ್ತೇಳ ಅವನ್ನ. ಶಿ ಆಸ್ಕ್ಡ್. ಮತ್ತ ಆಕಿನ ಮಾತ ಮುಂದುವರ್ಸ. ಐ ಹಾರ್ಡ್ಲಿ ನೋ ಎನಿಥಿಂಗ್ ಅಬೌಟ್ ದ ಬಾಯ್. ನನ್ನ ಮಗನ ಬಗ್ಗೆ ನನಗೇನು ಗೊತ್ತೈತಿ? ಅವ ಉಂತಾನೆ ಯಾವಾಗ ಗೊತ್ತಿಲ್ಲ, ತಿಂತಾನೆ ಯಾವಾಗ ಗೊತ್ತಿಲ್ಲ. ನನ್ನ ಹಡದಾಗ ಹೆಣ್ಮಗಳ, ನನ್ನ ಮಗ ನನ್ನ ಹತ್ರನೇ ಇಲ್ಲ, ನಿಮ್ಮ ಅವನ ಹತ್ರ ಅಟ್ಯಾಚ್ಮೆಂಟ್ ಆಗಿ ಮಾಡ್ಕೊಂಡನ, ಹೌದ ಕುಂದಿರ್ತಾನ. ನನ್ನ ಕಡೆ ಯಾಕೆ ನೋಡ್ತಿ? ನನ್ನ ಮಗ ನನ್ನ ಹತ್ರ ಇಲ್ಲ ತಿಳ್ಕೊಂಡಿನ. ನಿಮ್ಮ ಅವು ಹೇಳಲ್ಲ, ನಿಮ್ಮ ಅವ್ಗ ತನ್ನ ಹತ್ತಿ ಮೇಲೆ ಸಿಟ್ಟಕ್ಕಿಗ. ಇವರು ಸರ್ ಮನೆ ಕತೆ ಇದು. ಎಲ್ಲರ ಮನೆ ಕತೆ ಇದು. ಆರ್ ಕೆ ನಾರಾಯಣ ಸರ್ ಇವನ್ನ ಅದ ಕಸವನ್ನ ತೆಗೆದುಕೊಂಡು ಸಹಿತ ರಸವನ್ನ ಮಾಡ್ತಕ್ಕಂಥ ಶಕ್ತಿ ಕವಿಗಳಿಗೆ, ಸಾಹಿತಿಗಳಿಗೆ ಇರುತ್ತಂತಲ್ಲ ಇದೆ. ಏನು ಹೊಸದು ಹುಡುಕ್ಬೇಕಂತಿಲ್ಲ, ಎಲ್ಲರ ಜೀವನದಲ್ಲಿ ದಿನ ನಡೆಯುವಂತದ್ದಕ್ಕ ಒಂದು ಬರೆದು ಇಡುದಪ್ಪ. ಅವರವ್ವ ಗಂಡನಿಗೆ ಜಬರ್ಸ್ತಾವ ಹಳ್ಳಿ. ನೀವು ಹೇಳ್ರಿ, ನನ್ನ ಕಡೆ ಯಾಕೆ ನೋಡ್ತೀರಿ ಅಂದ್ರೆ ತಪ್ಪು ನನ್ನಿಂದಾಗೈತೇನ? ನನ್ಗೆಲ್ಲ ನನ್ನ ಮಗನ ಬಗ್ಗೆ ನನಗೆ ಗೊತ್ತಿಲ್ಲ, ಎಲ್ಲಿ ನನ್ನ ಕಡೆ ಇರ್ತಾನ? 24 ತಾಸು ಅವ್ರ ಅಜ್ಜಿ ಹತ್ರ ಕುಂತಿರ್ತಾರ. ಆಕೆ ಏನ್ ಮಾಡ್ಯಾಳೋ ನೋಡಿ, ನನ್ನ ಮಗ ನನ್ನ ಹತ್ರ ಬರ್ದಂಗ ಮಾಡ್ಯಾಳ ನಿಮ್ಮವ್ವ. ಅಂದ್ರೇನು ಕೆಟ್ಟದ್ದಾಗೆಲ್ಲ ತಾಯಿ ಪ್ರೀತಿಗಿಂತ ಅಜ್ಜಿ ಹೆಚ್ಚು ಪ್ರೀತಿ ತೋರಿಸ್ತೈತಿ, ಮನ್ಯಾಗ ಈ ತರದ್ದು ವಾತಾವರಣ ಐತಿ ಅಂತೇಳಿ ಸಂತೋಷದ ವಿಷಯನ ಇದು. ನಾನು ಹಂಗ ಹೇಳಿದೆ. ನಮಗ ಅವರಪ್ಪ, ಆ ಹೆಣ್ಮಗ್ ಗಂಡ ಸ್ವಾಮಿ ಅಪ್ಪ ಬೆದರ್ ಬಿಡ್ತಾನ್ರಿ ಅವ್ನ ಹೆಂಡತಿ ಜಬರ್ಸೋದಕ್ಕೆ. ಇಲ್ಲ ಇಲ್ಲ, ನಾನು ನಿನಗೆ ಏನು ಅಂದಿಲ್ಲ, ನೀ ಅಂತ ಅನ್ಕೊಂಡಿಲ್ಲ ನಾನು, ಮತ್ತೆ ನನ್ನ ಕಡೆ ಯಾಕೆ ನೋಡಿದೇನೆ ನಾವು? ನನ್ನ ಕಡೆ ಯಾಕೆ ನೋಡ್ತೀರಿ ಅಂತಂದ ತಕ್ಷಣ ಅವೇನಂತ, ನೋ ಐ ಡೋಂಟ್ ಮೀನ್ ಯು. ನೀನ್ ಹಂಗ ಬೆಳ್ಸಕತ್ತಿ ಅಂತ ನಾ ಅನ್ಕೊಳ್ಳಿಲ್ಲ. ಹೆದರ್ ಬಿಡ್ತಾನ್ರಿ ಹೆಂಡತಿಗೆ ಹೆದರ್ ಬಿಡ್ತಾನ. ಅದು ಸಂಸಾರದಲ್ಲಿ ಹಂಗೆ ಅಲ್ರಿ, ಒಬ್ರಿಗೊಬ್ರು ಹೆದರ್ಕೊಂಡಿರೋದೇ ಸಂಸಾರದ.
ಹೌದಾ? ಐ ಡೋಂಟ್ ಮೀನ್ ಯು, ನೀ ಅವನ್ನ ಹಂಗೆ ಬೆಳೆಸಿ ಅಂತ ನಾ ಅನ್ಕೊಂಡಿಲ್ಲ ಅಂತ ಫಾದರ್ ಅಂತ. ನಾ ಬೆಳೆಸಿನಂತ ಅನ್ಕೊಳ್ಳಿಕ್ಕಂದ್ರ ನನ್ನ ಕಡೆ ಯಾಕೆ ನೋಡಿದೆ ನೀನು? ಇಫ್ ಯು ಮೀನ್ ಯುವರ್ ಮದರ್ ಈಸ್ ಸ್ಪಾಯ್ಲಿಂಗ್ ಹಿಮ್, ನಿಮ್ಮವ್ವ ಅವನ್ನ ಸ್ಪಾಯ್ಲ್ ಮಾಡಕತ್ತೇಳಂತ ಅನ್ಕೊಂಡೇವದಲ್ಲ, ಮತ್ ನನ್ನ ಕಡೆ ಯಾಕೆ ನೋಡ್ತೀರಿ ನೀವು? ಟೆಲ್ ಹರ್ಸು, ಹಂಗತೆ ಆಕಿಗೆ ಹೇಳ್ರಲ್ಲ. ನೀ ಏನ್ ನನಗನ್ಕಂತಿಲ್ಲ, ಯು ಆರ್ ಸ್ಪಾಯ್ಲಿಂಗ್ ಹಿಮ್ ಅಂತ ನನಗೆ ಯಾಕೆ ಅಂತೀರಿ ನೀವು? ಅದನ್ನ ಅವ್ರಿಗೆ ಹೇಳ್ರಿ, ಅತ್ತಿಗೆ ಹೇಳ್ರಿ ನೀವು. ನೀನು ಮೊಮ್ಮಗನ್ನೆಲ್ಲ ಹಾಳು ಮಾಡ್ಲಿಕ್ಕೆ ಹತ್ತೇವಂತಾಳೆ, ಅವಾಗ ಹೇಳೋ ಧೈರ್ಯ ಇಲ್ಲ, ನನ್ನ ಮ್ಯಾಗ ತೋರ್ಸಕ್ ಬರ್ತೀರ ನಿಮ್ಮ ಅಧಿಕಾರ. ಟೆಲ್ ಹರ್, ನಿಮ್ಮ ಅವ್ಗೆ ಹೇಳ್ರಿ ಆ ತರಹ. ಅಂಡ್ ಡೋಂಟ್ ಲುಕ್ ಎಟ್ ಮೀ, ನನ್ನ ಕಡೆ ಯಾಕೆ ನೋಡ್ತೀರಿ? ಹಾಗೆ ನೋಡ್ಬೇಡ್ರಿ ನೀವು. ಸಿ ಸೆಡ್ ಅಂಡ್ ಟರ್ನ್ ಅವೇ. ಅವ್ರ ಅಪ್ಪಗೆ ಜಬರ್ಸಿ ಮತ್ತ ತೊಟ್ಲ ತೊಕ್ಕೊಂತ ಕೊಂದ್ಬಿಟ್ಲು. ಇವ ಟರ್ ಅಂದ್ಬಿಟ್ಟೆ ಇಲ್ಲ. ಒಳೆ ತಗಂದೆಲ್ಲಪ್ಪ ಸುದ್ದಿನ, ಯಪ್ಪ ಜನ್ಮ ಬೈಸುಗಳ ಪ್ರಸಂಗ ಬಂತು ಹೆಂಡತಿ ಕಡೆಯಿಂದ ಅಂತ ಹೇಳ್ಯಾರೆ. ಬಾ ದೋಸ್ತ ನೋಡೋಣ ಬರ. ಇಲ್ಲೇ ಏನಾಯ್ತು, ಇದು ಒಂದ್ ಸ್ವಲ್ಪ ಏನೋ ಎಕ್ಸಸೈಸ್, ಇದು ಕ್ವಶನ್ ಆನ್ಸರ್ ಮಾಡ್ತಾರ. ಇದಾದ್ಮೇಲೆ ಇದು ಪ್ಯಾರಾಗ್ರಾಫ್ ನಂಬರ್ ಎಷ್ಟಿದು ದೋಸ್ತ? 5. ನಾವು 6 ಪ್ಯಾರಾಗ್ರಾಫಿಗೆ ಹೋಗ್ಬೇಕ್ರಿ. ಈಗ 6th ಪ್ಯಾರಾಗ್ರಾಫ್ ಕಂಟಿನ್ಯೂ ಮಾಡ್ರಂತಾರ. ರೀಡ್ ಆನ್, ಓದ್ರಂತ. ಒಂದು ಸೆಕೆಂಡ್. ಬಾ. Swami's father sat gloomily. ಬೈಸ್ಕೊಂಡಲ್ಲ ರೇ, ಎಂತ ಕೊಡ ಮಬ್ಬ ಹೊಡೆದ್ಬಿಟ್ಟ, ಡಲ್ ಹೊಡೆದ್ಬಿಟ್ಟ. ಮತ್ತೆ ಪೇಪರ್ ಇನ್ನ ಬೇಡ, ಇನ್ನ ವಾದ ಮಾಡಕ್ ಆಗಲ್ಲ ಹೆಂಡತಿ ಜೊತೆಗೆ. ಹೆದರ್ತಾರಂದ್ರೆ ಏನು? ಹೆದರಿಕೆ ಹೇಳಿದ್ನಲ್ರಿ. ಒಬ್ಬರಿಗೆ ನನಗೆ ನೀ ಹೆದರ್ಬೇಕು, ನಿನ್ನ ನಾ ಹೆದರ್ಬೇಕು ಅಂದ್ರೆ ಬದುಕ್ತಾಗ್ತೇವೆ. ಹುರ್ರಿ ಅಂತಂದ್ರ ಬದುಕಾಕವನ್ರಿ. ಸ್ವಾಮಿ ಇಸ್ ದ ಫಾದರ್ ಸ್ಯಾಟ್ ಗ್ಲೂಮಿಲಿ. ಡಲ್ಲ ಹೊಡೆದ್ಬಿಟ್ಟ, ಹೆಂಡತಿ ತಗೊಂಡ್ ಜಾಡಿಸ್ಬಿಟ್ಲಲ್ಲ, ತಟ್ಟು ಜಾಡಿಸ್ದಂಗ್ರಿ. ಗಪ್ ಚುಪ್ ಹೆಪ್ ಹಾಕಿದಂಗೆ ಆಗ್ಬಿಟ್ಟ. ಸ್ವಾಮಿ ಇಸ್ ದ ಫಾದರ್ ಸ್ಯಾಟ್ ಗ್ಲೂಮಿಲಿ, ಡಲ್ ಆಗಿ ಸುಮ್ ಕುಂತಂದ್ರೆ ಏನ್ ಮಾಡ್ತಿದ್ದ ಅಂತಂದ್ರೆ ಗೇಜಿಂಗ್ ಅಟ್ ದ ನ್ಯೂಸ್ ಪೇಪರ್ ಆನ್ ಹೀಸ್ ಲ್ಯಾಪ್. ಆನ್ ಹೀಸ್ ಲ್ಯಾಪ್ ಅಂದ್ರೆ ತೊಡಿ. ಈ ಕಾಲ್ ಮಡಿಸ್ಕೊಂಡು ಕುಂತೀವಿ ಅಂದ್ರ ಮ್ಯಾಲಿನ ಭಾಗ ಇರ್ತತಲ್ಲ ತೊಡಿ, ಅದಕ್ಕೆ ಲ್ಯಾಪ್ ಅಂತಾರ. ಕೆಳಗಿನ ಭಾಗ ನೆಲಕ್ಕೆ ಹತ್ತಿರ್ತೈತಲ್ಲ ಅದಕ್ಕೆ ಥಾಯ್ ಅಂತಾರ. ಆ ಲ್ಯಾಪ್ ಮೇಲೆ ಒಂದು ನ್ಯೂಸ್ ಪೇಪರ್, ಅವನೇ ಓದ್ತಿದ್ನಲ್ಲ, ಅದ ನ್ಯೂಸ್ ಪೇಪರ್ ತೊಡಿ ಮೇಲೆ ಬಿದ್ದಿತ್ತು. ಅದನ್ನ ಮತ್ತೆ ತಗೊಂಡ ಅದ್ರ ಕಡೆ ನೋಡ್ಕೋಂತ ಕುಂತ. ಗೇಜಿಂಗ್ ಅಂದ್ರೆ ದಿಟ್ಟಿಶ್ ನೋಡಿದ್ರಿ. ಪೇಪರ್ನ ಓದ್ಕೊಂತ ಕುಂತ. ಮತ್ತೆ ಹೆಂಡತಿ ಮತ್ತಿಲ್ಲಕಂತ ತಗೊಂತ ಆಯ್ಕತ್ತ. ಅಷ್ಟೇ ಸೊನ್ನೆ ರೀ ಫ್ಯಾಮಿಲಿ ಒಳಗ್ರಿ. ಎರಡೇ ಮಾತು ಮಾತಾಡಿದ್ದು. ಆಕಿ ತನ್ನ ಕಡೆ ಮುಖ ಆ ಕಡೆ ತಿರುಗಿಸ್ಬಿಟ್ಲು. ತೊಟ್ಟಲ್ದೊಳಗೆ ಮಗು ರಾಕಿಂಗ್ ಅಂದ್ರೆ ತೂಗುದ್ರಿ. ರಾಕಿಂಗ್ ಮಾಡ್ಲಿಕ್ಕೆ ಹತ್ತಿದ್ರು. ರಾಕಿಂಗ್ ಕ್ರಾಡಲ್ ಅಂದ್ರೆ ತೊಟ್ಲ. ಮತ್ತೆ ಅವರಪ್ಪ ಈ ಕಡೆ ನ್ಯೂಸ್ ಪೇಪರ್. ಅಷ್ಟೇ ಸೊನ್ನೆ ಸೂಕ್ಷ್ಮ, ಹುರ್ರಿ ಅಂತ ಅನ್ನೋದಲ್ರಿ. ಈ ಅಪ್ಪ ಅವರಪ್ಪ ಸ್ವಾಮಿ ಅಪ್ಪ ಏನ್ ಮಾಡ್ದ, ಮತ್ತೆ ಪೇಪರ್ ಓದ್ಕೊಂತ ಗಪ್ಪಾಗಿ ಬಿಟ್ಟು. ಇವ್ರ ಗಪ್ಪು ಅವ್ರ ಗಪ್ಪು. ಇಂಥ ಒಂದು ಟೈಮ್ ಅನ್ನ ಈ ಗಿಡ್ ಏನ್ ಮಾಡ್ತಾನ, ಸದುಪಯೋಗ ಪಡ್ಕೊತಾನ. 3ನೇ ಟ್ರಿಕ್ ಅವಂದು. ಹಗೂರ್ಕ ಮ್ಯಾಲೆ ಎದ್ದು ಅವ್ರಪ್ಪ ಗೊತ್ತಾಗಲಾರ್ದಂಗ ಅವ್ರ ಅಜ್ಜಿ ಹತ್ರ ಓಡ್ತಾನ. ಈಗ ಯಾಕ ನಮ್ಮ ಅಪ್ಪ ಡಲ್ ಆಗ್ಯಾನ, ನಮ್ಮವನ್ ಹೊಡತಕ್ಕ, ಈಗ ತಪ್ಪಿಸ್ಕೊಂಡ್ಬಿಟ್ರ ಅಂತೇಳಿ. ಸ್ವಾಮಿ ಬಾರಿ ಬೆರಿಕೆ ಮಗ ಇವ. ಸ್ವಾಮಿ ರೋಸ್ ಅಂದ್ರೆ ಇಲ್ಲೇ ಪಾಸ್ಟ್ ಟೆನ್ಸ್ ಆಫ್ ರೈಸ್. ರೋಸ್ ರೈಸನ್ ಅಂತ ಐತಲ್ಲ, ಹಂಗ ಮ್ಯಾಕ್ ಹೇಳ್ತಾನ ಹಗರ್ಕ ಸೈಲೆಂಟ್ಲಿ. ಒಟ್ಟ ಅವ್ರ ಸಪ್ಪಳ ಮಾಡಬಾರ್ದು. ಯಾಕೆ ಹಿಂಗತೆ ಹೋಗ್ತಾನಂದ್ರೆ, ಸಪ್ಪಳಾದ್ರೆ ಅವ್ರಪ್ಪ ಅವನ ಕಡೆ ನೋಡ್ತಾನ. ಅವರಪ್ಪ ಪೇಪರ್ ನೋಡ್ಕೊಂತ ಕುಂತಿದ್ದ. ಇದು ಒಳ್ಳೆ ಗೋಲ್ಡನ್ ಅಪರ್ಚುನಿಟಿ ಅನ್ಕೊಂಡ. ಹಗೂರ್ಕ ಮ್ಯಾಲತ್ತ. ಅಂಡ್ ಟಿಪ್ ಟೋ ಅಂದ್ರೆ ಹಗರ್ಕ ಕಾಲಿನ ಪೂರ ಪಾದ ನೆಲಕ್ಕೆ ಹಚ್ಚುವಂಗಿಲ್ರಿ. ತುದಿಗಾಲ ಮ್ಯಾಗ ಅಂತಾರಲ್ಲ, ತುದಿಗಾಲ ಮೇಲೆ ಹೆಬ್ಬಳ್ಳ. ಟೋ ಅಂದ್ರೆ ಟಿಪ್ ಟೋ ಅಂದ್ರೆ ಹೆಬ್ಬೆರಳಷ್ಟೇ ನೆಲಕ್ಕೆ ಹಚ್ಚೋದ್ರಿ.
ಡ್ಯಾನ್ಸರ್ಸ್ ಮಾಡ್ತಿರ್ತಾರೆ ಹಂಗತ್ತೆ, ಹೌದಲ್ಲ, ನೆಲ ಮ್ಯಾಗ ಹಾರ್ತಿರ್ತಾರೆ ನೋಡ್ರಿ ಹಂಗಾರೆ ಅವ್ರು. ಹಂಗ ಟಿಪ್ ಟೋ ಮಾಡ್ಕೊಂಡು ಎಲ್ಲಿಗೆ ಹೋದ? ಟು ಹೀಸ್ ಬೆಡ್. ಅವನ್ ಬೆಡ್ ಇತ್ತಲ್ಲ ಅವ್ರ ಅಜ್ಜಿ ಮಗ್ಲ, ಅಜ್ಜಿ ಇವನು ಕೂಡ ಒಂದ ಬೆಡ್ ಮಲ್ಕೊಂತಿದ್ರು. ಎಲ್ಲಿತ್ತದ? ಇಂದ ಪ್ಯಾಸೇಜ್ ಇತ್ತು. ಹಗೂರ್ ಕೈ ನಮ್ಮ ಅಪ್ಪ ನನಗೆ ಅಲ್ಲಿ ಕಳಿಸ್ತಾನ ಬಾ ಅವನ ಆಫೀಸ್ ಅಂತೇಳಿ ಅವ್ರ ಅಜ್ಜಿ ಬೆಡ್ಡಿಗೆ ಹಗೂರ್ಕ ಹೋಗ್ಬಿಟ್ಟ. ಇವ ಬೆಡ್ಡಿಗೆ ಹೋದಾಗ ಅವ್ರ ಅಜ್ಜಿ ಏನು ಮಾಡ್ತಿತ್ತು? ಅದೊಂದೈತು ಮನ್ಯಾಗ ಅಜ್ಜಿ ಜಜ್ಜಿ. ಗ್ರ್ಯಾನಿ ವಾಸ್ ಸಿಟ್ಟಿಂಗ್ ಅಪ್ ಇನ್ ಹರ್ ಬೆಡ್. ಗ್ರ್ಯಾನಿ ಒಂಚೂರು ಎದ್ದು ಕುಂತಿತ್ತು. ಇಲ್ಲಿ ಪಿಕ್ಚರ್ ತೋರಿಸ್ತಾರ ನೋಡ್ರಿ, ಸ್ವಲ್ಪ ಎದ್ದು ಕೂತೈತೆ ಗ್ರ್ಯಾನಿ. ಇನ್ನು ಮುಂದೆ ನಡೆದೈತಿ, ಬರೀ ಇಷ್ಟೊತ್ತಿಗೆ ಬೇಡ. ಏನ್ ಮಾಡ್ತಾರ್ರಿ? ಅಜ್ಜಿ ಮಲ್ಕೊಂಡು ಕುಂತಿತ್ತು, ಹುಡುಗ ಹೋದ ಅಂಡ್ ರಿಮಾರ್ಕ್ಡ್. ಅಜ್ಜಿ ಎದ್ದು ಕುಂತಿತ್ತಲ್ಲ, ಆ ಹುಡುಗನ್ ನೋಡಿದ್ರು. ನೋಡಿ ಹುಡುಗನ ಮಾತಾಡಿಸ್ತಾಳ, ಬಾಯ್, ಮಗು, ಆರ್ ಯು ಆಲ್ರೆಡಿ ಫೀಲಿಂಗ್ ಸ್ಲೀಪಿ? ಯಾಕಪ್ಪ ನಿದ್ದೆ ದೌಡ್ ಬಂತ ಅಂತಾಳ್ರಿ. ದಿನಾಲೂ 9:30 10ಕ್ಕೆ ಬರವ, ಇವತ್ತ 6 7ಕ್ಕೆ ಬಂದಿಲ್ಲ, ನಿದ್ದೆ ಬಂತ, ಬಾಬಾ ಮಲ್ಕೊ ಬಾಜು ಮಾಡ್ತಾಳ್ರಿ. ಆಮೇಲೆ ಹಂಗದಲ್ಲ ಮತ್ತದ ಅವ್ರ ಅವನು ಬಿಟ್ಟು ಅವ್ರ ಅಜ್ಜಿ ಹತ್ರ ಆಯ್ತು. ಹಿಂಗತೆ ಇರ್ತಾವ. ನಮ್ಮೂರಾಗ ಒಂದು ಹೆಂಗಾಯ್ತ್ರಿ, ಅವ್ರ ಅಜ್ಜಿ ಆ ಹುಡುಗನ ಸಾಲಿನ ಬಿಡ್ತಿರ್ಲಿಲ್ಲ, ಸಾಲಿಗೆ ಹೋಗಕ. ಅವ್ರವ್ ಏನ್ ಮಾಡ್ತಿದ್ಲು? ಸಾಲಿಗೆ ಹೋಗೋ ಅಂತ ಬಡ್ತಿದ್ಲು. ಯಾಪ್ಪ ಬ್ಯಾಡ ನೀವು, ಆದ್ರೂ ನನಗೊಂದು ಬೇಸರ ಗೊತ್ತು, ಯಾಪ್ಪ ನನ್ನ ಮಗ್ಲೇ ಇರು ಅಂತೇಳಿ ಅಜ್ಜಿ ಆ ಹುಡುಗನ ಸಾಲಿನ ಬಿಡಿಸ್ಲು. ಮಂಡ್ ಅಂದ್ರು ಅವರು, ನೀವು ಕಲಿತ್ರಿ, ಶನಾಗಾದ್ರಿ, ದೊಡ್ಡ ಸರ್ ಆದ್ರಿ, ನಾನು ಕಲೀಲೇ ಇಲ್ಲ ನೋಡ್ರಿ, ದಡ್ಡ ಆಗ್ಬಿಟ್ಟು ನಮ್ಮ ಅಜ್ಜರಿ ನಮ್ಮ ಅಮ್ಮರಿ ನನ್ನ ಜನ್ಮ ತಗೊಂಡ್ಬಿಟ್ಲು ಅಂತೇಳಿ. ಒಮ್ಮೊಮ್ಮೆ ಅಜ್ಜಿ ಅಷ್ಟು ಪವರ್ಫುಲ್ ಆಗಿರ್ತಾವೆ. ಪ್ರೀತಿ ರೀ. ಬಾಯ್, ಆರ್ ಯು ಆಲ್ರೆಡಿ ಫೀಲಿಂಗ್ ಸ್ಲೀಪಿ? ಯಾಕೋ ಮಗು ನಿದ್ದೆ ಬಂತ, ಬೇಗ ಬಂತನಪ್ಪ ನಿದ್ದೆ ಇವತ್ತು. ಡೋಂಟ್ ಯು ವಾಂಟ್ ಟು ಹಿಯರ್ ಎ ಸ್ಟೋರಿ? ಮತ್ತು ದಿನ ಏನನ್ಬಾರ್ದಲ್ಲಿ ಸರ್ ಅಂತನ್ಬೇಕು. ಯಾಕೋ ಸರ್ ಹಂಗತೆ ಮಾಡ್ಯಾರ ಅವರು. ಮತ್ತು ದಿನಾಲು ಒಂದು ಕತಿ ಹೇಳಿದ ಮೇಲೆ ಮಲ್ಕೊಂತಿದ್ದಲ್ಲಪ್ಪ, ಇವತ್ತು ಕತಿ ಬ್ಯಾಡೇನು? ಆ ಮುದಿ ತಿಳ್ಕೊಂತೈತಿ ಈ ಹುಡುಗ ನಿದ್ದೆ ಬಂದಾನ ಅಂತೇಳಿ. ಬಟ್ ಈ ಮಗನ ಟ್ರಿಕ್ ಏನೈತಿ? ಅವ್ರ ಅಪ್ಪನ ಕಡೆಯಿಂದ ತಪ್ಪಿಸ್ಕೊಳ್ಳಾಕ ಇವತ್ತು ಹುಡುಗಿಲೆ ಬಂದಾನ. ಈ ಒಂದು ಪಾಪ ಇವನ್ ಪ್ಲಾನ್ ಅದು ಸಿಂಪಲ್ ವುಮನ್, ಪುವರ್ ವುಮನ್, ಆಕೆ ಗೊತ್ತಿಲ್ಲ. ಡೋಂಟ್ ಯು ವಾಂಟ್ ಟು ಹಿಯರ್ ಎ ಸ್ಟೋರಿ? ಕತಿ ಬ್ಯಾಡದಪ್ಪ ಇವತ್ತು, ಮತ್ತೆ ದಿನಾ ಒಂದು ಕತಿ ಹೇಳಿಸ್ಕೊಂಡ ಮಲ್ಕೊಂತಿದ್ದಿಲ್ಲ, ಇವತ್ತು ಕತಿ ಬ್ಯಾಡೇನು? ಸ್ವಾಮಿ, ಅಜ್ಜಿ ನಿನ್ನ ಜಜ್ಜಿ ಬಿಡ್ತಿ ನೋಡು ಕತಿ ಗೀತಿ ಅಂದ್ರ, ಸುಮ್ಮ ಕುಂದ್ರಿ ಇವತ್ತು ನಾನು ಜೀವನ ತಗೋಬೇಡ ಅಂತ ಹೇಳ್ಕೊಂಡು ಅವ್ರ ಅಜ್ಜಿ ಮೇಲೆ ಸೆಟ್ ಮಾಡ್ಕೊಂತಾನ್ರಿ. ಸ್ವಾಮಿ ಮೇಡ್ ವೈಲ್ಡ್ ಜಸ್ಟಿಕ್ಯುಲೇಷನ್ಸ್ ಅಂತೇಳಿ ಕೈ ಮಾಡಿ, ನೀನು ಕೃಷ್ಣ ನೀನು ಕಪ್ಪು ಚುಪ್ಪು ನೀನು ಭಯನ ಬಡ್ಡಿ ಅಂತ ತಿಳ್ಕೊಂಡು. ವೈಲ್ಡ್ ಅಂದ್ರೆ ಬಹಳ ಏನಪ್ಪ, ಸಾಫ್ಟ್ ಆಗಿರ್ತಕ್ಕಂಥದ್ದಲ್ಲ, ಬಹಳ ಬಿರುಸಾಗಿರ್ತಕ್ಕಂಥ ಜಸ್ಟಿಕ್ಯುಲೇಷನ್ಸ್ ಮಾಡ್ತಾನೆ. ಜಸ್ಟಿಕ್ಯುಲೇಷನ್ ಅಂದ್ರೆ ಕೈ ಕಣ್ಣು ಅಗಲು ಮಾಡೋದು, ಕೈ ಮತ್ತೆ ಮುಷ್ಟಿ ಮಾಡೋದು, ಕಣ್ಣು ಹುಬ್ಬು, ಕಣ್ಣು ಯಾಶಿ ಮಾಡೋದು, ಟಿಲ್ಟ್ ಮಾಡೋದ್ರಿ. ಅಂದ್ರೆ ನಾನು ಬಹಳ ಸಿಟ್ಟಿಗೆ ಬಂದೇನೆ ಅಂತ ತೋರಿಸುವಂತ ಒಂದು ಹಾವಭಾವ ಅಂತಾರಲ್ಲ, ಜಸ್ಟಿಕ್ಯುಲೇಷನ್ಸ್ ಅಂದ್ರೆ ಹಾವಭಾವ. ಜಸ್ಟಿಕ್ಯುಲೇಷನ್ಸ್ ಅಂದ್ರೆ ಗೆಸ್ಟಿಕ್ಯುಲೇಷನ್ಸ್ ಅನ್ಬಾರ್ದು, ಅದಕ್ಕೆ ಜಸ್ಟಿಕ್ಯುಲೇಷನ್ಸ್ ಅಂದ್ರೆ. ಆ ಹುಡುಗ ಏನ್ ಮಾಡ್ತಾನಂದ್ರ ವೈಲ್ಡ್ ಜಸ್ಟಿಕ್ಯುಲೇಷನ್ಸ್, ಸಿಕ್ಕಾಪಟ್ಟೆ ಬಿರುಸಾಗಿ ಮಾತಾಡೋದಲ್ರಿ. ಮಾತಾಡಿದ್ರೆ ಅವ್ರ ಅಪ್ಪ ಕೇಳಿದ್ರೆ ಏನ್ ಮಾಡ್ತೇನೆ ನಾನು? ಬರೇ ಸೌಜ್ಞೆ ಮಾಡ್ತಾನೆ, ಕಪ್ಪು ಚುಪ್ಪು ಅಂತ. ನಾವು ಸೌಂಡ್ ಮಾಡ್ತೀನಿ, ಅವ್ನು ಸೌಂಡ್ ಮಾಡೋದಿಲ್ಲ. ನಾನು ಆಕ್ಷನ್ ತೋರ್ಸಕ್ ನಿಮಗೆ ಕಾಣೋದಿಲ್ಲವೇ? ಅದಕ್ಕೆ ನಾನು ಕಾಣಿಸ್ಕೊಂತಿದ್ದೆ ಅಂತಂದ್ರ ನಿಮಗೆ ತೋರಿಸ್ತಿದ್ ನಾನು ಹೆಂಗ ಅಂತ ಹೇಳ್ರಿ. ಹೌದಾ? ಹಂಗಿಲ್ಲ ಅಲ್ಲಿ, ಈಗ ನಾನು ಬರೀ ವಾಯ್ಸ್ ಕೊಡ್ಲಿಕ್ಕತ್ತೀನಿ. ಹಂಗಾಗಿ ಬಾಳ ಸಿಟ್ಟಿಗೆ ಬಂತ ಅವ್ರ ಅಜ್ಜಿಗೆ ಸಿಟ್ಟು ಮಾಡ್ಕೊಂತಾನಂದ್ರೆ ಏನು, ಅಷ್ಟು ಆತ್ಮೀಯತೆ ಐತೆ, ಅದಕ್ಕೆ ಮಾಡ್ತಾನ. ಸ್ವಾಮಿ ಮಾಡ್ತಿರ್ತಾವಲ್ಲ ಮಕ್ಕಳು, ಮಣ್ಣೊಂದು ಸಣ್ಣ ಹುಡುಗ ಅವ್ರ ಅಜ್ಜನ ಮ್ಯಾಗ ಕುಂತೈತಿ. ಸಣ್ಣ ಹುಡುಗ್ರೆ ತಲಿ ಜಜ್ಜಾಕತ್ತಿದ್ದ. ಅವ್ರ ಅಜ್ಜ ಬಡಿಬೇಡ್ಲಿ, ನಾ ಸಾವು ತಿನ್ಲಿ ಅಂತಿದ್ರು. ಅಂದ್ರೆ ನಿಜವಾಗಿಯೂ ಹಂಗ ಆ ಹುಡುಗ ಬಡಿಯೋ ಶಕ್ತಿ ಐತೇನ್ರಿ? ಅವ್ರ ಅಜ್ಜ ಆ ಹುಡುಗ ಬಡದ್ರ ಸಾಯ್ತಾನನ್ರಿ? ಇಲ್ಲ ರೀ ಪ್ರೀತಿ. ನಾನು ಅದನ್ನ ನೋಡ್ತಿದ್ದೆ, ಎಂತ ಬಾಂಧವ್ಯ ಐತಪ್ಪ ಅಂತ. ಸಂದೊಂದು ಮೊಮ್ಮಗ ತನ್ನ ಮಗನ ಎತ್ಕೊಂಡ್ ಬಂದಾನ, ತೊಡಿ ಮ್ಯಾಗ ಕುಂದಿಸ್ಕೊಂಡನ. ಆ ಹುಡುಗ ಆಡ್ಕೊಂತ ತುಪ್ಪದ ಮ್ಯಾಗ ಏರ್ತೀವಿ. ಅವ್ರ ಅಜ್ಜನ ಮ್ಯಾಗ ತಲೆ ಮ್ಯಾಗ ಕುಂಕಿ ಮ್ಯಾಗ ಅಂತಾರಲ್ಲಿ, ಭುಜದ ಮ್ಯಾಗ ಶೋಲ್ಡರ್ಸ್, ಆನ್ ದ ಶೋಲ್ಡರ್ಸ್ ಕುಂತ್ಕೊಂತು ತಲಿ ಜಜ್ಜಾಕತ್ತೇವ್. ಅವ್ರ ಅಜ್ಜ ಅಂತಾನ, ಬಡಿಬೇಡ್ಲಿ, ಸಾವು ತಿನ್ಲಿ ನಾನು ಅಂತಾನ. ಹಿಂಗಿರ್ತೈತ್ರಿ. ಅದು ಒಂದೇನಪ್ಪ ಅಂದ್ರ
ಏನ್ ಖುಷಿ ರೊಕ್ಕ ಕೊಟ್ಟರು ಸಿಗೋದಿಲ್ಲ, ರೂಪಾಯಿ ಕೊಟ್ಟರು ಸಿಗೋದಿಲ್ಲ. ಹಿಂಗತೆ ಇರ್ತೈತೆ. ಅದು ಬಾಂಧವ್ಯ ಒಂದು ಬೆಸುಗೆ ಅದ್ರಿ. ಸ್ವಾಮಿ ಮೇಡ್ ವೈಲ್ಡ್ ಅಜ್ಜಿಗೆ ಹಂಗತೆ ಮಾಡ್ತಾನವ, ಸಾಯಿಸ್ಬಿಡ್ತೀನಿ ಅಂತ ತಿಳ್ಕೊಂಡು. ಎದಕ್ಕೆ ವೈಲ್ಡ್ ಜಸ್ಟಿಕ್ಯುಲೇಷನ್ ಮಾಡ್ತಾನಂತ, ಟು ಸೈಲೆನ್ಸ್ ಹಿಸ್ ಗ್ರ್ಯಾಂಡ್. ಸುಮ್ಮನೆ ನೀ ಮಾತಾಡಬೇಡ, ನೀ ಏನ್ ಅನ್ಲಿಕ್ಕತ್ತಿ, ಬಾಯ್ ಆರ್ ಯು ಆಲ್ರೆಡಿ ಫೀಲಿಂಗ್ ಸ್ಲೀಪಿ, ಡೋಂಟ್ ಯು ವಾಂಟ್ ಟು ಹಿಯರ್ ಅಂತಂದ್ರೆ ನೀನು ಕಪ್ಪು ಚುಪ್ಪಿರ, ನೀನು ಕೈ ಅನ್ಬೇಡ. ಹೌದಲ್ಲ? ಸ್ವಾಮಿ ಮೇಡ್ ವೈಲ್ಡ್ ಜಸ್ಟಿಕ್ಯುಲೇಷನ್ಸ್ ಎದ್ರ ಸಲುವಾಗಿ ಹೆಂಗ್ ಮಾಡಿದೆ ಅಂದ್ರೆ ಟು ಸೈಲೆನ್ಸ್ ಹಿಸ್ ಗ್ರ್ಯಾಂಡ್. ಮಾತಾಡಬೇಡ, ಒಟ್ಟ ಸೌಂಡ್ ಮಾಡಬೇಡ. ಸೌಂಡ್ ಮಾಡಿದ್ರೆ ನನಗೆ ಅಪಾಯ ಐತಿ ಬರ್ತಾನಲ್ಲೇ ಅದಕ್ಕೆ. ಬಟ್ ದ್ಯಾಟ್ ಗುಡ್ ಲೇಡಿ ಸಾ ನಥಿಂಗ್. ಇಲ್ಲಿ ಬಲಿ ಚಂದ ದ್ಯಾಟ್ ಗುಡ್ ಲೇಡಿ, ಪಾಪ ಆ ಪೂವರ್ ಹೆಣ್ಮಗಳು, ಇವ ಯಾಕೆ ಹಿಂಗ್ ಮಾಡ್ತಾನ ಅಂತೇಳಿ ಆಕಿಗೆ ಅಂಡರ್ಸ್ಟ್ಯಾಂಡೇ ಮಾಡ್ಕೊಳಕ್ ಆಗ್ತಾ ಇಲ್ಲ. ಸಾ ಅಂದ್ರೆ ಅಂಡರ್ಸ್ಟ್ಯಾಂಡ್, ಸಾ ನಥಿಂಗ್. ಈ ಹುಡುಗನ ಇಂಟೆನ್ಷನ್ ಏನೈತಿ, ಗಪ್ ಚುಪ್ ಅವ್ರ ಅಪ್ಪಗೆ ಮಲ್ಕೊಂಡಿನಿ ಅಂತ ಆಕ್ಟಿಂಗ್ ಮಾಡ್ಬೇಕಾಗೈತಿ. ಆ ಮುದುಕಿ ಗೊತ್ತಿಲ್ಲ. ಪೂವರ್ ಲೇಡಿ ಡಿಡ್ ನಾಟ್ ಅಂಡರ್ಸ್ಟ್ಯಾಂಡ್ ಎನಿ ಆಫ್ ದ ಪ್ಲಾನ್ಸ್ ಆಫ್ ಸ್ವಾಮಿ ಅಂತಂಗ. ಅದಕ್ಕೆ ಗುಡ್ ಲೇಡಿ ಅಂದ್ರೆ ಏನು, ಸಿಂಪಲ್ ಲೇಡಿ ಹೂ ಈಸ್ ನಾಟ್ ಕನಿಂಗ್. ಗುಡ್ ಲೇಡಿ ಅಂದ್ರೆ ಒಳ್ಳೆ ಹೆಣ್ಮಗಳು ಅಂತ ಅನ್ಬಾರ್ದಿಲ್ಲ, ಹೂ ಈಸ್ ನಾಟ್ ಕನಿಂಗ್ ಅಂತೇಳಿ. ಅಂದ್ರೆ ಈ ಹುಡುಗನ ಕನಿಂಗ್ ನೇಚರ್ ಆ ಮುದುಕಿಗೆ ಗೊತ್ತಿಲ್ಲ. ಇವಾಗ ಗುಡ್ ಅಲ್ಲ, ಇವಾಗ ಕನಿಂಗ್. ಬಟ್ ಆಕಿ ಗುಡ್, ಇವನ್ ಕನಿಂಗ್ ಪ್ಲಾನ್ ಆಕಿಗೆ ಗೊತ್ತಿಲ್ಲ. ಅದಕ್ಕೆ ದಟ್ ಗುಡ್ ಲೇಡಿ ಸಾ ಅಂದ್ರೆ ಅಂಡರ್ಸ್ಟುಡ್. ಈ ಹುಡುಗನ ಬಗ್ಗೆ ನಥಿಂಗ್, ಏನು ಗೊತ್ತಾಗಲ್ದು. ಇವನ್ ಪ್ಲಾನ್ ಒಂದೈತು ದೊಡ್ಡದ ಒಳಗ, ಈ ಪ್ಲಾನ್ ಆ ಮುದುಕಿಗೆ ಗೊತ್ತಾಗ್ತಾ ಇಲ್ಲ. ಸೊ ಸ್ವಾಮಿ ಥ್ರೂ ಹಿಮ್ಸೆಲ್ಫ್ ಆನ್ ಹಿಸ್ ಬೆಡ್. ಗಪ್ ಚೊಪ್ಪರ ಅಂದ ಮುದುಕಿಗೆ ಅದು ಹೆದರ್ ಬಿಡ್ತು. ಗಪ್ ಚೊಪ್ ಕುಂತು ಹಿ ಥ್ರೂ ಹಿಮ್ಸೆಲ್ಫ್, ದಬ್ಬಣ ಬಿದ್ದುಕೊಂಡ. ಥ್ರೋ ಅಂದ್ರೆ ಒಗಿಯುದ್ರಿ, ಒಗಿದು. ಥ್ರೂ ಅದ್ರ ಪಾಸ್ಟ್ ಟೆನ್ಸ್. ಏನನ್ ಒಗದ, ಬ್ಯಾಗ್ ಒಗದ, ಪೆನ್ ಒಗದ, ಪೆನ್ಸಿಲ್ ಒಗದ, ಬುಕ್ಕ ಒಗದ, ಏನೂ ಇಲ್ಲ, ತನ್ನನ್ನು ತಾನು ಒಗದ. ಅಂದ್ರೆ ತನ್ನ ಬಾಡಿಯನ್ನು ಒಗದ. ಅಂದ್ರೆ ದಪ್ಪ ಅಂತ ಬಿದ್ದ. ಬಿದ್ದಂದ್ರೆ ಸೌಂಡ್ ಮಾಡ್ಕೊಂತೇನಿಲ್ಲ, ಕಾಟ್ ಮೇಲೆ ಉಳಿದ ಅಜ್ಜಿ ಮಗ್ಲ. ಸೊ ಸ್ವಾಮಿ ಥ್ರೂ ಹಿಮ್ಸೆಲ್ಫ್ ಆನ್ ಹಿಸ್ ಬೆಡ್ ಅಂಡ್ ಪುಲ್ಡ್ ದ ಬ್ಲಾಂಕೆಟ್ ಓವರ್ ಹಿಸ್ ಫೇಸ್. ಎಳ್ಕೊಂಡ್ಬಿಟ್ಟ ಬ್ಲಾಂಕೆಟ್, ಮುಖದ ಮ್ಯಾಗ ಎಲ್ಲ ಹಾಕೊಂಡ. ಅಂದ್ರೆ ಬಹಳ ನಿದ್ದೆ ಬಂದು ಮಕ್ಕೊಂಡ ನನ್ನ ಮಗ ಅಂತೇಳಿ ಅವ್ರ ಅಪ್ಪ ಸುಮ್ ಬಿಟ್ಟು ಹೋಗ್ಬೇಕು. ಸ್ವಾಮಿ ಮಾಡಿದಂತ ಮತ್ತೊಂದು ಟ್ರಿಕ್. ಗ್ರಾನಿಗೆ ಚಿಂತೆ ಆಯ್ತು, ಇವತ್ತ್ಯಾಕೆ ಹಿಂಗ್ ಮಾಡಕತ್ತೆ ನನ್ನ ಮೊಮ್ಮಗ ಅಂತ ಹೇಳಿ. ಗ್ರಾನಿ ಸೇಡ್, ಡೋಂಟ್ ಕವರ್ ಯುವರ್ ಫೇಸ್. ಮುಖದ ಮ್ಯಾಗ ಹಚ್ಕೋಬೇಡ ಅಪ್ಪ, ಗಾಳಿ ಆಡ್ಬೇಕಪ್ಪ. ಮುದುಕಿ ಗೊತ್ತಿಲ್ಲ ಅದು. ಇವ ಮ್ಯಾಗ ಮತ್ತೆ ಹೇಳ್ತನ್ರಿ, ಮಾತಾಡ್ಬಿಟ್ಟು ಅಂತ ಹೇಳಿ ನಿನಗ ಅಂತ ಹೇಳ್ಕೊಂಡ್ರ. ಎಸ್ ಏನಂತ, ಆರ್ ಯು ರಿಯಲಿ ವೆರಿ ಸ್ಲೀಪಿ? ಮುದುಕಿ ಕೇಳ್ತೈತಿ. ಸ್ವಾಮಿ ಲೆಂಟ್ ಓವರ್, ಮ್ಯಾಕ್ ಎದ್ದ, ಬಾಡಿನ ಬಾಗಿಸಿದ. ಲೀನ್ ಅಂದ್ರೆ ಬಾಗುದು. ಮ್ಯಾಕ್ ಎದ್ದು ಹಗರಕ ಬಾಡಿ ಬಾಗಿಸಿ ತನ್ನ ಬಾಯಿನ ಆ ಮುದುಕಿ ಕಿವಿಗೆ ತಂದು ವಿಸ್ಪರಿಂಗ್ ಮಾಡ್ತಾನ, ಪಿಸ್ ಕೊಡ್ತಾನ. ಪ್ಲೀಸ್ ಪ್ಲೀಸ್ ಶಟ್ ಅಪ್ ಗ್ರಾನಿ, ಡೋಂಟ್ ಟಾಕ್ ಟು ಮೀ ಅಂಡ್ ಡೋಂಟ್ ಲೆಟ್ ಎನಿವನ್ ಕಾಲ್ ಮೀ ಇವನ್ ಇಫ್ ದ ಹೌಸ್ ಈಸ್ ಆನ್ ಫೈರ್. ಮಣಿಗೆ ಬೇಕರ ಬೆಂಕಿ ಬೀಳಿ, ಯಾರು ನನ್ನನ್ನು ಕರಿಬಾರ್ದು, ಎಚ್ಚರದಾರ ಅಂತೇಳಿ. ಯಾರು ಅಂದ್ರೆ ಏನಿಲ್ಲ, ಅವ್ರ ಅಪ್ಪ ಅಂತೇಳಿ. ಮಣಿಗೆ ಬೆಂಕಿ ಬಿದ್ದರೂ ಸಹಿತ ನಾನು ನೆಬಸಬಾರ್ದು ಯಾರು. ನನ್ನ ಜಲಮಗು ಪ್ರಸಂಗ ಐತಿ ಸದ್ಯಕ್ಕಣ. ಇಫ್ ಐ ಡೋಂಟ್ ಸ್ಲೀಪ್ ಅಟ್ ಒನ್ಸ್, ನಾ ಒಂದ್ ವೇಳೆ ಈಗ ನಾ ಮಲ್ಕೊಂಡು ನಿದ್ದಿ ಬಂದರ್ಗತೆ ಮಾಡ್ಲಿಲ್ಲ, ನಂದು ಕತೆ ಮುಗಿತು. ಪರ್ಹಾಪ್ಸ್ ಐ ಶಾಲ್ ಡೈ, ಮೈ ಫಾದರ್ ವಿಲ್ ಕಿಲ್ ಮೀ. ಅದನ್ನೆಲ್ಲ ಕತೆ ಬಿಚ್ಚಿ ಹೇಳೋದಿಲ್ಲ. ನನ್ ಜಲಮನ ಹೋಗ್ತತಿ. ಈಗ ನಾ ಯತ್ನಂದ್ರ ಸುಮ್ಮನೆ ಬಿಡು ನೀನು, ಮಣಿಗೆ ಬೇಕಾದ್ರೆ ಬೆಂಕಿ ಬೀಳಿ, ನಾನು ಯಾರು ಎಬ್ಬಿಸಬಾರ್ದು. ನಿನಗೆ ಗೊತ್ತಾಗುತ್ತಿಲ್ಲ, ಒಳ್ಳೆ ಮಳೆ ಹೇಳಿದ್ರು ಸುಮ್ಮನೆ ನೀನು ಯಾಕೆ ಎಬ್ಬಿಸ್ತೀರಿ, ನೀನು ಕಚಿ ಬೇಡ ನೆಪ್ಪೆ, ದೌಡ್ ಬಂದಿದ್ದೆ ನೆಜ್ಜೆ ಹೊಡ್ಡತ ಹೊಡಿಲೋಣ ಅಂತೇಳಿ ರಾಜ್ಯಗ್ರೆ. ಹೆಂಗತೆ ಎದ್ದು ಮ್ಯಾಕಿ ಕಿವ್ಯಾಗಿ ಹೆಂಗತೆ ಹೇಳಿ ಮತ್ತೆ ಹಳ್ಳಿ ಮತ್ಕೊಂಡು ತುಂಬಾ ಹಚ್ಕೊಂಡ್ಬರ್ತಾನೆ. ಹಿ ಟರ್ನ್ ಓವರ್. ಅಂದ್ರೆ ಟರ್ನ್ ಓವರ್ ಅಂದ್ರೆ ಏನು? ಟರ್ನ್ ಓವರ್ ಅಂದ್ರೆ ಇಲ್ಲಿ ಮಲ್ಕೊಂಡ ನೋಡಿ, ಇದು ಟರ್ನ್ ಓವರ್. ಹಂಗಾತ ಮಲ್ಕೊಂಡಂತ ವ್ಯಕ್ತಿ ಸೈಡ್ ಮಕ್ಕೊಂತಲ್ವ ಒಮ್ಮೆ, ಹಂಗತೆ ಸೈಡ್ ಮಕ್ಕಳದಕ್ಕೆ ಟರ್ನ್ ಓವರ್ ಅಂತ ಕರೀತಾರೆ. ಅಂಡ್ ಕರ್ಲ್ಡ್, ಕರ್ಲ್ ಅಂದ್ರೆ ಏನು? ಕಾಲು ಕೈ ಮುದುಡಿಸ್ಕೊಳ್ಳೋದ್ರಿ. ಅಗಲ್ ಮಾಡಿ ಮಲ್ಕೊಳ್ಳೋಂಗಿಲ್ಲ, ಮಡಿಚ್ಕೊಂಡು ಮಲ್ಕೊಳ್ಳೋದು. ಕಾಲು ಸ್ವಲ್ಪ ಮ್ಯಾಕ್ ತರೋದು, ಕೈ ಒಂದ್ ಸ್ವಲ್ಪ ಕೆಳಗ್ ತರೋದು, ಗುಡಿಗಾಲ ಅಂತ ಕರೀತಾರೆ ನಮ್ಮ ಗ್ರಾಮೀಣ ಭಾಷೆ ಒಳಗೆ. ಅದನ್ನ ಆ ತರ ಮಾಡೋದಕ್ಕೆ ಕರ್ಲ್ಡ್ ಅಂತ ಕರಿತೀವಿ. ಇವೆಲ್ಲ ಟೆಕ್ನಿಕ್ ರೀ, ಹುಡುಗ ಮಾಡೋ ಟೆಕ್ನಿಕ್ ಇದು.
He turned over and curled and snored. Snored ಅಂದ್ರೆ ಗುರ್ ಗುರ್ ಸೌಂಡ್ ಬರುವಂತ ಸೌಂಡ್ ಬರ್ತದಲ್ಲ, ಗುರ್ಕಿ ಹೊಡಿಯೋದಂತಾರಲ್ಲ ಅದಕ್ಕೆ ಸ್ನಾರ್ಡ್ ಅಂಡರ್ ದ ಬ್ಲಾಂಕೆಟ್. ಅಂದ್ರೆ ಈ ಎಲ್ಲ ಟೆಕ್ನಿಕ್ ಮಾಡ್ತಾನ. ಅವ್ರ ಅಪ್ಪ ಬಂದ್ರು ಅಂದ್ರೆ ಇವ ನಿದ್ದೆ ಮಾಡಕತ್ತನ, ಪಾಪ ಸಣ್ಣ ಹುಡುಗ ನಿದ್ದೆ ಕೆಡಿಸಬಾರ್ದಂತ ಹೊಳ್ಳಿ ಹೋಗ್ಬಿಡ್ಲಿ ನಮ್ಮಪ್ಪ ತಪ್ಪತತಿ ಬತ್ತ ಅಂತ ಅವ್ನ ಲೆಕ್ಕ. ಆದ್ರೆ ಅದು ತಪ್ಪಲಿಲ್ವೇ, ಗೊತ್ತೈತಲ್ಲ, ಈ ನ್ಯೂ ಹೀಸ್ ಫಾದರ್ಸ್ ಟೆನಾಸಿಟಿ. ಆದ್ರೂ ಸಹಿತ ಹೋಪ್ಸ್ ಆಗಿನಷ್ಟು ಹೋಪ್ಸ್ ಪ್ರಯತ್ನ ಮಾಡೇ ಮಾಡ್ತಾನ. ಬ್ಲಾಂಕೆಟ್ ಹೊತ್ಕೊಂಡು ಗುರ್ ಗುರ್ ಅಂತ ಸುಳ್ಳು ಸುಳ್ಳು ಆರ್ಟಿಫಿಷಿಯಲ್ ನಿದ್ದೆ ಮಾಡ್ಕೊಂತ ಮಲ್ಕೊಂಡಿರ್ತಾನ. ಸಟ್ನ ಬ್ಲಾಂಕೆಟ್ ತೆಗೆದು ಬಿಡ್ತೈತ್ರಿ. ಅಂದ್ರೆ ಏನ್ ಮಾಡ್ತಾನ, ಟಿಲ್ ಎಲ್ಲಿ ತನಕ ಗುರ್ಕಿ ಹೊಡ್ತಾನ, ಹಿ ಫೌಂಡ್ ಹೀಸ್ ಅ ಬ್ಲಾಂಕೆಟ್ ಪುಲ್ಡ್ ಅವೇ. ಒಂದ್ 2-3 ನಿಮಿಷ ಬಿಟ್ರ ಬ್ಲಾಂಕೆಟ್ ಮುಖದ ಮ್ಯಾಗ ಇರ್ಲಿಲ್ಲ, ಜಗ್ ಒಗದ್ ಬಿಟ್ಟಿತ್ತು. ಯಾರು ಒಗದ್ರು ಅಂತ ಗೊತ್ತಿಲ್ಲ. ಕಣ್ ತೆಗೆದು ನೋಡ್ತಾನ, ಅವ್ರ ಅಪ್ಪ ನಿಂತು ಬಿಟ್ಟಾನ ಮುಂದೆ. ಜಲ್ವ ಹೋಯ್ತಲ್ರಿ. ಏನ್ ಮಾಡ್ತಾರೆ ಹೇಳಿ ಅವ್ರು. ಅವರಪ್ಪ ಮುಂದೆ ನಿಂತಾನೋ, ಮಾತಾಡ್ತಾನ ಅವರಪ್ಪ, ಗೆಟ್ ಅಪ್ ಸ್ವಾಮಿ, ಗೆಟ್ ಅಪ್ ಸ್ವಾಮಿ ಸೆಡ್ ದ ಫಾದರ್ ಫಾರ್ ದ ಥರ್ಡ್ ಟೈಮ್. ಒಂದ್ಸಲ ಹೇಳ್ದ, 2 ಸಲ ಹೇಳ್ದ, ಅವೇನು ಗೆಟಪ್ ಆಗ್ಲಿಲ್ರಿ, ಸ್ಲಿಪ್ ಡೌನ್ ಅದನ್ರಿ. ಇನ್ನು ಜಾಸ್ತಿ ಗುರಿಕೆ ಮಾಡ್ಲಕತ್ತಿದ. 3ನೇ ಸಾರಿ ಹೇಳ್ದ, ಇನ್ನ ಪರಿಸ್ಥಿತಿ ಬಿಗಡಾಯಿಸ್ತೈತೆ ಅಂತ ತಿಳ್ಕೊಂಡು ಸ್ವಾಮಿ ಗಾಟ್ ಅಪ್. ಬಿಡದಲ್ಲ ನಮ್ಮಪ್ಪ, ಕೆಲಸ ಕೆಡಿಸ್ತಾನಪ್ಪ, ಏನೋ ಆಯ್ತದ ಅಂತೇಳಿ ಮ್ಯಾಕೆ ಎದ್ದನ್ರಿ. ಮ್ಯಾಕ್ ಹೇಳೋದು ಅಷ್ಟೇ ತಡ, ಇಲ್ಲಿ ಬಂದ್ ನಿಂತಾನಲ್ಲ, ಈ ಪಿಕ್ಚರ್ ಈಗ ಅಪ್ಲೈ ಆಗ್ತೈತಿ. ಅಜ್ಜಿ ಮಗ್ಗಲ್ ಕುಂತೈತ್ರಿ. ಸ್ವಾಮೀಜಿ ಫಾದರ್ ಮದರ್ ಅವರು ಈ ಕಡೆ ಬ್ಲಾಂಕೆಟ್ ತೆಗದಾನ, ಕೈ ಹಿಡಿದ ನೋಡ್ರಲ್ಲಿ ತೆಗದಾನ, ಹೇಳಮ್ಯಾಕತ್ತನ. ಹುಡುಗ ಎದ್ದು ಕುಂತನ್ರಿ. ಸ್ವಾಮಿ ಎದ್ದು ಕುಂತ. ಆಮೇಲೆ ಮುಂದೊಂದು ಏನಾಗತ್ತ ಅದು ತೋರಿಸಲಿಲ್ಲ, ಮತ್ತ ಲೇಟ್ ಆಗಿ ಬಂದಂತ ಸಿಚುವೇಶನ್ ಅನ್ನು ಪಿಕ್ಚರ್ ಕೊಟ್ಟಾರ. ಮುಂದೆ ನಿಂತಿರ್ತಕ್ಕಂಥ ಫಾದರ್ ಏನ್ ಮಾಡ್ತಾನ ಸ್ವಾಮಿಗಂದ್ರೆ, ಫಾದರ್ ರಾಡ್ ಅಪ್ ಹಿಸ್ ಬೆಡ್. ಅವ ಏನ್ ಮಲ್ಕೊಂಡಿದ್ನಲ್ಲ, ಹಾಸಿಗಿತ್ತಲ್ಲ, ಹಾಸಿಗೆನ ಸುಳ್ಳಿ ಮಾಡ್ಕೊಂಡ ಮಾಡ್ಸ್ಕೊ. ಯಾಕಂದ್ರೆ ತಂದ ಅವರಪ್ಪ ಏನ್ ಹೇಳಿದ್ದನ್ರಿ ಅವನಿಗೆ ಎಲ್ಲಿ ಮಲ್ಕೋಬೇಕಂತ, ಇನ್ ಹಿಸ್ ಆಫೀಸ್ ರೂಮ್ ಅಂತ. ಆಫೀಸ್ ರೂಮ್ ಅಂದ್ರೆ ಅವ್ರ ಮನೆಗೆ ಒಂದ್ ಸಣ್ಣ ಆಫೀಸ್ ಮಾಡ್ಕೊಂಡಿರ್ತಾರ, ಹೋಮ್ ಆಫೀಸ್ ಅಂತ ಮಾಡ್ಕೊತಾರ್ರಿ. ಯಾಕಂದ್ರೆ ಅವರಪ್ಪ ಲಾಯರ್ ಇರ್ತಾರ, ಕ್ಲೈಂಟ್ಸ್ ಬಂದ್ರೆ ಹೊರಗೆ ಕೂಡಾಕಂತ ಹೇಳ್ಕೊಂಡು ಒಂದು ರೂಮ್ ಮಾಡ್ಕೊಂಡಿರ್ತಾರ. ಹೊರಗಿಂದವರೆಗೆ ಅದಕ್ಕೆ ಆಫೀಸ್ ಹೋಮ್ ಅದ್ರಿ. ಮನ್ಯಾಗ ಒಂದು ರೂಮ್, ಎಲ್ಲಿ ಬೇರೆ ಕಡೆ ಎಲ್ಲಿ ಹೋಗುದು ಅಂತೇಳಿ ಅಲ್ಲೇ ಮಾಡ್ಕೊಂಡಿರ್ತಾರ. ಅಂಥದ್ದೊಂದು ಆಫೀಸ್ ರೂಮ್ ಇತ್ತು. ಇಲ್ಲಿ ಪಿಕ್ಚರ್ ಇತ್ತು ಆಫೀಸ್ ರೂಮಿಂದ. ಅದಕ್ಕೆ ಡೋರ್ ಅದ ರೀ, ಅಲ್ಲೆಲ್ಲ ಬುಕ್ಸ್ ಅದ ನೋಡ್ರಿ, ಒಂದು ಕ್ಯಾಲೆಂಡರ್ ಅದ, ಬುಕ್ಸ್ ಎಲ್ಲ ಲಾ ಬುಕ್ಸ್ ಇವೆಲ್ಲ, ಸರಿನಾ. ಆ ರೂಮಿಗೆ ತಂದು ಅವ್ರ ಅಜ್ಜಿ ಮಗಳಿರ್ತಕ್ಕಂಥ ಬೆಡ್ ಅನ್ನ ತಂದು ಅದನ್ನ ಸುಳ್ಳಿ ಮಾಡ್ಕೊಂಡು, ರಾಲಪ್ ಅಂದ್ರೆ ಸುಳ್ಳಿ ಮಾಡೋದು, ತಂದು ಈ ರೂಮ್ನಾಗ ಅವರಪ್ಪ ಒಗಿತಾನ. ಫಾದರ್ ರಾಲ್ಡ್ ಅಪ್ ಹಿಸ್ ಬೆಡ್, took it under his arm, ಬಗಲಾಗ ತಗೊಂಡು ಬರ್ತಾನ, ಅಂಡ್ ಸೆಡ್, ಬಗಲಾಗ ಹಾಸಿಗೆ ಇಟ್ಕೊಂಡು ಕಮೋಯ್ತನಿ ಅಂತಂದ್ರಿ. ಸ್ವಾಮಿ ಲುಕ್ಡ್ ಅಟ್ ಗ್ರ್ಯಾಂಡಿ. ಸ್ವಾಮಿ ಅವ್ರ ಅಜ್ಜಿ ಕಡೆ ನೋಡಕತ್ತಿದ. ಯಾಕೆ ಅಜ್ಜಿ ನೀನು ಬಾ ಅಂತನ? ಅಲ್ಲ, ನಾನು ಬಿಡಿಸ ಅಜ್ಜಿ ಅಪ್ಪನಿಂದ, ಅಪ್ಪರನ್ನ ಕರ್ಕೊಂಡು ಅಲ್ಲಿ ಹೊಂಟಾನ, ನೀ ಏನಾರ ಹೇಳಿ ಬಿಡಿಸು ಅಂತೇಳಿ ಅಕ್ಕಿ ಸಪೋರ್ಟಿನ ಎಕ್ಸ್ಪೆಕ್ಟ್ ಮಾಡಿ ಆ ಹುಡುಗ ಅವ್ರ ಅಜ್ಜಿ ಕಡೆ ನೋಡ್ತೈತಿ. ಅಜ್ಜಿ ಕಡೆ ನೋಡ್ಲಿಕ್ಕೆ ಕಾರಣ ಏನು ಅಂತಂದ್ರ ಇದು, ಹೆಸಿಟೇಟೆಡ್ ಫಾರ್ ಎ ಮೊಮೆಂಟ್. ಹೆಸಿಟೇಟ್ ಅಂದ್ರ ನಾಟ್ ರೆಡಿ ಟು ಡೂ. ಅವ್ರಪ್ಪ ಬಾ ಅಂತಾನ, ಇವ ರೆಡಿ ಇಲ್ಲ ಹೋಗಾಕ. ಕುಯ್ 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 ಮಾಡ್ಲಿಕ್ಕೆ ಹತ್ತಾನ. ಒಂದ್ ಕ್ಷಣ ಕುಯ್ ಕುಯ್ ಮಾಡ್ಬೇಕತೆ ಅಷ್ಟೇ, ಬಾಳತ್ ಮಾಡಿದ್ರೆ ನಡೆದಿಲ್ಲ ಅವರಪ್ಪ. ಅವರಪ್ಪ ಸಿಟ್ಟಿಗೆ ಬಂದಾನಿಸ್ತಕ್ಕ. ಒಂದ್ ಸ್ವಲ್ಪ ಹೆಸಿಟೇಟ್ ಮಾಡ್ತಾನ. ಇದೆಲ್ಲ ಟ್ರಿಕ್ ರೀ. ಅವ್ರ ಅಜ್ಜಿ ಕಡೆ ನೋಡ್ತಾನ, ಒಂದ್ ಟ್ರಿಕ್. ಹೆಸಿಟೇಟ್ ಮಾಡ್ತಾನ, ಮತ್ತೊಂದ್ ಟ್ರಿಕ್. ಅದಲ್ಲ, ಕೊನೆಗೆ ಏನ್ ಮಾಡ್ತಾನ, ಅವರಪ್ಪನ ಫಾಲೋ ಮಾಡ್ಕೊಂಡು ಹೋಗ್ತಾನ. ಹಿಸ್ ಫಾದರ್ ಎಲ್ಲಾದ್ರೂ ಇಂಟು ದ ಆಫೀಸ್ ರೂಮ್.
ಆಫೀಸ್ ರೂಮಿಗೆ ಹೋದ್ರು and followed his father into the office room. ಈ ದಾರಿ ಮೇಲೆ ಪ್ಯಾಸೇಜ್ ನಿಂದ ಆಫೀಸ್ ರೂಮ್ ಹೋಗೋ ತನಕ ದಾರಿ ಮೇಲೆ ಒಂದು ಟ್ರಿಕ್ ಮಾಡ್ತಾನೆ ಹುಡುಗ. ಆನ್ ದ ವೇ ಹಿ ಥ್ರೂ ಎ ಲುಕ್ ಆಫ್ ಅಪೀಲ್ ಅಟ್ ಹಿಸ್ ಮದರ್. ಅಲ್ಲಿಂದ ಅಲ್ಲಿಗೆ ಹೋಗೋದ್ರಾಗಾಗಿ ನಡಬರ್ಕ ಅವ್ರ ತಾಯಿ ಕುಂತಿದ್ರು. ಒಂದು ಕ್ಷಣ ಈ ಹುಡುಗ ತನ್ನ ತಾಯಿ ಕಡೆ ನೋಡ್ತಾರೆ. ಮಮ್ಮಿ ಹೇಳಿಬಿಡು ಅಪ್ಪಾಜಿಗೆ ಅಂತ ಹೇಳಿ. ಅಪೀಲ್ ಅಂದ್ರೆ ರಿಕ್ವೆಸ್ಟ್. ಯಾವ ತರದ ನೋಟ ನೋಡ್ತಾನ ತನ್ನ ಮದರ್ ಕಡೆ? ಲುಕ್ ಆಫ್ ಅಪೀಲ್. ಆನ್ ದ ವೇ ಹಿ ಥ್ರೂ ಅಂದ್ರೆ ಏನು? ಕಣ್ಣಿನ ದೃಷ್ಟಿ ಯಶೋದಲ್ಲೇ. ಯಾವ ತರದ ದೃಷ್ಟಿ? ಸಿಟ್ಟಿನ ದೃಷ್ಟಿ ಅಲ್ಲ. ಲುಕ್ ಆಫ್ ಅಪೀಲ್. ಯಾರ ಕಡೆ ನೋಡ್ತಾನೆ ಈ ಸಾರಿ? ಅವ್ರ ಮಮ್ಮಿ ಕಡೆ. ನೋಡಿದ ತಕ್ಷಣ ಅವ್ರ ಮಮ್ಮಿ ಮತ್ತೆ ಬರ್ತಾಳಪ್ಪ. ಆಗಲೇ ಆಕೆ ಹೆದರಿಸ್ಕೊಂಡಿದ್ಲು. ಈ ಸಲ ಆಕೆನೇ ಹೆದರ್ತಾಳ. ದಟ್ ಈಸ್ ಫ್ಯಾಮಿಲಿ. ಹೌದಲ್ರಿ? ನಿಮ್ಗೆ ಸಣ್ಣವ್ರಿಗೆ ಏನು ಇದು ಆಗೋಲ್ಲದಲ್ಲ. ಸುಮ್ಮನೆ ಹಂಗೆ ಹೇಳಿದೆ ನಿಮ್ಗೆ. ಹಂಗ ಹೆದರ್ಬೇಕಾಗ್ತೈತೆ, ಇಲ್ದಿದ್ರೆ ನಡೆಯೋದಿಲ್ಲ ರೀ. ಆಗಲೇ ಅವರಪ್ಪ ಹೆದರ್ದ. ಈಗ ಅವರಪ್ಪ ಹೆದರ್ಸ್ಕೊಂತಾನ್ರಿ. ಅವ್ರವ್ವ ಕೇಳ್ತಾಳ. ಆ ಹುಡುಗನ್ ತನ್ನ ಕಡೆ ನೋಡಿದ್ದು ನೋಡಿ ಬಿಡಿಸ್ಬೇಕು, ಆ ಹುಡುಗನ ಸಪೋರ್ಟ್ ಹೋಗ್ಬೇಕು ಅಂತ ಮಾತಾಡ್ಸಿ ಬಿಡ್ತಾಳ. ಅಜ್ಜಿ ಸುಮ್ಕೊಂಡಿರ್ತೈತೆ. ಅದ್ರ ಅಜ್ಜಿ ಸುಮ್ಕೊಂಡಿರ್ತೈತಿ, ಬೇಡಪ್ಪ ಅಂತೇಳಿ. ವಯಸ್ಸಾಗಿರ್ತೈತೆ, ಓದಾಡೋ ಶಕ್ತಿನೂ ಇರೋದಿಲ್ಲ, ಸುಮ್ಕೊಂಡಿರ್ತೈತಿ. ಬಟ್ ಅವ್ರವ್ವ ವಾದ ಮಾಡಿದ್ಲು. ಸುಮ್ಮನೆ ಈ ಸಲನ ಕೇಳ್ತಾಳ. ಶಿ ಸೆಡ್, ವೈ ಡು ಯು ಟೇಕ್ ಹಿಮ್ ಟು ದ ಆಫೀಸ್ ರೂಮ್? ಅವರಪ್ಪ ಕೇಳ್ತಾಳ. ಹಿ ಕ್ಯಾನ್ ಸ್ಲೀಪ್ ಇನ್ ದ ಹಾಲ್ ಐ ಥಿಂಕ್. ನನಗನಿಸ್ತದ ಇಲ್ಲೇ ಮಲ್ಕೊಲ್ ಬಿಡ್ರಲ್ಲ ಅವ. ಅವನ್ಯಾಕೆ ಆಫೀಸ್ ರೂಮಿಗೆ ತಗೊಂಡು ಹೋಗ್ತಾನೆ? ನಾವು ಗೊತ್ತೈತಿ, ಎಲ್ಲ ಗೊತ್ತೈತಿ, ಎಲ್ಲ ಹಾಳು ಮಾಡ್ರಿ ಅಂತ ಆಗಲ್ಲ ಹೇಳ್ಯಾರ. ಆದ್ರೂ ಮತ್ತೊಂದು ಕ್ವಶನ್ ಮಾಡುವಾಗ ಮಾಡ್ತಾ. ಆಕಿ ಒಂದ್ ಕಲ್ಲು ಹೋಗಿ ತಳ ಬಿದ್ರೆ ಬಿಡ್ಲಿ ಅಂತೇಳಿ. ಇವ್ರಪ್ಪ ಫುಲ್ ದೇವ್ರು ಬಂದ್ಬಿಟ್ಟೈತಿ ಮೈಯಾಗಿ. ಡೂ ಯು ಥಿಂಕ್ ಸೊ? ಬಟ್ ಐ ಡೋಂಟ್ ಥಿಂಕ್ ಸೊ. ನಿನಗೆ ಹಂಗ ಅನಿಸ್ತದ, ನನಗೆ ಹಂಗ ಅನ್ಸಲ್ವೇ? ನಿನಗೆ ಅನಿಸ್ದಂಗ ನನಗೆ ಅನ್ಸಲ್ಲ. ನಿನಗೇನು ಅನಿಸ್ತೈತಿ? ಇಲ್ಲೇ ಮಲ್ಕೋಬೇಕು ಹಾಲ್ನಾಗ ಅವ್ರ ಅಜ್ಜಿ ಕೂಡ ಅಂತ ಹೇಳ್ತಾರೆ. ನನಗೆ ಹಂಗ ಅನ್ಸಲ್ಲ. ನನಗೆ ಅನಿಸ್ತೈತಿ ಏನಂದ್ರೆ ಅವ ಅಲ್ಲಿ ಮಲ್ಕೋಬೇಕಂತ ಅನಿಸ್ತದ. ಸೊ ಮಕ್ಕೊಂತ ಬಿಡು, ಫಾದರ್ ಸೈಡ್. ಅಂಡ್ ಅವ್ರವ ಗಪ್ಪ ಆಗ್ಬಿಟ್ರಿ. ಮತ್ತೆ ಹೇಳ್ಕೊಂಡು ಹೊಂಟ ಅವ್ರಪ್ಪ ಸ್ವಾಮಿ ಸ್ಲಂಕ್ ಅಂದ್ರೆ ಸ್ವಲ್ಪ ಕಳ್ಳತನದಿಂದ ಹೋಗೋದು. ಸೈಲೆಂಟ್ ಆಗಿ ತಲೆ ಬಾಗಿಸ್ಕೊಂಡು. ಒಂದು ಆಕಳು ಹೋಗ್ತಿರ್ತೈತಲ್ಲ, ಮುಂದ್ ಯಜಮಾನ ಹಿಡ್ಕೊಂಡು ಹೋಗ್ತಿರ್ತಾನೆ, ಹಿಂದಿಂದ ಹೋಗ್ತಿರ್ತ. ಆ ತರಹ ಸ್ಲಂಕ್. ಸ್ವಾಮಿ ಸ್ಲಂಕ್ ಬಿಹೈಂಡ್ ಹಿಸ್ ಫಾದರ್ ಹಿಮ್ ವಿತ್ ಬೌಡ್ ಹೆಡ್. ತಲೆ ಬಾಗಿಸ್ಕೊಂಡು. ಎಸ್, ಇದು ರಿಯಲಿ ಒಂದು ಕೂಗಿಲಿ ಕೂಗಾಕತ್ತೈತ್ರಿ ಬೆಳಿಗ್ಗೆ. ಬ್ಯೂಟಿಫುಲ್ ಅದಾರೆ, ನಿಮಗೆ ಕೇಳಿಸ್ತಿರ್ಬೇಕು. ಮೆಲೋಡಿ ಸ್ಪೈಸ್. ಬನ್ನಿ ಫ್ರೆಂಡ್, ಪಕ್ಷಿಗಳು ಬೆಳಗಿನ ಟೈಮಲ್ಲಿ ಇದು. ಲೆಟ್ ಮೀ ಸ್ಲೀಪ್ ಇನ್ ದ ಹಾಲ್ ಫಾದರ್. ಆ ಹುಡುಗ ತಾನು ಒಂದು ಪ್ರಯತ್ನ ಮಾಡ್ತಾನ್ರಿ. ಅವ್ರ ಅಜ್ಜಿ ಪ್ರಯತ್ನ ಫೇಲ್ ಆಯ್ತು, ಅವ್ರ ಅವನ ಪ್ರಯತ್ನ ಫೇಲ್ ಆಯ್ತು. ಒಂದು ಕ್ಷಣ ಇವನು ಪ್ರಯತ್ನ ಮಾಡ್ತಾನ. ಅನ್ಸಕ್ಸಸ್ಫುಲ್ ಅಟೆಂಪ್ಟ್. ಲೆಟ್ ಮಿ ಸ್ಲೀಪ್ ಇನ್ ದ ಹಾಲ್ ಫಾದರ್. ಸ್ವಾಮಿ ಪ್ಲೀಡೆಡ್. ಅಪೀಲ್ ಅಂತ ಐತಿ, ಪ್ಲೀಡ್ ಅಂತ ಐತಿ. ಇವೆಲ್ಲ ರಿಕ್ವೆಸ್ಟ್ ಮಾಡಿಕೊ ಅಂತ ಹೇಳಿ ಒಂದು ರಿಕ್ವೆಸ್ಟ್ ಮಾಡ್ಕೊಂಡ. ನಾನು ಇಲ್ಲೇ ಮಲ್ಕೊಂತೀನಿ, ಬಿಟ್ಬಿಡು ಅಪ್ಪಾಜಿ ಅಂತ ಹೇಳಿ. ಯಾಕೆ ಇಲ್ಲೇ ಮಲ್ಕೊಂತೀನಿ ಅಂತಂದ್ರ, ಅಪ್ಪಾಜಿ ಯುವರ್ ಆಫೀಸ್ ರೂಮ್ ಈಸ್ ವೆರಿ ಡಸ್ಟಿ ಅಂಡ್ ದೇರ್ ಮೇ ಬಿ ಸ್ಕಾರ್ಪಿಯನ್ಸ್ ಬಿಹೈಂಡ್ ಯುವರ್ ಲಾ ಬುಕ್ಸ್. ಅಪ್ಪ, ಆಫೀಸ್ ರೂಮ್ ನಿಂದ ನೋಡು, ಬಹಳ ಹೊಲಸೈತಿ, ಧೂಳು ಐತಿ. ಮತ್ತು ನೀನು ಇಂತಿಂತ ಬುಕ್ ಇಟ್ಟಿಯಲ್ಲ, ಇಲ್ಲಿ ಚೋಳಿದ್ರ ಕಡಿದ್ರೆ ಏನ್ ಮಾಡ್ತೀವಿ? ಅವ ಮತ್ತೆ ನೀನು ಓಡಾಡ್ಬೇಕಾಗತ್ ನೋಡು. ಅದಕ್ಕೆ ಇಲ್ಲೇ ಮಲ್ಕೊಂತೀನಿ ಬಿಡ ಅಪ್ಪಾಜಿ, ಅಜ್ಜಿ ಮಗ್ಲ. ಅವ್ರ ಅಪ್ಪಗೆ ಇವಾಗ ಗುಳಿಗೆ ಕೊಡಕ್ ಹೋಗ್ತಾರೆ. ಇಷ್ಟೆಲ್ಲ ಅಟೆಂಪ್ಟ್ ಮಾಡ್ತಾನ್ರಿ. ಭಾಳ ಚಂದ ಮಾಡ್ತಾನೆ ನೋಡ್ರಿ. ಏನಂತ, ನಿಮ್ಮ ಆಫೀಸ್ ರೂಮ್ ಡಸ್ಟಿ ಇರ್ತೈತಿ ಅಂಡ್ ದೇರ್ ಮೇ ಬಿ ಇರ್ಬೋದು, ಚೋಳು ಇರ್ಬೋದು ಅದರಿಂದ. ನಿನ್ ದೊಡ್ಡ ದೊಡ್ಡ ಲಾ ಬುಕ್ಸ್ ಇಟ್ಟಿಯಲ್ಲ ಅಂದ್ರೆ ನಮಗೆ ಇಲ್ಲಿ ಗೊತ್ತಾಗ್ತೈತೆ ಅವರಪ್ಪ ಲಾಯರ್ ಅಂತ ಹೇಳಿದ್ರೆ. ಅಪ್ಪ ಏನಂತ, ಲೇ ಮಗನ, ಇಲ್ಲ ಬಾ, ಇದೇನು ಚೋಳು ಇಲ್ಲ, ಹಾಗೂ ಇಲ್ಲ ಮಗ, ಚೋಳು ಇರ್ತಾವಂತ. ದೇರ್ ಆರ್ ನೋ ಸ್ಕಾರ್ಪಿಯನ್ಸ್ ಲಿಟಲ್ ಫೆಲೋ. ಇಲ್ಲ ಪಪ್ಪು, ಬಾರಪ್ಪ ಮಗನೇ, ಬೇಬಿ 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 ಬಾ, ಯಾವ ಚೋಳಿಲ್ಲ, ಹಾವಿಲ್ಲ, ಬಾ. ಅದಲ್ಲೋ? ಯಾಸ್,
ಸ್ಲೀಪ್ ಆನ್ ದ ಬೆಂಚ್ ಇಫ್ ಯು ಲೈಕ್. ಚೋಳ ತಗೊಂತೀಯ, ನೆಲಕ್ ಬೇಡಪ್ಪ, ಬೆಂಚ್ ಮೇಲೆ ಮಡ್ಕೋ. ಬೆಂಚ್ ಮೇಲೆ ಚೋಳಿಂದ ತಪ್ಪಿಸ್ಕೋಬಹುದು ನೀನು. ನೆಲ ಧೂಳು ಐತಂತೆಲ್ಲ, ಚೋಳ ಐತಂತೆಲ್ಲ, ಬೆಂಚ್ ಮೇಲೆ ಮಲ್ಕೋ. ಬಿಡುದಲ್ಲ ಅವರಪ್ಪ ಅಂತ ತಿಳ್ಕೊಂಡು ಗೊತ್ತಾಗ್ತೈತಿ ಹುಡುಗ. ಏನ್ ಮಾಡ್ತಾನಂತಂದ್ರ, ನೋ ಇಲ್ಲ, ಅವರಪ್ಪ ಒಂದು ರಿಕ್ವೆಸ್ಟ್ ಇರ್ತಾರ ಹುಡುಗ. ಕ್ಯಾನ್ ಐ ಹ್ಯಾವ್ ಎ ಲ್ಯಾಂಪ್ ಬರ್ನಿಂಗ್ ಇನ್ ದ ರೂಮ್ ಡ್ಯಾಡಿ? ಒಂಚೂರು ಲೈಟ್ ಹಾಕೊಂಡು ಮಕ್ಕೊಳ್ಳೇನು? ಅವರಪ್ಪ ಅವ್ನು ಧೈರ್ಯ ಟೆಸ್ಟ್ ಮಾಡೋದ್ರ ಸಲುವಾಗಿ ಇದ್ರ ಮಾಡ್ಲಿಕ್ಕೆ ಹತ್ತಾನ. ಲೈಟ್ ಹಾಕಿದ್ರೆ ಏನ್ ಬಂತು? ಕತ್ತಲ್ಲ ಮಕ್ಕಳು, ಧೈರ್ಯ ಬೇಕು ನಿನಗೆ. ನೋ, ಯು ಮಸ್ಟ್ ಲರ್ನ್ ನಾಟ್ ಟು ಬಿ ಅಫ್ರೇಡ್ ಆಫ್ ಡಾರ್ಕ್ನೆಸ್. ಕತ್ತಲು ಕಂಜಿ ಸಾಯ್ತಿ ಮಗನ ನೀನು, ಇದನ್ನ ಕಲಿಬೇಕು ನೀನು. ನಾಟ್ ಟು ಬಿ ಅಫ್ರೇಡ್ ಆಫ್. ಅಫ್ರೇಡ್ ಆಫ್ ಅಂದ್ರೆ ಹೆದರೋದು. ಡಾರ್ಕ್ನೆಸ್ ಗೆ ಹೆದರ್. ಗಾಂಧೀಜಿಯವರು ಡಾರ್ಕ್ನೆಸ್ ಹೆದರ್ತಿದ್ರಂತಪ್ಪ. ಯಾವಾಗ ಹೆದರ್ತಿದ್ರ? ಸಣ್ಣವ್ರದಾಗ ಇದ್ದಿರ್ಬೇಕು. ಹಂಗಸ ಮೇಲೆ ಒಂದ್ ಕಡೆ ನೋಡಿದ್ದೆ ನಾನು. ಸಣ್ಣವ್ರದ ಕತ್ಲಂದ್ರೆ ಹೊರಗೆ ಹೋಗ್ತಿದ್ರಂತವ್ರು. ಈ ಹುಡುಗನ ಹಂಗ್ರೆ. ಯು ಮಸ್ಟ್ ಲರ್ನ್ ನಾಟ್ ಟು ಬಿ ಅಫ್ರೇಡ್ ಆಫ್ ಡಾರ್ಕ್ನೆಸ್. ಡಾರ್ಕ್ನೆಸ್ ಗೆ ಹೆದರ್ತಿಯಲ್ಲ, ಹೆದರಬಾರ್ದು, ಅದನ್ನೇ ಕಲಿಬೇಕು. ಅದಕ್ಕೆ ನಾನು ಲೈಟ್ ಆಫ್ ಮಾಡ್ತೇನೆ, ಆನ್ ಮಾಡಲ್ಲ. ಲೈಟ್ ಬರ್ನಿಂಗ್ ಬಿಡಲ್ಲ ನಾನು. ಇಟ್ಸ್ ಓನ್ಲಿ ಎ ಕ್ವಶನ್ ಆಫ್ ಎ ಹ್ಯಾಬಿಟ್. ಏನೋ ಅದಕ್ಕೇನು ರೊಕ್ಕ ಕೊಂಡು ತರಬೇಕಾಗೈತೆ ಅಥವಾ ಎಕ್ಸರ್ಸೈಸ್ ಮಾಡ್ಕೋಬೇಕಾಗೈತೆ, ನಿನಗೆ ಧೈರ್ಯ ಬೆಳೆಸ್ಕೊಳ್ಬೇಕಾದ್ರೆ ಒಂದು ಹ್ಯಾಬಿಟ್ ಬೆಳೆಸ್ಕೋಬೇಕು ಅಷ್ಟೇ ನೀನು. ಓನ್ಲಿ ಎ ಕ್ವಶನ್ ಆಫ್ ಹ್ಯಾಬಿಟ್. ಜಸ್ಟ್ ಒಂದು ರೂಢ ಮಾಡ್ಕೊಂಡ್ರೆ ಸಾಕು, ಆರಾಮಾಗಿರಿ ಮಲ್ಕೊಂತ ಹೋಗ್ಬೋದು. ಅದಕ್ಕೇನು ಲಕ್ಷ ಗಂಟೆ ರೊಕ್ಕ ಕೊಡ್ಬೇಕಾ? ಏನು ಹೋಗಿ ಜಿಮ್ಗೆ ಹೋಗಿ ಜಿಮ್ ಮಾಡ್ಬೇಕಾ? ಏನಿಲ್ಲ, ಜಸ್ಟ್ ಒಂದು ಹ್ಯಾಬಿಟ್ ಅದು. ಜಸ್ಟ್ ಆ ಹ್ಯಾಬಿಟ್ ಅನ್ನ ಡೆವಲಪ್ಮೆಂಟ್ ಮಾಡ್ಕೊ ನೀನು. ಯು ಮಸ್ಟ್ ಕಲ್ಟಿವೇಟ್. ಆ ರೂಢ ಮಾಡ್ಕೊ ಅಷ್ಟೇ, ಗುಡ್ ಹ್ಯಾಬಿಟ್ಸ್. ಏನೋ ನೀನು ಸೆಕೆಂಡ್ ಫಾರ್ಮ್ನಾಗ ಅದಿ, ಅಜ್ಜಿ ಮಕ್ಕಳು ಮಾಡ್ಕೊಂತಿ ಬೇಬಿ ತರ. ನಾನ್ ಸೆನ್ಸ್ ಅಂತ ಬಾಯ್ದು ಬಿಡ್ತಾನಪ್ಪ ಅವರಪ್ಪ. ತಗೊಳಪ್ಪ, ಏನ್ ಮಾಡೋದಿಲ್ಲ. ಮತ್ತೊಂದು ಕಂಡೀಷನ್ ಇಡ್ತಾನ. ಅಪ್ಪ ಅದನ್ನ ಬಿಡು, ಬೇಕಾರ ಲೈಟ್ ಆಫ್ ಮಾಡು. ಮತ್ತೊಂದು ರಿಕ್ವೆಸ್ಟ್ ಇಡ್ತಾನ, ಮತ್ತೊಂದು ಅಪೀಲ್ ಇಡ್ತಾನ. ಏನು? ವಿಲ್ ಯು ಅಟ್ ಲೀಸ್ಟ್ ಲೀವ್ ದ ಡೋರ್ ಓಪನ್? ಹೌದಲ್ಲ ಅಪ್ಪಾಜಿ, ಈ ಈ ಈ ಈ ಆಫೀಸ್ ರೂಮಿನ ಡೋರ್ ಐತಲ್ಲ, ಇದೊಂದು ಸ್ವಲ್ಪ ಓಪನ್ ಇಟ್ಕೊಂಡು ಮಕ್ಕಳೇ ಅಪ್ಪಾಜಿ. ಕ್ಲೋಸ್ ಮಾಡೋದು ಬೇಡ ಅಪ್ಪಾಜಿ, ಓಪನ್ ಆಗಿದ್ನಲ್ಲ, ಅದಕ್ಕೆ ಸ್ವಲ್ಪ ಕತ್ಲನೇ ಇರಲಿ ಒಪ್ತೀನಿ, ಆದ್ರೆ ಈ ರೂಮ್ನ ಡೋರ್ ಮುಚ್ಚಬೇಡ್ರಿ, ಒಂದ್ ಸ್ವಲ್ಪ ಓಪನ್ ಇಟ್ರಿ. ವಿಲ್ ಯು ಅಟ್ ಲೀಸ್ಟ್ ಲೀವ್ ದ ಡೋರ್ ಓಪನ್? ಯಾಕೋ ಅವರಪ್ಪ ಪುಣ್ಯ ಐತೆ ಹುಡುಗಂದು, ಒಪ್ತಾನ. ಆಲ್ ರೈಟ್ ಅಂದ್ಬಿಡ್ತಾನ. ಆಯ್ತು, ಡೋರ್ ಓಪನ್ ಇರ್ಲಿ ಮಗನಾದ್ರೆ ಒಂದು ಪ್ರಾಮಿಸ್ ಮಾಡ್ಬೇಕು ನೀನು. ಯಾವ್ದು ಬರುವಂಗಿಲ್ಲ ರಾತ್ರಿ ಮತ್ತೆ ಮತ್ತೆ ನಿಮ್ಮ ಅಜ್ಜಿ ಮಕ್ಕೊಂಡು ಮತ್ತೆ ರೂಮ್ ಓಪನ್ ಮಾಡೋದಿಲ್ಲ ಮತ್ತೆ. ಹೆಂಗ್ ಪ್ರಾಮಿಸ್ ಮಾಡಿದ್ರು, ಎಸ್ ಬಿಡ್ತೀನಿ ಓಪನ್ ಅಂತೇಳಿ. ಹಾ 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 ಆಯ್ತು ಪ್ರಾಮಿಸ್ ಮಾಡ್ತೀನಪ್ಪ, ಎದ್ದು ಬರಲ್ಲ. ಅವರಪ್ಪ ಹೇಳ್ತಾರೆ, ಬಟ್ ಪ್ರಾಮಿಸ್, ಒಂದು ಪ್ರಾಮಿಸ್ ಇರ್ಬೇಕಾ ಮತ್ತೆ. ಯು ವೋಂಟ್ ರಾಲ್ ಅಪ್ ಯುವರ್ ಬೆಡ್. ಮಗನ ಮಧ್ಯರಾತ್ರಿ ಒಳಗೆ ಎದ್ಕೊಂಡು ಹಾಸಿಗೆ ಸುತ್ತಕೊಂಡು ಅಂಡ್ ಗೋ ಟು ಯುವರ್ ಗ್ರ್ಯಾನಿ ಸೈಡ್ ಅಟ್ ನೈಟ್. ರಾತ್ರಿ ಮತ್ತೆ ನಿಮ್ಮ ಅಜ್ಜಿ ಹತ್ರ ಹೋದಂದ್ರೆ ಹೋಗುದಿಲ್ಲ ಅಂತ ಪ್ರಾಮಿಸ್ ಮಾಡು, ನಾನು ನಿನಗೆ ಡೋರ್ ಹಾಕಲ್ಲ, ಓಪನ್. ಇಫ್ ಯು ಡೂ ಇಟ್, ನೀ ಮತ್ತೆ ಎದ್ದು ಹೋದಿ ಮಗನೇ, ಏನ್ ಮಾಡ್ತೇನೆ ಗೊತ್ತೇನೋ? ಏನ್ ಮಾಡ್ತೇನೆ ಬಜಿ? ಐ ವಿಲ್ ಮೇಕ್ ಯು ದ ಲಾಫಿಂಗ್ ಸ್ಟಾಫ್ ಆಫ್ ಯುವರ್ ಸ್ಕೂಲ್. ನಿಮ್ಮ ಶಾಲೆಗೆ ಬರ್ತೀನಿ, ಎಲ್ಲರೂ ನಿನ್ ನೋಡಿ ನಗುವಂಗ್ ಮಾಡ್ತೀನಿ ಮಗನ. ಎಲ್ಲರಿಗೂ ಹೇಳ್ಬಿಡ್ತೀನಿ, ಇವ್ರ ಅಜ್ಜಿ ಹತ್ರ ಮಕ್ಕೊಂತಾನ್ಲೇ ಇವ್ರ ಅಜ್ಜಿ ಹತ್ರ ಮಕ್ಕೊಂತಾನ್ಲೇ ಇವನಿಗೆ ಒಬ್ಬನೇ ಮಕ್ಕಳು ಧೈರ್ಯ ಇಲ್ಲಿ, ಅಜ್ಜಿ ತೆಕ್ ಮಾಡ್ಕೊಂಡು ಅಜ್ಜಿ ಹತ್ರ ಮಲ್ಕೊಂತಾನೆ ಅಂತ ಹೇಳ್ಬಿಡ್ತೀನಿ. ಎಲ್ಲರೂ ನಿನ್ ನೋಡುದು ನಗುದು. ಶಾಲೆಗೆ ನಿಮ್ ಸರ್ಗೆ, ನಿಮ್ ಫ್ರೆಂಡ್ಸ್ಗೆ, ಇಡೀ ಸ್ಕೂಲ್ಗೆ ಹೇಳಿ ಬಂದ್ಬಿಡ್ತೀನಿ ಮಗನ. ಐ ವಿಲ್ ಮೇಕ್ ಯು ದ ಲಾಫಿಂಗ್ ಸ್ಟಾಕ್ ಆಫ್ ಯುವರ್ ಸ್ಕೂಲ್. ಅಂದ್ರೆ ನಿನ್ನ ನೋಡಿದ ತಕ್ಷಣ ನಗಿ ಹೊಟ್ಟಬೇಕು. ಹೌದಾ? ಲಾಫಿಂಗ್ ಸ್ಟಾಕ್ ಅಂತ ಕರೀತಾರೆ. ಇದು ಸಾಧು ಕೋಕಿಲ, ನರಸಿಂಹರಾಜ್, ಯೋಧಾರ್ ನೋಡ್ರಿ, ಲಾಫಿಂಗ್ ಸ್ಟಾಕ್. ಅವ್ರು ಸುಮ್ಮನೆ ಬಂದ್ರೆ ಸಾಕು, ಜಗ್ಗ ನಗಿ ಬಂದ್ರು. ಸುಮ್ಮನೆ ಅವ್ರು ನೋಡಿದ್ರೆ ನಗಿ ಬರ್ತೈತ್ರಿ. ಅವ್ರೇನು ಮಾತಾಡೋದು ಬೇಡ, ಆಕ್ಟಿಂಗ್ ಮಾಡೋದು ಬೇಡ. ಅದು ಲಾಫಿಂಗ್ ಸ್ಟಾಕ್ ಅಂತ ಕರೀತಾರೆ. ಅಂದ್ರೆ ಚಲೋ ಸ್ಟಾಕ್ ಐತಿ, ಅದನ್ನ ನೋಡಿದ ತಕ್ಷಣ ಲಾಫ್ ಬರ್ತೈತಿ ಅಂತ. ಹಂಗ ನಿನ್ನ ಒಂದು ಸೋರ್ಸ್ ಆಫ್ ಜೋಕ್ ಅನ್ನು ಮಾಡಿ ಇಟ್ಬಿಡ್ತೇನೆ. ನಿಮ್ಮ ಕ್ಲಾಸಿಗೆ ಬಂದು, ನಿಮ್ಮ ಸ್ಕೂಲಿಗೆ ಬಂದು, ನಿಮ್ಮ ಸರ್ಗೆ, ನಿಮ್ಮ ಟೀಚರ್ಗೆ, ಮೇಡಮ್ಗೆ, ಸ್ಟೂಡೆಂಟ್ಸ್ಗೆ, ಫ್ರೆಂಡ್ಸ್ಗೆ ಎಲ್ಲರಿಗೂ ಹೇಳಿ ಬಂದ್ಬಿಡ್ತೇನೆ, ಇಂಥ ಚಟ ಆಯ್ತು, ಇವಾಗ ಇಷ್ಟು ದೊಡ್ಡವಾಗಿ ಇಂಥ ಚಟ ಆಯ್ತು ಅಂತ ಹೇಳ್ಬಿಡ್ತೀನಿ. ಅಯ್ಯಯ್ಯೋ ಅಜ್ಜಿ ಮಕ್ಕಳು ಬಕ್ಕೊಂತೇವು, ಇದು ಎಣ್ಣೆಗೊಂಡೆವು ಅಂತ ನಿನಗೆಲ್ಲ ಜಗ್ಗ ಅರ್ಥ ಮಾಡ್ಬಿಡ್ತಾವ. ಭಾಳ ಹುಷಾರ. ಮತ್ತೆ ನೀ ಎದ್ದು ಬಂದಂದ್ರೆ ಗ್ಯಾರಂಟಿ ನಿಮ್ ಸಾಲಿಗೆ ಬಂದು ಮಗನ ಇದೆಲ್ಲ ಹೇಳಿ ಬಂದ್ಬಿಡ್ತೇನೆ. ಓಕೆ, ಎಸ್. ಈಗ ಈ ವಿಡಿಯೋದಲ್ಲಿ ಎಷ್ಟು ಸ್ಟಾಪ್ ಮಾಡ್ತೀರಿ,
ಇನ್ನು ನೆಕ್ಸ್ಟ್ ವಿಡಿಯೋದಲ್ಲಿ ರಿಮೈನಿಂಗ್ ಪಾರ್ಟ್ ಅದೇ ಆಗಲೇ ಒಂದ್ಸಲ 2 ಸಲ ನೋಡಿದೆ ಎಷ್ಟು ಇದು ಮಾಡ್ಬೇಕಂತೇಳಿ. ಎಷ್ಟಿರಲಿ, ಇವತ್ತು ಇಲ್ಲಿ ತನಕ ಬಂದಿರಲ್ಲ. ಪ್ಯಾರಾಗ್ರಾಫ್ ನಂಬರ್ 9 ಅದ. 9th ಪ್ಯಾರಾಗ್ರಾಫ್ ಕಂಪ್ಲೀಟ್ ಮಾಡೀನಿ ಅಂತ. ಮುಂದೆ ನೋಡೋಣ 9th ಪ್ಯಾರಾಗ್ರಾಫ್ ಕಂಟಿನ್ಯೂ ಆಗ್ತೈತೋ ಏನಂತ ಹೇಳಿದ್ರೆ. ಇಲ್ಲ, 10th ಪ್ಯಾರಾಗ್ರಾಫ್ ಇಲ್ಲಿಂದ ನೆಕ್ಸ್ಟ್ ವಿಡಿಯೋದಲ್ಲಿ ಹೇಳ್ತೇನೆ. ನೆಕ್ಸ್ಟ್ ವಿಡಿಯೋದಲ್ಲಿ ಮಾಡ್ಕೊಡ್ತೀನಿ. ಒಂದು ಸ್ವಲ್ಪ ಹೆಚ್ಚಿನ ಟೈಮ್ ತಗೋತೀನಿ ಮತ್ತೆ. ಹಂಗೇನ ಕಮ್ಮಿ ಪುಸ್ತಕ ಆದರೆ ಐತಿ, ಇನ್ನೂ ಎಕ್ಸ್ಪ್ಲನೇಷನ್ ಚಲೋ ಐತ್ರಿ. ನಾನು ಸ್ವಲ್ಪ ಹೇಳಿದ್ರಲ್ಲ ಚೆನ್ನಾಗಿತ್ತು, ಬಟ್ ಬೇರೆ ಕೆಲಸ ಇದೆ. ಇನ್ನೊಂದು ನಾಳೆ ಬೆಳಿಗ್ಗೆ ಏನು ಮಾಡ್ತೀನಿ, ಸ್ವಲ್ಪ ಜಾಸ್ತಿ ಹೆಚ್ಚು ಟೈಮ್ ತಗೊಂಡು ಪೂರ್ಣ ಒಂದು ವಿಡಿಯೋದಲ್ಲಿ ಬರುವಂತೆ ಮಾಡ್ತೀನಿ. ನಿಧಾನವಾಗಿ ಹೇಳ್ತೀನಿ, ಸ್ಪೀಡ್ ಅಂತ ಮಾಡೋದಿಲ್ಲ. ಬಹುತೇಕ ನಾನು ಮಾತಾಡೋದು ನಿಮ್ಗೆ ಅರ್ಥ ಆಗ್ತೈತೆ ಅಂತ ಅನ್ಕೊಂಡಿನಿ. ಹಾಗೇನಾದರೂ ಯಾವುದಾದ್ರೂ ಲೈನೋ ಏನಾದರೂ ನಿಮಗೆ ಏನಾದರೂ ಇದಾಗಿಸಿದ್ರೆ ಕಮೆಂಟ್ ಮಾಡ್ರಿ. ಯಾವ ಲೈನ್ ನಿಮಗೆ ಮೀನಿಂಗ್ ಆಗಿಲ್ಲ ಅಂತೇಳಿ ನಾನು ತಿಳಿಸ್ಕೊಡ್ತೇನೆ. ಮೀನಿಂಗ್ ಆಗಿಲ್ಲ ಅಂದ್ರೆ ಹೇಳ್ರಿ, ಥಾಟ್ ಗೊತ್ತಾಗ್ಲಿಕ್ಕಂದ್ರೆ ಹೇಳ್ರಿ, ವರ್ಡ್ ಮೀನಿಂಗ್ ಆಗ್ಲಿಕ್ಕಂದ್ರೆ ಡಿಕ್ಷನರಿ ತೆಗೀರಿ. ಅಷ್ಟಾದಾಗ್ಯೂ ನಿನಗೆ ಹೆಲ್ಪ್ಲೆಸ್ ಆದಂದ್ರೆ ಐ ಕ್ಯಾನ್ ಹೆಲ್ಪ್ ಯು. ಓಕೆ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಡ್ರಿ ಫ್ರೆಂಡ್ಸ್. ನಾನು ಹಾಕ್ತಕ್ಕಂಥ ಪ್ರತಿಯೊಂದು ನೋಟಿಫಿಕೇಶನ್ಸ್ ಬರ್ತವೆ. ಶೇರ್ ಮಾಡಿಕೊಡ್ರಿ ಫ್ರೆಂಡ್ಸ್ಗೆಲ್ಲ, ಒಂಚೂರು ಎಲ್ಲ ಇದು ಮಾಡ್ರಿ. ಓಕೆ, ಥ್ಯಾಂಕ್ ಯು ಫಾರ್ ವಾಚಿಂಗ್. ಲೆಟ್ ಅಸ್ ಸಿ ಇನ್ ದ ನೆಕ್ಸ್ಟ್ ವಿಡಿಯೋ. ಬಾಯ್.